Namaste and welcome to BioStudies. Molecular basis of inheritance chapter the last concept ಯಾವುದು DNA fingerprinting. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಸ್ಟಡಿ ಮಾಡ್ತಾ ಇದ್ವಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ. ಐ ಹೋಪ್ ನಿಮಗೆ ಗೋಲ್ಸ್ ಆಫ್ HGP ಮತ್ತು ಮೆಥಡಾಲಜೀಸ್ ಆ್ಯಂಡ್ ಲಾಸ್ಟ್ ಒನ್ ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೈಲೆಂಟ್ ಫೀಚರ್ಸ್ ಆಫ್ HGP ವೆರಿ ಇಂಪಾರ್ಟೆಂಟ್. ನಮ್ಗೆ ಏನೇನು HGP ಮಾಡಿದ್ಮೇಲೆ ಸಿಕ್ತಲ್ಲ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಮಾಡಿದ್ಮೇಲೆ ಅದೆಲ್ಲ ಪಾಯಿಂಟ್ಸ್ದೇನು ಲಿಸ್ಟ್ ಇದ್ದಾವೆ. ಸೈಲೆಂಟ್ ಫೀಚರ್ಸು ವೆರಿ ಇಂಪಾರ್ಟೆಂಟ್. ಅವು ನಿಮಗೆ ನೆನಪಿರಬೇಕು. ನೆನಪಿದ್ರೆ ಇಲ್ಲಿಯೂ ಕೂಡ ಕೆಲವೊಂದು ಪಾಯಿಂಟ್ಸ್ಗಳು ನಮಗೆ ಹೆಲ್ಪ್ ಆಗ್ತವೆ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ DNA fingerprinting. ಈ DNA fingerprinting ಅಗೇನ್ ಹೆಡ್ಡಿಂಗ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಫಿಂಗರ್ ಪ್ರಿಂಟಿಂಗ್ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಏನಿದು ಫಿಂಗರ್ ಪ್ರಿಂಟಿಂಗು? ಇವಾಗ ಮುಂಚೆ ಎಲ್ಲ ಯಾವುದಾದ್ರೂ ಡಾಕ್ಯುಮೆಂಟ್ಸಿಗೆ ಅಥವಾ ಸರ್ಟಿಫಿಕೇಟ್ಸಿಗೆ ನಮ್ಮದು ಒಂದು ಸಿಗ್ನೇಚರ್ ಹಾಕಬೇಕು ಅಂತಂದರೆ ಅವಾಗ ಏನು ಮಾಡ್ತಾಯಿದ್ರು, ಹೆಬ್ಬಟ್ಟನ್ನು ಒತ್ತಾಯಿದ್ರು. ಇವಾಗೂ ಕೂಡ ಯಾರು ಸೈನ್ ಮಾಡೋಕ್ಕೆ ಬರೋದಿಲ್ವೋ, ಯಾರು ಕಲ್ತಿರೋದಿಲ್ವೋ ಅವ್ರೇನು ಮಾಡ್ತಾರೆ, ಡಾಕ್ಯುಮೆಂಟ್ಸಿಗೆ ತಮ್ಮದು ಒಂದು ಐಡೆಂಟಿಟಿಯನ್ನು ಹೇಳ್ಕೊಳ್ಳಿಕ್ಕೆ ಥಂಬ್ ಪ್ರಿಂಟಿಂಗ್ ಅಥವಾ ಫಿಂಗರ್ ಪ್ರಿಂಟನ್ನು ಮಾಡ್ತಾರೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿದು ಏನಿಲ್ಲಿ ಥಂಬ್ ಫಿಂಗರ್ನಲ್ಲಿ ಲೈನ್ಸ್ ಇದಾವಲ್ಲ ಅವೆಲ್ಲವೂ ಯುನಿಕ್ ಆಗಿರ್ತವೆ, ಒಬ್ಬರದಿದ್ದಂಗೆ ಇನ್ನೊಬ್ಬರದ್ದು ಇರೋದಿಲ್ಲ. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ನಾವು ಒಬ್ಬ ವ್ಯಕ್ತಿದು ಐಡೆಂಟಿಟಿಯನ್ನು ಮಾಡ್ಬೋದು ಅಥವಾ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ಬೋದು ಅಂತ. ಸೊ ಅದೇ ಸೇಮ್ ಕಾನ್ಸೆಪ್ಟನ್ನು ಇಲ್ಲಿ DNA ಅನ್ವಯಿಸ್ತಾ ಇದ್ದಾರೆ. DNA ಅಂದರೆ ಏನು? ಜೆನೆಟಿಕ್ ಮಟೀರಿಯಲ್. ಸೊ DNA ಆಧಾರವಾಗಿಟ್ಕೊಂಡು ಹೇಗೆ ಒಬ್ಬ ವ್ಯಕ್ತಿ ಯುನಿಕ್ ಆಗಿರ್ತಾನೆ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟಲ್ಲಿ ಸ್ಟಡಿ ಮಾಡ್ತಾ ಇದ್ವಿ. DNA ತೊಗೊಂಡ್ರೆ, ನನ್ನ DNA, ನಿಮ್ಮದು ಎಲ್ಲರದ್ದು DNA ತೊಗೊಂಡ್ರೆ 99.9% DNA ಸೇಮ್ ಇದೆ. ಹೌದಾ? 99.9% ಆಫ್ ದ ಜೆನೆಟಿಕ್ ಮಟೀರಿಯಲ್ ನಮ್ಮೆಲ್ಲರಲ್ಲೂ ಸೇಮ್ ಇದೆ. ಎಲ್ಲಿ ಡಿಫರ್ ಆಗ್ತಾ ಇದ್ದೀವಿ ನಾವು? ಜಸ್ಟ್ 0.1%ನಲ್ಲಿ. ಸೊ ಆ 0.1% ಡಿಫ್ರೆನ್ಸ್ ಇರೋದಕ್ಕೇ ನಮ್ಮಲ್ಲಿ ಇಷ್ಟು ನಾವು ಒಬ್ಬರಿದ್ದಂಗೆ ಇನ್ನೊಬ್ಬರಿಲ್ಲ. ಓಕೆ, ಸೊ ಇದೇನು 0.1% ಡಿಫ್ರೆನ್ಸ್ ಇದೆಯಲ್ಲ, ಈ ಡಿಫ್ರೆನ್ಸನ್ನು ಇಟ್ಕೊಂಡು ಹೇಗೆ ನಾವೆಲ್ಲರೂ ಯುನಿಕ್ ಆಗಿದ್ದೀವಿ. DNA ಫಿಂಗರ್ ಪ್ರಿಂಟಿಂಗ್ ನೆನ್ಪಿಟ್ಕೋಬೇಕು. ಇದನ್ನು ಯಾವಾಗ ಯೂಸ್ ಮಾಡ್ತಾರೆ ಅಂತಂದರೆ, ಯಾವಾಗ ನಮಗೆ ಎರಡು ಜೆನೆಟಿಕ್ ಮಟೀರಿಯಲನ್ನು ಕಂಪೇರ್ ಮಾಡುವಂತಹ ಅವಶ್ಯಕತೆ ಇರುತ್ತಲ್ಲ ಆವಾಗ ಮಾತ್ರ DNA ಫಿಂಗರ್ ಪ್ರಿಂಟಿಂಗನ್ನು ಯೂಸ್ ಮಾಡ್ತಾರೆ. ಇವಾಗ ಜಸ್ಟ್ ನಂದು ಸ್ಯಾಂಪಲ್ ತೊಗೊಂಡು ಹೋಗಿ DNA ಫಿಂಗರ್ ಪ್ರಿಂಟಿಂಗ್ ಮಾಡಬೇಕು ಅಂದರೆ ಅದರಲ್ಲಿ ಏನೂ ಯೂಸ್ ಇಲ್ಲ. ಯಾವಾಗ ನನ್ನ ಜೆನೆಟಿಕ್ ಮಟೀರಿಯಲನ್ನು ಇನ್ನೊಬ್ಬರು ಜೆನೆಟಿಕ್ ಮಟೀರಿಯಲ್ ಜೊತೆ ಕಂಪೇರ್ ಮಾಡುವಂತಹ ಸಂದರ್ಭ ಬಂತು ಅಂತಂದರೆ ಆವಾಗ DNA ಫಿಂಗರ್ ಪ್ರಿಂಟಿಂಗ್ ಅನ್ನುವಂತಹ ಮೆಥಡನ್ನು ಮಾಡೋದು. ಸೊ ನಿಮ್ಗೊಂದು ಐಡಿಯಾ ಬಂತ? DNA ಫಿಂಗರ್ ಪ್ರಿಂಟಿಂಗ್ ನಾವು ಯಾಕೆ ಮಾಡ್ತೀವಿ? ಯಾಕಂದರೆ ಜೆನೆಟಿಕಲ್ ಲೆವೆಲಿಗೆ ನಾವೆಲ್ಲರೂ ಡಿಫ್ರೆಂಟ್ ಆಗಿದ್ದೀವಿ. ಎಕ್ಸ್ಟರ್ನಲಿ ಮಾರ್ಫಾಲಜಿಕಲಿ ಅಂತೂ 101% ನಾವೆಲ್ಲರೂ ಒಬ್ಬರಿದ್ದಂಗೆ ಇನ್ನೊಬ್ಬರಿಲ್ಲ. ನಾವು ಮನೆಯಲ್ಲೇ ಎಷ್ಟೊಂದು ಜನ ನಾವು ಒಬ್ಬರಿದ್ದಂಗೆ ಇನ್ನೊಬ್ಬರಿಲ್ಲ ಅಂದರೆ ಜಗತ್ತಿನಲ್ಲಿ ಎಷ್ಟು ವೇರಿಯಬಿಲಿಟಿ ಇದೆ. ಬಟ್ ನಾವು ಕಂಡುಹಿಡಲಿಕ್ಕೆ ಹೋಗ್ತಾ ಇರೋದು ಹೊರಗಡೆಯಿಂದ ನಾವೆಲ್ಲರೂ ಹೇಗೆ ಬೇರೆ ಇದ್ದೀವಿ ಅಂತಲ್ಲ, ಜೆನೆಟಿಕ್ ಲೆವೆಲಿಗೆ ನಾವೆಲ್ಲರೂ ಹೇಗೆ ಬೇರೆ ಇದ್ದೀವಿ ಅಂತ ಅದನ್ನು ಆಧಾರವಾಗಿಟ್ಕೊಂಡು ಒಬ್ಬ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ. DNA ಫಿಂಗರ್ ಪ್ರಿಂಟಿಂಗನ್ನು ಫಸ್ಟ್ ಟೈಮ್ ಈ ಪ್ರೊಸೀಜರನ್ನು ಡೆವಲಪ್ ಮಾಡಿದಂತಹ ವಿಜ್ಞಾನಿ ಅಲೆಕ್ ಜೆಫ್ರಿ ಇನ್ ದ ಇಯರ್ 1984. ಸೊ ಫಸ್ಟ್ ಟೈಮ್ DNA ಫಿಂಗರ್ ಪ್ರಿಂಟಿಂಗನ್ನು ಡೆವಲಪ್ ಮಾಡಿರುವಂತಹ ವಿಜ್ಞಾನಿ ಇಂಡಿಯಾ ಒಳಗಡೆ. ಇನ್ ಇಂಡಿಯಾ ದಿಸ್ ಮೆಥಡ್ ವಾಸ್ ಡೆವಲಪ್ಡ್ ಬೈ ಡಾಕ್ಟರ್ ಲಾಲ್ಜಿ ಸಿಂಗ್ ಆ್ಯಂಡ್ ಡಾಕ್ಟರ್ ಕಶ್ಯಪ್. ನೆನ್ಪಿಟ್ಕೋಬೇಕು. ಓಕೆ, ಸೊ ಇಂಡಿಯಾ ಒಳಗಡೆ ಇದನ್ನು ಫಸ್ಟ್ ಟೈಮು ಮಾಡಲಿಕ್ಕೆ ಡೆವಲಪ್ ಮಾಡಿರೋದು ಡಾಕ್ಟರ್ ಲಾಲ್ಜಿ ಸಿಂಗ್ ಆ್ಯಂಡ್ ಡಾಕ್ಟರ್ ಕಶ್ಯಪ್ ಅಂತ. ಹಾಗಾದರೆ ಏನಿದೆ ಈ ಟೆಕ್ನಾಲಜಿನಲ್ಲಿ? ಎಕ್ಸಾಕ್ಟ್ಲಿ DNA ಫಿಂಗರ್ ಪ್ರಿಂಟಿಂಗ್ ಹೆಂಗೆ ಮಾಡ್ತಾರೆ ಅನ್ನೋದಕ್ಕಿಂತ ಮುಂಚೆ ಕೆಲವೊಂದು ಇದಕ್ಕೆ ರಿಲೇಟೆಡ್ ಆದಂತಹ ಪಾಯಿಂಟ್ಸ್ ಇದ್ದಾವೆ, ಅದನ್ನ ನಾವು ಕಲಿಯೋಣ. ಇವಾಗ ನಮ್ಮ ಬಾಡಿ ಒಳಗಡೆ ಸಾಕಷ್ಟು ಸೆಲ್ಸ್ಗಳಿದ್ದಾವೆ. ಎಲ್ಲ ಸೆಲ್ಸ್ ಒಳಗಡೆನೂ ನ್ಯೂಕ್ಲಿಯಸ್ ಇದೆ. ಎಲ್ಲ ನ್ಯೂಕ್ಲಿಯಸ್ ಒಳಗಡೆನೂ ಜೆನೆಟಿಕ್ ಮಟೀರಿಯಲ್ ಇದೆ. ಜೆನೆಟಿಕ್ ಮಟೀರಿಯಲ್ಲು ಎಲ್ಲ ಸೆಲ್ಸ್ ಒಳಗಡೆನೂ ಸೇಮ್ ಇದೆ. ಬಟ್ ಕೆಲವೊಂದು ಕಡೆ ಕೆಲವೊಂದು ಪೋರ್ಷನ್ಸ್ ಎಕ್ಸ್ಪ್ರೆಸ್ ಆಗಿರುತ್ತೆ, ಕೆಲವೊಂದು ಪೋರ್ಷನ್ಸು ಎಕ್ಸ್ಪ್ರೆಸ್ ಆಗಿರೋಂಗಿಲ್ಲ. ಇದನ್ನ ನಾವು ಜೀನ್ ಎಕ್ಸ್ಪ್ರೆಷನಲ್ಲಿ ಆಲ್ರೆಡಿ ಕಲ್ತಿದ್ದೀವಿ. ಸೊ ಒಟ್ಟಿನಲ್ಲಿ ಎಲ್ಲ ಸೆಲ್ಸ್ ಒಳಗಡೆ ಅಂತೂ DNA ಇದ್ದೇ ಇರುತ್ತೆ. ನಾವಿವಾಗ DNA ತೊಗೊಂಡ್ರೆ ನಮ್ಗೆ ಗೊತ್ತಿದೆ ಇದ್ರ ಮೇಲ್ಗಡೆ ಜೀನ್ಸ್ ಇರ್ತವೆ ಅಂತ. ಸೊ ಎಲ್ಲ ಜೀನ್ಸ್ಗಳು ಎಲ್ಲ ಪಾರ್ಟ್ನಲ್ಲೂ ಎಕ್ಸ್ಪ್ರೆಸ್ ಆಗಲ್ಲ.
ಅವು ಇರುವಂತಹ ಪ್ಲೇಸ್ ಮೇಲೆ, ಅಂದರೆ ಹಾರ್ಟ್ನಲ್ಲಿ ಕೆಲವೊಂದು ಜೀನ್ಸು ಎಕ್ಸ್ಪ್ರೆಸ್ ಆಗಿರ್ತವೆ, ಮಿಕ್ಕಿದ ಜೀನ್ಸು ಫುಲ್ ಸುಮ್ಮನೆ ಇರ್ತವೆ. ಬ್ರೈನ್ ಒಳಗಡೆ ಕೆಲವೊಂದು ಜೀನ್ಸ್ ಆ್ಯಕ್ಟಿವೇಟ್ ಇರ್ತವೆ, ಮಿಕ್ಕಿದ ಜೀನ್ಸು ಸ್ಟಾಪ್ ಆಗಿರ್ತವೆ. ಸೊ ಒಟ್ಟಿನಲ್ಲಿ ಇರೋದಂತೂ DNA. ಸೊ ಈ DNA ಮೇಲ್ಗಡೆ ನಮಗೆ ಕೋಡಿಂಗ್ ರೀಜನ್ನು ಇದೆ ಮತ್ತು ನಾನ್ ಕೋಡಿಂಗ್ ರೀಜನ್ನು ಇದೆ. 2 ರೀಜನ್ಗಳು ಇರ್ತವೆ ಅಂತ ನಮಗೆ ಗೊತ್ತಿದೆ. ಆ್ಯಂಡ್ ಈ ಪೂರ್ತಿ DNA ನಾವು ಇನ್ನೊಬ್ಬ ವ್ಯಕ್ತಿ ಜೊತೆ ಏನಾದರೂ ಕಂಪೇರ್ ಮಾಡಿದ್ರೆ ನಮಗೆ ಒಂದು ಪಾಯಿಂಟ್ ಆಲ್ರೆಡಿ ಗೊತ್ತಿದೆ. ಏನು? 99% ನಮಗೆ ಸೇಮ್ ಸೀಕ್ವೆನ್ಸ್ ಸಿಗುತ್ತೆ. ಜಸ್ಟ್ 0.1% ಆಫ್ ದ ಜೆನೆಟಿಕ್ ಮಟೀರಿಯಲ್ಲು ನಮ್ಗಳ ಮಧ್ಯೆ ಡಿಫ್ರೆನ್ಸ್ ಇದೆ ಅಂತ. ಸೊ ನಾವು DNA ಫಿಂಗರ್ ಪ್ರಿಂಟಿಂಗ್ನಲ್ಲಿ ಮಾಡ್ಲಿಕ್ಕೆ ಹೋಗ್ತಿರೋದು ಈ ಜೆನೆಟಿಕ್ ಲೆವೆಲ್ಗೆ ಏನು ಡಿಫ್ರೆನ್ಸ್ ಇದೆಯಲ್ಲ ಅದನ್ನು ಕಂಡುಹಿಡಿಯೋದು. ಸೊ ಹೆಂಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಅಂತಂದರೆ, ಇವಾಗ ಒಂದು DNA ಸ್ಯಾಂಪಲನ್ನು ತಗೊಳ್ಳಿ. ಓಕೆ, ಸೊ DNA ಸ್ಯಾಂಪಲ್. ಓಕೆ, ಈ DNA ಸ್ಯಾಂಪಲನ್ನು ಇವಾಗ ನನ್ನ ಬಾಡಿಯಿಂದ ಒಂದು ಸೆಲ್ಲಿಂದ DNA ತಗೊಳ್ಳಿ. ಸೊ ಈ DNA ನೀವೇನು ಮಾಡಬೇಕು ಅಂತಂದರೆ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್ ಮಾಡಬೇಕು. ಡೆನ್ಸಿಟಿ ಗ್ರೇಡಿಯಂಟ್ centrifugation. What do you mean by centrifugation? ಯಾವುದೇ ಒಂದು ವಸ್ತುವನ್ನು ಸಪ್ರೇಟ್ ಮಾಡಬೇಕು ಅಂತಂದರೆ ಅದನ್ನು ಹೈ ಸ್ಪೀಡಾಗಿ ನೀವು ರೊಟೇಟ್ ಮಾಡ್ತಾ ಹೋಗಬೇಕು. ಅಂದರೆ ಅಲ್ಲಿ ನಮಗೆ ಆ ಮಟೀರಿಯಲಲ್ಲಿ ಇರುವಂತಹ ಏನು ಅವಿಭಾಜ್ಯಾಂಗ ಅಂತೀವಲ್ಲ, ಸಬ್ ಪಾರ್ಟಿಕಲ್ಸು ಸಪ್ರೇಟ್ ಆಗ್ತವೆ ಬೇಸ್ಡ್ ಆನ್ ದೇರ್ ಡೆನ್ಸಿಟಿ. ಇದಕ್ಕೆ ನಾನು ಪ್ರತಿ ಸಲ ಸೆಂಟ್ರಿಫಿಗೇಷನ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಏನು? ಒಂದು ಗ್ಲಾಸ್ ತೊಗೊಳ್ಳಿ, ಅದರೊಳಗಡೆ ನೀರು ಹಾಕಿ ಸ್ವಲ್ಪ ಅದರೊಳಗಡೆ ಈ ಕಲ್ಲಿರುತ್ತಲ್ಲ, ಕಲ್ಲಿಂದ ಸ್ವಲ್ಪ ಕಲ್ಲು ಕುಟ್ಟಿ ಹಾಕಿ ಇನ್ನೂ ಸ್ವಲ್ಪ ಏನು ಮಾಡಿ ಈ ಚಾರ್ಕೋಲ್ ಅಂದರೆ ಕಟ್ಟಿಗೆ ಪುಡಿಯನ್ನು ಹಾಕಿ. ಸೊ ನೀರು ತೊಗೊಂಡಿದ್ದೀವಿ, ಕಲ್ಲುಗಳನ್ನು ಚಿಕ್ಕದಾದಂತಹ ಕಲ್ಲು ಅಥವಾ ಬೆಸ್ಟು ಉಸುಕು ತೊಗೊಳ್ಳಿ, ಸ್ಯಾಂಡನ್ನು ತೊಗೊಳ್ಳಿ. ಸೊ ವಿ ಹ್ಯಾವ್ ಟೇಕನ್ 1 ಗ್ಲಾಸ್, ಇದ್ರ ಒಳಗಡೆ ವಾಟರ್ ಹಾಕಿ, ವಾಟ್ರ್ ಒಳಗಡೆ ಸ್ಯಾಂಡ್ ಹಾಕಿ, ಸ್ಯಾಂಡ್ ಪ್ಲಸ್ ಏನಂತಾರೆ ಚಾರ್ಕೋಲ್ ಅಥವಾ ಇಟ್ಟಿಗೆ ಪುಡಿ ಅಂತ ಹೇಳಿ ಅಥವಾ ಕಟ್ಟಿಗೆ ಪುಡಿ ಅಂತಲೇ ಇಟ್ಕೊಳ್ಳಿ. ಓಕೆ, ವಿಲ್ ಟೇಕ್ ವುಡ್ ಪೀಸಸ್, ಸ್ಮಾಲ್ ಪೀಸಸ್. ಓಕೆ, ಇದೆಲ್ಲವನ್ನು ಹಾಕಿ ಇದೇನು ಗ್ಲಾಸ್ ತೊಗೊಂಡಿದ್ದೀರಲ್ಲ ಒಂದು ಕೊಳವೆ ತೊಗೊಂಡು ಜೋರಾಗಿ ಅದನ್ನ ತಿರುಗಿಸಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜೋರಾಗಿ ತಿರುಗಿಸಿದ ಮೇಲೆ ಅದನ್ನ ಬಿಟ್ಬಿಡಿ. ಸ್ವಲ್ಪ ಹೊತ್ತಾಗಿ ನೋಡಿದ ಮೇಲೆ ನಿಮಗೇನು ಸಿಗುತ್ತೆ, ಇದೆಲ್ಲ ಸ್ಯಾಂಡು ಕೆಳಗಡೆ ಬಂದು ಇದು ಅಕ್ಯುಮುಲೇಟ್ ಆಗಿರುತ್ತೆ. ಓಕೆ, ಈ ವುಡ್ ಪೀಸ್ ಏನಿದೆಯಲ್ಲ ಇದು ಮೇಲ್ಗಡೆ ಇಲ್ಲಿ ತೇಲಿಕ್ಕೆ ಶುರು ಆಗುತ್ತೆ. ಇದು ಜಸ್ಟ್ ಒಂದು ಸ್ಮಾಲ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಸೆಂಟ್ರಿಫ್ಯೂಗೇಷನ್ ಆಗೋ ಮೆಥಡ್ ಅಲ್ಲ, ನಿಮಗೆ ಅರ್ಥ ಆಗಲಿ ಅಂತ ಈ ಎಕ್ಸಾಂಪಲನ್ನು ತೊಗೊಂಡಿರೋದು. ಸೊ ಯಾವುದೇ ಒಂದು ಸ್ಯಾಂಪಲನ್ನು ತೊಗೊಂಡು ಅದನ್ನು ನಾವು ಸೆಂಟ್ರಿಫಿಕೇಷನ್ ಮಾಡಿದಾಗ ಆ ಸ್ಯಾಂಪಲ್ನಲ್ಲಿ ಏನು ಬೇರೆ ಬೇರೆ ವಸ್ತುಗಳಿದ್ದುವಲ್ಲ, ಅದರದ್ದು ಬೇರೆ ಬೇರೆ ಪಾರ್ಟ್ಸ್ ಏನಿದ್ದುವಲ್ಲ, ಬೇಸ್ಡ್ ಆನ್ ದ ಡೆನ್ಸಿಟಿ ಅವು ಬೇರೆ ಬೇರೆ ಲೆವೆಲಿಗೆ ಬಂದು ಅರೇಂಜ್ ಆಗ್ತವೆ. ಸೊ ಅವು ಬೇರೆ ಬೇರೆ ಲೆವೆಲ್ಲಿಗೆ ಬಂದು ಅರೇಂಜ್ ಆದಮೇಲೆ ನಿಮಗೆ ಯಾವುದು ಬೇಕಲ್ಲ ಆ ಲೇಯರನ್ನು ಮಾತ್ರ ನೀವು ಹೊರಗಡೆ ತೊಗೊಂಡು ನಿಮ್ಮ ಪ್ರೊಸೀಜರನ್ನು ಕಂಟಿನ್ಯೂ ಮಾಡ್ಬೋದು. ಅದು ಸೆಂಟ್ರಿಫಿಗೇಷನ್. ಸೊ ನಾವೆಲ್ಲಿ ಏನು ತಗೋತಾ ಇದ್ದೀವಿ? DNA ತಗೋತಾ ಇದ್ದೀವಿ. ಸೊ DNA ತಗೊಂಡು ಸೀಸಿಯಂ ಕ್ಲೋರೈಡ್ ಹಾಕಿ ಸೆಂಟ್ರಿಫಿಗೇಷನ್ ಮಾಡಿದಾಗ ಸರ್ಪ್ರೈಸಿಂಗ್ಲಿ ನಮಗೇನು ಸಿಗುತ್ತೆ ಅಂತಂದರೆ, ದಿಸ್ ಈಸ್ ದ ಸ್ಮಾಲ್ ಟೆಸ್ಟ್ ಟ್ಯೂಬ್ ಸೆಂಟ್ರಿಫಿಗೇಷನ್ ಮಾಡಿದ್ದು. ಸೊ ಇದ್ರ ಒಳಗಡೆ ನಾವು DNA ಹಾಕಿ ಸೆಂಟ್ರಿಫಿಗೇಷನ್ ಹೈ ಸ್ಪೀಡಲ್ಲಿ ರೊಟೇಷನ್ ಮಾಡಿದ್ದೀವಿ. ಸೊ ನಮಗೇನು ಸಿಗುತ್ತೆ ಅಂತಂದರೆ ಒಂದು ಮೇಜರ್ ಪೀಕ್ ಆಫ್ DNA ಸಿಗುತ್ತೆ ಈ ಬ್ಯಾಂಡಲ್ಲಿ. ಸೊ at this peak we will get a major DNA which we call it as a bulk DNA. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಆ್ಯಟ್ ದಿಸ್ ಮೇಜರ್ ಪೀಕಿಗೆ, ಹೈಯರ್ ಪೀಕಿಗೆ ನಮಗೆ ಬಲ್ಕ್ DNA ಸಿಗುತ್ತೆ. ವಾಟ್ ಇಸ್ ದಿಸ್ ಬಲ್ಕ್ DNA? ದಿಸ್ ಈಸ್ ನಥಿಂಗ್ ಬಟ್ ದ ಪ್ರೈಮರಿ DNA. ಅಂದರೆ ನಮ್ಮ ಜೀನ್ಸ್ಗಳನ್ನು ಹೊಂದಿರುವಂತಹ, ಕೋಡಿಂಗ್ ರೀಜನ್ಸನ್ನು ಹೊಂದಿರುವಂತಹ, ಕೆಲವೊಂದು ನಾನ್ ಕೋಡಿಂಗ್ ರೀಜನ್ಸ್ಗಳನ್ನು ಹೊಂದಿರುವಂತಹ ಮೇಜರ್ ಪಾರ್ಟ್ ಆಫ್ ದ ನಮ್ಮದೇನು DNA ಇದೆ ಅದು ನಮಗಿಲ್ಲಿ ಬಂದು ಸಪ್ರೇಟ್ ಆಗುತ್ತೆ. ನೆಕ್ಸ್ಟು ಲೋವರ್ ಪೀಕಿಗೆ ವಿ ವಿಲ್ ಗೆಟ್ ಅಗೇನ್ ಒನ್ ಮೋರ್ ಬ್ಯಾಂಡ್. Now here also we will get one more band of DNA. ಸೊ ಕೆಲವೊಂದು DNA ಪಾರ್ಟಿಕಲ್ಸು ಸೆಂಟ್ರಿಫಿಗೇಷನ್ ಮಾಡಿದಾಗ ಕೆಲವೊಂದಿಷ್ಟು ಪಾರ್ಟ್ ಬಂದು ಈ ಲೆವೆಲಿಗೆ ಅಕ್ಯುಮುಲೇಟ್ ಆಗುತ್ತಂತೆ. ಓಕೆ, ಬೇಸ್ಡ್ ಆನ್ ಇಟ್ಸ್ ಡೆನ್ಸಿಟಿ. ಸೊ ದಿಸ್ ಪಾರ್ಟ್ ಇಲ್ಲೇನು ನಮಗೆ DNA ಸಿಗ್ತಾ ಇದೆಯಲ್ಲ, ದಿಸ್ ಪಾರ್ಟ್ ವಿ ಕಾಲ್ ಇಟ್ ಆ್ಯಸ್ ಸ್ಯಾಟಲೈಟ್ DNA. ಸ್ಯಾಟಲೈಟ್ DNA.
ಇಷ್ಟು ಗೊತ್ತಾಯ್ತಾ ನಿಮಗೆ? ಸೊ ಸ್ಯಾಂಪಲನ್ನು ತೊಗೊಂಡು DNA ನಾವು ಸೆಂಟ್ರಿಫಿಕೇಷನ್ ಮಾಡಿದರೆ ಅಲ್ಲಿ ನಮಗೆ 2 DNA ಪಾರ್ಟ್ಗಳು ಸಪ್ರೇಟ್ ಆಗಿಬಿಡ್ತಾವಂತೆ. ಒಂದು ಮೇಜರ್ ಪೀಕಿಗೆ ಬಲ್ಕ್ DNA ಸಿಗುತ್ತೆ, ಕೆಳಗಡೆ ಇನ್ನೊಂದು ಲೋ ಡೆನ್ಸಿಟಿಯನ್ನು ಹೊಂದಿರೋ ಸ್ವಲ್ಪ ಕೆಳಗೆ ಅದು ಅಕ್ಯುಮುಲೇಟ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಸ್ಯಾಟಲೈಟ್ DNA. Now bulk DNA also called as primary DNA, satellite DNA also called as secondary DNA. ಜಸ್ಟ್ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇವೆರಡರಲ್ಲೂ ಡಿಫ್ರೆನ್ಸ್ ಏನಾಯಿತು? ಡಿಫ್ರೆನ್ಸ್ ನಮ್ಮ ಮುಂದ್ಗಡೆನೇ ಆಲ್ರೆಡಿ ಕಾಣ್ತಾ ಇದೆ. ವಾಟ್ ಈಸ್ ದಿಸ್? ಬಲ್ಕ್ DNA ಇದ್ರದ್ದು ಡೆನ್ಸಿಟಿ ಏನಿದೆ, ದಿಸ್ ಹ್ಯಾಸ್ ದ ಬೇಸ್ಡ್ ಆನ್ ದ ಡೆನ್ಸಿಟಿಯನ್ನು ಇಟ್ಕೊಂಡೇ ಇವೆರಡು ಲೇಯರ್ಸು ಆಗಿರೋದ ನಮಗೆ. ಸೊ ಇದ್ರದ್ದು ಡೆನ್ಸಿಟಿ ಲೋ ಇದೆ. ಸೊ ಇವಾಗ ನೋಡಿ, ವಜ್ಜ ಯಾವುದು ಜಾಸ್ತಿ ಇರುತ್ತೋ, ವಜ್ಜ ಯಾವುದು ಕಡಿಮೆ ಇರುತ್ತೋ ಅದು ಮೇಲ್ಗಡೆ ತೇಲಿಕ್ಕೆ ಶುರು ಆಗುತ್ತೆ. ಕಟ್ಟಿಗೆ ಪುಡಿದು ಅಷ್ಟು ವಜ್ಜ ಇರೋಂಗಿಲ್ಲ, ಅದಕ್ಕೆ ಅದೇನಾಗುತ್ತೆ ಮೇಲ್ಗಡೆ ತೇಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ನೀವು ಉಸುಕನ್ನು ತೊಗೊಂಡ್ರೆ ಉಸುಕು ಕಂಪೇರ್ ಟು ಅದು ಏನು ಇಟ್ಟಿಗೆ ಪುಡಿ ಇದೆ ಅಥವಾ ಈ ವುಡನ್ ಪೀಸಸ್ ಇದೆ, ಕಟ್ಟಿಗೆ ಪೌಡರ್ ಇದೆ, ಅದಕ್ಕಿಂತನೂ ಸ್ಯಾಂಡದ್ದು ಜಾಸ್ತಿ ಇರುತ್ತಾ. ಸೊ ಅದು ಕೆಳಗಡೆ ಬಂದು ಸೆಟ್ಲ್ ಆಗುತ್ತೆ. ಸೊ ಇದ್ರದ್ದು ಡೆನ್ಸಿಟಿ ಕಡಿಮೆ ಆಯಿತು, ಇದ್ರದ್ದು ಡೆನ್ಸಿಟಿ ಲೋ ಆಯಿತು. ಸೊ ಇದ್ರದ್ದು ಡೆನ್ಸಿಟಿ ಮೇಲ್ಗಡೆ ಲೋ ಇದೆ, ಕೆಳಗಡೆ ಏನು ಬಂತಲ್ಲ ಅದ್ರದ್ದು ಡೆನ್ಸಿಟಿ ಏನಿದೆ ಹೈ ಇದೆ. ಓಕೆ, ಇದು ಫಸ್ಟ್ ಡಿಫ್ರೆನ್ಸ್. ಸೆಕೆಂಡ್ ಡಿಫ್ರೆನ್ಸ್ ಏನಂತಂದರೆ, ಜಸ್ಟ್ ಅ ಮಿನಿಟ್, ವೆಯ್ಟ್. ಓಕೆ, ಸೊ ಸೆಂಟ್ರಿಫಿಕೇಷನ್ ಬಗ್ಗೆ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ, ಕರೆಕ್ಟಾ? ನಾವು ಸಿ ಹಿಯರ್ ಡಿಫ್ರೆನ್ಸಸ್ ಇಲ್ಲಿ ಬಲ್ಕ್ DNA ಮತ್ತು ನಮ್ಮದು ಸ್ಯಾಟಲೈಟ್ DNA. ಡೆನ್ಸಿಟಿ ಲೋ ಇದೆ ಮತ್ತು ಡೆನ್ಸಿಟಿ ಹೈ ಇದೆ, ಕರೆಕ್ಟಾ? ಸೆಕೆಂಡ್ ಡಿಫ್ರೆನ್ಸ್ ಏನಂತಂದರೆ, ಈ ಡೆನ್ಸಿಟಿ ಲೋ ಏನಿದೆಯಲ್ಲ ಬಲ್ಕ್ DNA, ಈ ಬಲ್ಕ್ DNAದಲ್ಲಿ GC ಕಂಟೆಂಟ್ ವಿಲ್ ಬಿ ಲೋ. ವಾಟ್ ಈಸ್ GC? ಗ್ವಾನಿನ್ ಮತ್ತು ಸೈಟೋಸಿನ್. ಯಾಕೆ ಬಂತಿಲ್ಲಿ? ಆಬ್ವಿಯಸ್ಲಿ ನಾವು DNA ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಇದೆಲ್ಲವೂ ಏನಿದು DNA ಅಂತಂದರೆ ಏನು? ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸೇ ಇರ್ತದಾ. ಸೊ ಇಲ್ಲಿ ಬರುವಂತಹ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ನಲ್ಲಿ ಗ್ವಾನಿನ್ ಸೈಟೋಸಿನ್ ಕಂಪೋಸಿಷನು ಕಡಿಮೆ ಇದೆ ಅಂತ, ಅದರದ್ದು ಅಪೋಸಿಟ್ಟು ಇಲ್ಲಿ ಜಾಸ್ತಿ ಇರುತ್ತೆ. ಗ್ವಾನಿನ್ ಮತ್ತು ಸೈಟೋಸಿನ್ ಕಂಪೋಸಿಷನ್ನು ಅದರದ್ದು ಆ ನ್ಯೂಕ್ಲಿಯೋಟೈಡ್ಸು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ನೆಕ್ಸ್ಟ್ ಒನ್ ಸ್ಯಾಟಲೈಟ್ DNA ಏನಿದೆಯಲ್ಲ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ರಿಪಿಟೇಟಿವ್ DNA. ನಾವು ವಾಟ್ ಯು ಮೀನ್ ಬೈ ದಿಸ್? ಹೆಸರಿನಲ್ಲೇ ಇದೆ, ಈ DNA ಒಳಗಡೆ ರಿಪೀಟ್ ಆಗ್ತಾ ಇದೆ. ಏನು ರಿಪೀಟ್ ಆಗಬೇಕು? ಆಬ್ವಿಯಸ್ಲಿ DNA ಒಳಗಡೆ ನ್ಯೂಕ್ಲಿಯೋಟೈಡ್ಸ್ ಇರ್ತವೆ ಅಂದರೆ ನ್ಯೂಕ್ಲಿಯೋಟೈಡ್ಸ್ಗಳೇ ರಿಪೀಟ್ ಆಗ್ತಾ ಇದ್ದಾವೆ. ಹೆಂಗಿರ್ಬೋದು ಸ್ಟ್ರಕ್ಚರು? ಸಿ, ಇದು ಒಂದು DNA ಇಮ್ಯಾಜಿನರಿ. ಓಕೆ, ಜಸ್ಟ್ ಎಕ್ಸಾಂಪಲ್, ಇಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇದೆ, ಯಾವುದು? ATGCA. ಓಕೆ, ಇಲ್ಲಿ ಮತ್ತೆ ATGCA. ದಿಸ್ ಮೀನ್ಸ್ ನಮಗೇನಿಲ್ಲಿ ಕೆಳಗಡೆ ಹೈ ಡೆನ್ಸಿಟಿ ಪಾಯಿಂಟಿಗೆ ಒಂದು ಸ್ಯಾಟಲೈಟ್ DNA ಅಂತ ಏನು ಸಪ್ರೇಟ್ ಆಗಿದೆಯಲ್ಲ, ಈ DNA ತೆಗೆದು ನಾವು ಸೀಕ್ವೆನ್ಸನ್ನು ನೋಡಿದರೆ ಇಲ್ಲಿ ನ್ಯೂಕ್ಲಿಯೋಟೈಡ್ಸ್ಗಳು ಪದೇ ಪದೇ ರಿಪೀಟ್ ಆಗಿರ್ತವೆ ಒಂದೊಂದೇ. ಇವಾಗ 5 ಇರಬೇಕು ಅಂತಿಲ್ಲ, ಈ ಥರನೂ ಇರ್ಬೋದು, AT. ಸೊ ನ್ಯೂಕ್ಲಿಯೋಟೈಡ್ಸ್ಗಳು ಏನಾಗ್ತಾ ಇದ್ದಾವೆ? ರಿಪೀಟ್ ಆಗ್ತಾ ಇದ್ದಾವೆ. ಅಥವಾ ಕಂಟಿನ್ಯೂಸ್ ಆಗಿ AAA TTT ಅಗೇನ್ AAA TTT. ಸೊ ಹೀಗೆ ಒಟ್ಟಿನಲ್ಲಿ ನ್ಯೂಕ್ಲಿಯೋಟೈಡ್ಸ್ಗಳು ಇಲ್ಲಿ ಜಾಸ್ತಿ ಮೋರ್ ನಂಬರ್ ಆಫ್ ಟೈಮ್ಸ್ ಅದು ರಿಪೀಟ್ ಆಗಿರುತ್ತೆ. ಅಂತಹ DNA ನಮಗಿಲ್ಲಿ ಸಿಕ್ಕಿದೆಯಲ್ಲ, ಇದನ್ನು ನಾವು ಸ್ಯಾಟಲೈಟ್ DNA ಅಥವಾ ರಿಪಿಟೇಟಿವ್ DNA ಅಂತ ಕರಿತೀವಿ. ಇಷ್ಟು ಗೊತ್ತಾಯ್ತಾ? ನೆಕ್ಸ್ಟ್, ಈ ರಿಪಿಟೇಟಿವ್ DNAದಲ್ಲಿ 2 ರೀತಿಯಾದಂತಹ DNA ಇರುತ್ತೆ. ಸೊ ಈ ಪಾಯಿಂಟಿಗೆ ಅಗೇನ್ ವಿ ಹ್ಯಾವ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಪಿಟೇಟಿವ್ DNA. ಒಂದಂತೂ ಗೊತ್ತು, ಇದರಲ್ಲಿ ಎಷ್ಟೇ ಟೈಪ್ಸ್ ಇದ್ರೂ ಈ ನ್ಯೂಕ್ಲಿಯೋಟೈಡ್ಸ್ಗಳು ಮಾತ್ರ ರಿಪೀಟ್ ಆಗಲೇಬೇಕು ಅಂತ ಗೊತ್ತಿದೆ. ಈ ರಿಪಿಟೇಟಿವ್ DNAದಲ್ಲಿ ಬರುವಂತಹ 2 ಟೈಪ್ಸ್ ಯಾವ್ಯಾವು ಅಂತಂದರೆ, ಒಂದು ಮೈಕ್ರೋ ಸ್ಯಾಟಲೈಟ್, ಇನ್ನೊಂದು ಮಿನಿ ಸ್ಯಾಟಲೈಟ್. ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮಿನಿ ಸ್ಯಾಟಲೈಟ್ಸ್? ಎರಡರಲ್ಲೂ ನ್ಯೂಕ್ಲಿಯೋಟೈಡ್ಸ್ ಅಂತೂ ರಿಪೀಟ್ ಆಗಲೇಬೇಕು. ಯಾವಾಗ ಜಸ್ಟ್ 2 to 10 ಬೇಸ್ ಪೇರ್ಸು ರಿಪೀಟ್ ಆಗ್ತಾವಲ್ಲ, ಆವಾಗ ಇದನ್ನು ನಾವೇನಂತ ಕರಿತೀವಿ? ಮೈಕ್ರೋ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಸೊ 2 to 10 ಅಥವಾ ಕೆಲವೊಂದು ಸತಿ
ಅಪ್ರಾಕ್ಸಿಮೇಟ್ಲಿ 13. ಅಂದರೆ ಏನು, ಇವಾಗ ಜಸ್ಟ್ ಒಂದು ಡಿ ಎನ್ ಎ ಇದೆ ಅಂತ ಇಮ್ಯಾಜಿನ್ ಮಾಡಿ. ನಾವು ಜಸ್ಟ್ ಸಿಂಪಲ್ಲಾಗಿ 2 ಅಂತಲೇ ತೊಗೊಳ್ಳೋಣ. 2 ಬೇಸ್ ಪೇರ್ಸ್ ಅಥವಾ 2 ನ್ಯೂಕ್ಲಿಯೋಟೈಡ್ಸ್, ಯಾವುದು AT ಅಂತ ಒಂದು ನ್ಯೂಕ್ಲಿಯೋಟೈಡ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದೇ ಸೀಕ್ವೆನ್ಸು ಕಂಟಿನ್ಯೂಯಸ್ ಆಗಿರುತ್ತೆ, AT ಅಂತ. ಸೊ ರಿಪೀಟ್ ಇರುವಂಥದ್ದು 2ರಲ್ಲಿನೇ, ಬಟ್ ಒಂದೊಂದು ರಿಪೀಟ್ನಲ್ಲಿ ಎಷ್ಟು ನ್ಯೂಕ್ಲಿಯೋಟೈಡ್ಸ್ಗಳು ಬರ್ತಿದ್ದಾವೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೈಕ್ರೋ ಅಂತಂದರೆ ಚಿಕ್ಕದು. ಮೈಕ್ರೋ ಒಳಗಡೆ 2 to 10 ಬೇಸ್ ಪೇರ್ಸನ್ನು ಅಥವಾ 2 to 10 ನ್ಯೂಕ್ಲಿಯೋಟೈಡ್ಸನ್ನು ಹೊಂದಿರುವಂತಹ ರಿಪೀಟ್ಸ್ಗಳು ಪದೇ ಕಂಟಿನ್ಯೂಯಸ್ ಆಗಿ ಅರೇಂಜ್ ಆಗಿರ್ತವೆ. ಅದೇ ನೀವು ಮಿನಿ ಸೆಟ್ಲೈಟ್ಸಿಗೆ ಬಂದ್ರಿ ಅಂತಂದರೆ, ಮಿನಿ ಸೆಟ್ಟು 60 ಬೇಸ್ ಪೇರ್ಸನ್ನು ಹೊಂದಿರುವಂತಹ ರಿಪೀಟ್, ಆ ಯೂನಿಟ್ಟು ರಿಪೀಟ್ ಆಗಿರುತ್ತೆ ಅಂತ ಅರ್ಥ. ಹೇಗೆ, ಜಸ್ಟ್ ಇಮ್ಯಾಜಿನ್ ಮಾಡೋಣ. ದಿಸ್ ಈಸ್ ಅ DNA. ಸೊ ಮಿನಿಮಮ್ 10 ನ್ಯೂಕ್ಲಿಯೋಟೈಡ್ಸ್ ಅಂದರೆ ನಾವು AA, TT, GG, CC ಎಷ್ಟಾಯಿತು, 2, 4, 6, 8, AT. ಸೊ 10 ನ್ಯೂಕ್ಲಿಯೋಟೈಡ್ಸನ್ನು ಹೊಂದಿರುವಂತಹ ಒಂದು ಸೀಕ್ವೆನ್ಸ್ ಇದು. ಸೊ ಈ ಸೀಕ್ವೆನ್ಸೇ ಕಂಟಿನ್ಯೂಸ್ ಆಗಿರುತ್ತೆ. ಮತ್ತು T ಆದಮೇಲೆ ಅಗೇನ್ AA, TT, GG, CC, AT ಅಗೇನ್ ಮತ್ತೆ ಕಂಟಿನ್ಯೂಸ್ ಆಗಿ. ಸೊ ಈ ಮೈಕ್ರೋ ಸ್ಯಾಟಲೈಟ್ ಮತ್ತು ಮಿನಿ ಸ್ಯಾಟಲೈಟ್ ನಾವು ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇದನ್ನ ಇನ್ನೊಂದ್ಸತಿ ಬರೋಣವಾ, AA, TT, GG, CC, AT. ಸೊ ಇಲ್ಲಿ ನಮಗೆ ದಿಸ್ ಈಸ್ 1 ರಿಪೀಟ್, ದಿಸ್ ಈಸ್ 2 ರಿಪೀಟ್, ದಿಸ್ ಈಸ್ 3 ರಿಪೀಟ್, ಇಲ್ಲಿಯೂ ಕೂಡ 1, 2, 3, 4, 5 ಹಾಗೆ. ಸೊ 2ರಲ್ಲೂ ನ್ಯೂಕ್ಲಿಯೋಟೈಡ್ಸು ರಿಪೀಟ್ ಆಗಿನೇ ಇರುತ್ತೆ. ಬಟ್ ಆ ರಿಪೀಟ್ ಆಗುವಂತಹ ಏನು ಒಂದು ಯೂನಿಟ್ ಇದೆಯಲ್ಲ, ಆ ಯೂನಿಟ್ನಲ್ಲಿ ಎಷ್ಟು ಇದ್ದಾವೆ ಬೇಸ್ ಪೇರ್ಸು, ನ್ಯೂಕ್ಲಿಯೋಟೈಡ್ಸು. ಸೊ ಜಸ್ಟ್ 2 to 13, ಕೆಲವೊಂದು ಬುಕ್ನಲ್ಲಿ 2 to 10 ಅಂತಲೂ ಇದೆ. ಅಪ್ರಾಕ್ಸಿಮೇಟ್ಲಿ ನಾವು ತೊಗೊಳ್ಳೋಣ. ಸೊ ಕಡಿಮೆ ನಂಬರ್ ಇರುತ್ತೆ ಇಲ್ಲಿ. ಸೊ 2 to 13 ಅಥವಾ 2 to 10 ನ್ಯೂಕ್ಲಿಯೋಟೈಡ್ಸ್ ರಿಪೀಟ್ಸ್ ಆದರೆ ಅದು ಮೈಕ್ರೋ ಸ್ಯಾಟಲೈಟ್ನಲ್ಲಿ ಬರುತ್ತೆ. 10 to 16 ಬೇಸ್ ಪೇರ್ಸ್ದು ಒಂದು ಯೂನಿಟ್ಟು ಪದೇ ಅದು ರಿಪೀಟ್ ಆದರೆ ಮಿನಿ ಸ್ಯಾಟಲೈಟ್ನಲ್ಲಿ ಅದು ಬರುತ್ತೆ. ದಿಸ್ ಈಸ್ ದ ಫಸ್ಟ್ ಡಿಫ್ರೆನ್ಸ್. ಸೆಕೆಂಡ್ ಡಿಫ್ರೆನ್ಸ್ ಏನು ಅಂತಂದರೆ, ಇಲ್ಲಿ ನಂಬರ್ ಆಫ್ ರಿಪೀಟ್ಸ್ ವಿಲ್ ಬಿ ಲೆಸ್. ಅಂದರೆ 80 ಎಷ್ಟು ಸತಿ ಆಯ್ತು ಇವಾಗ ಇಲ್ಲಿ, 1, 2, 3, 4, 5. ಸೊ ಇಲ್ಲಿ 5 ಟೈಮ್ಸು ಅದು ರಿಪೀಟ್ ಆಗಿದೆ. ಒಂದೊಂದು ಯೂನಿಟ್ಟು 5 ಟೈಮ್ಸು ರಿಪೀಟ್ ಆಗಿದೆ. ಓಕೆ, ಬಟ್ ನಿಮಗೆ ಮಿನಿ ಸ್ಯಾಟಲೈಟ್ನಲ್ಲಿ ತೊಗೊಂಡ್ರಿ ಅಂತಂದರೆ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಹೇಳ್ತಾ ಇಲ್ಲ, ನಂಬರ್ ಆಫ್ ರಿಪೀಟ್ಸ್ ವಿಲ್ ಬಿ ಮೋರ್. ಅಂದರೆ 10 ಟೈಮ್ಸ್ 20 ಟೈಮ್ಸ್ ಹಾಗೆ ಜಾಸ್ತಿ ಆಗಿರುತ್ತೆ. ಸೊ ಇದೇನು ರಿಪಿಟೇಟಿವ್ ಯೂನಿಟ್ ಇದೆಯಲ್ಲ, ಇದು ಕಡಿಮೆ ಸತೆ ರಿಪೀಟ್ ಆಗಿರುತ್ತೆ ಇಲ್ಲಿ, ಬಟ್ ಇಲ್ಲಿ ಜಾಸ್ತಿ ಸತೆ ಅದು ರಿಪೀಟ್ ಆಗ್ತಾ ಹೋಗಿರುತ್ತೆ. ಇದು ಸೆಕೆಂಡ್ ಡಿಫ್ರೆನ್ಸ್. ಇಲ್ಲಿ ಈ ಮೈಕ್ರೋ ಸ್ಯಾಟಲೈಟ್ಸ್ ಏನಿರ್ತಾವಲ್ಲ, ದೀಸ್ ಆರ್ ಕಾಲ್ಡ್ ಆ್ಯಸ್ ಶಾರ್ಟ್ ಟ್ಯಾಂಡಮ್ ರಿಪೀಟ್ಸ್. ವೆರಿ ಇಂಪಾರ್ಟೆಂಟ್, ಶಾರ್ಟ್ ಟ್ಯಾಂಡಮ್ ರಿಪೀಟ್ಸ್. ಓಕೆ, ಟ್ಯಾಂಡಮ್ ಅಂದರೆ ಇದು ಒಂದು ಸೆಗ್ಮೆಂಟ್ ಇದ್ದಂಗೆ ಇವಾಗ. ಸೊ ಇವು ಶಾರ್ಟ್ ಆಗಿರ್ತವೆ ಆ್ಯಂಡ್ ಕಡಿಮೆ ಟೈಮ್ಸ್ ಅವು ರಿಪೀಟ್ ಆಗಿರ್ತವೆ. ಸೊ ಮೈಕ್ರೋ ಸ್ಯಾಟಲೈಟ್ಸ್ ಆರ್ ಕಾಲ್ಡ್ ಆ್ಯಸ್ ಶಾರ್ಟ್ ಟ್ಯಾಂಡಮ್ ರಿಪೀಟ್ಸ್. ಇಲ್ಲೇನಾಗುತ್ತೆ, ದೀಸ್ ಆರ್ ಕಾಲ್ಡ್ ಆ್ಯಸ್ VNTR. ವಾಟ್ ಡು ಯು ಮೀನ್ ಬೈ ದಿಸ್? ವೇರಿಯೇಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ಇಲ್ಲಿ ನಂಬರು ವೇರಿ ಆಗುತ್ತೆ ಅಂತ ಅರ್ಥ. ಇಲ್ಲಿ ಶಾರ್ಟ್ ಆಗಿ ಅಂದರೆ ಜಾಸ್ತಿ ಸತಿ ಅಲ್ಲ, ಶಾರ್ಟ್ ಆಗಿ ಕೆಲವೊಂದು ಸತಿ ಮಾತ್ರ ಈ ಸೆಗ್ಮೆಂಟ್ಸ್ಗಳು ರಿಪೀಟ್ ಆಗಿರ್ತವೆ. ಬಟ್ ಇಲ್ಲಿ ವೇರಿಯೇಬಲ್ ನಂಬರ್ ಫಿಕ್ಸ್ ಅಂತ ಇಲ್ಲ, ವೇರಿಯೇಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ಗಳು ಮಿನಿ ಸ್ಯಾಟಲೈಟಲ್ಲಿ ಬರ್ತವೆ. ನಾವು ಅಲ್ಟಿಮೇಟ್ಲಿ ಏನು ಮಾಡೋಕ್ಕೆ ಹೋಗ್ತಾ ಇದ್ವಿ, ನಮಗೇನು 0.1% ಜೆನೆಟಿಕ್ ಡಿಫ್ರೆನ್ಸ್ ಇದೆಯಲ್ಲ ಅಂತ ಗೊತ್ತಿದೆಯಲ್ಲ ಎಲ್ಲರ ಮಧ್ಯೆ, ಅದನ್ನು ಕಂಡುಹಿಡಿಲಿಕ್ಕೆ ಹೋಗ್ತಾ ಇದ್ವಿ. ಅದನ್ನು ನಾವು ಕಂಡುಹಿಡಿಬೇಕು ಅಂತಂದರೆ DNA ತೊಗೊಂಡಿದ್ದೀವಿ. ಆ DNA ಒಳಗಡೆ ನಾವು ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ ಮಿನಿ ಸ್ಯಾಟಲೈಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಯು ಗಾಟ್ ದಿಸ್ ಪಾಯಿಂಟ್? ಯಾಕೆ ಇಷ್ಟೆಲ್ಲ ಹೇಳಿದ್ದೆ ಅಂತಂದರೆ, DNA ಸಿಕ್ಕಿದೆ ನಮಗೆ, ಬಟ್ DNA ಒಳಗಡೆ ಹೋಗ್ತಾ ನಮಗೇನು ಬೇಕು, DNA ಫಿಂಗರ್ ಪ್ರಿಂಟಿಂಗ್ ಮಾಡಲಿಕ್ಕೆ ಮಿನಿ ಸ್ಯಾಟಲೈಟ್ಸ್ ಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಬೇಕು ನಮಗೆ, ವೇರಿಯೇಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ಗಳು ಬೇಕು. ನಾವು ಎಕ್ಸಾಕ್ಟ್ಲಿ ಏನಪ್ಪ ಇದು ವೇರಿಯೇಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್, ಇದನ್ನ ಜಸ್ಟ್ ಒಂದು ಸತಿ ನೋಡ್ಕೊಂಬಿಡೋಣ. ಓಕೆ, ನೋ ಸಿ ಹಿಯರ್, ದಿಸ್ ಐ ವಿಲ್ ಇರೇಸ್. ಓಕೆ,
ನಾವು ವಾಟ್ ಈಸ್ ದಿಸ್ ವೇರಿಯೇಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್, ಇದನ್ನ ಇಲ್ಲಿ ಸಪ್ರೇಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. VNTR. ಓಕೆ, ನಾವು ಹಿಯರ್ ಈಸ್ ಅ ಸ್ಯಾಂಪಲ್ ಆಫ್ ಮೀ. ಸೊ ಇಲ್ಲಿ ಹೇಮಾ ಮ್ಯಾಮದ್ದು ಸ್ಯಾಂಪಲ್ ಇದೆ. ದಿಸ್ ಈಸ್ ಮೈ DNA ಕಂಟೆಂಟ್. ಓಕೆ, ನೆಕ್ಸ್ಟ್ ನೀವು you have one more sample of my student and this is the DNA of my student. So we have 2 DNA samples here. Okay, ಈ DNA-ಯನ್ನು ನೀವು ಈ DNA-ದಲ್ಲಿರುವಂತಹ ಮಿನಿ ಸ್ಯಾಟಲೈಟನ್ನು ತಗೊಂಡ್ರೆ, ದಿಸ್ ಈಸ್ ದ DNA ಆಫ್ ಮೈನ್ ಆ್ಯಂಡ್ ದಿಸ್ ಈಸ್ ದ DNA ಆಫ್ ಮೈ ಸ್ಟೂಡೆಂಟ್. ಓಕೆ, ಇಲ್ಲಿ ಒಂದು ರಿಪೀಟ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೀಕ್ವೆನ್ಸು ಯಾವುದು? ಜಸ್ಟ್ ಫಾರ್ ಎಕ್ಸಾಂಪಲ್ ATGC ಅಂತ ಒಂದು ರಿಪೀಟ್ ಇದೆ. ಸಿ, ಮಿನಿ ಸ್ಯಾಟಲೈಟ್ನಲ್ಲಿ ಯೂಶ್ವಲಿ 10ಕ್ಕಿಂತ ಜಾಸ್ತಿ ಇರಬೇಕು. ಬಟ್ ನಾನು 10 ಬರಿತಾ ಹೋದರೆ ತುಂಬ ದೊಡ್ಡದಾಗಿಬಿಡುತ್ತೆ, ಬೋರ್ಡ್ ಸಾಕಾಗಂಗಿಲ್ಲ. ಸೊ ಜಸ್ಟ್ ನಾನು 4 ನ್ಯೂಕ್ಲಿಯೋಟೈಡ್ಸನ್ನು ಮಾತ್ರ ತೊಗೊಂಡಿದ್ದೀನಿ. ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಮೈಕ್ರೋ ಸ್ಯಾಟಲೈಟ್. ನಮಗೆ ಬೇಕಾಗಿರೋದು ಮಿನಿ ಸ್ಯಾಟಲೈಟೇ. ಓಕೆ, so this ATGC, again it has repeated one more time ATGC, again it has repeated ATGC and one more time ATGC. ಎಷ್ಟು ಸತಿ ರಿಪೀಟ್ ಆಯಿತು ನನ್ನರಲ್ಲಿ? 4 ಸತಿ ರಿಪೀಟ್ ಆಯಿತು. ನೆಕ್ಸ್ಟ್ ನೀವು ನನ್ನ ಸ್ಟೂಡೆಂಟ್ DNA ತಗೊಂಡ್ರೆ ಇಲ್ಲಿ ಅಗೇನ್ ಯು ಹ್ಯಾವ್ ATGC. ಸೊ ಏನು ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಮಗೆ? ಇದೇನು ಒಂದು ಸೀಕ್ವೆನ್ಸ್ ಇದೆಯಲ್ಲ, ಆ ಸೀಕ್ವೆನ್ಸು ನನ್ನ ಒಳಗಡೆ ನನ್ನ DNA-ದಲ್ಲಿ ಅದು ಜಾಸ್ತಿ ಟೈಮು ರಿಪೀಟ್ ಆಗಿದೆ. ಬಟ್ ಬೇರೆ ವ್ಯಕ್ತಿ XYZ ಅಲ್ಲಿ ಅದೇ ರಿಪೀಟು ಜಸ್ಟ್ 2 ಟೈಮ್ಸ್ ಮಾತ್ರ ಆಗಿದೆ. ಅದೇ ಸೀಕ್ವೆನ್ಸು 2 ಟೈಮ್ಸ್ ಮಾತ್ರ ಆಗಿದೆ. ಸೊ ಅದಕ್ಕೆ ನಾವಿಲ್ಲಿ ಇವಾಗ ಸ್ಟೂಡೆಂಟ್ A ಅಂತ ತೊಗೊಂಡ್ರಲ್ಲ, ನೆಕ್ಸ್ಟ್ ನೀವು ಸ್ಟೂಡೆಂಟ್ B ಅಂತ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ವೇರ್ ವಿ ವಿಲ್ ರೈಟ್, okay, here I'll take student, this is A and this is B and this is his DNA. ಆ DNA-ದಲ್ಲಿ ನೀವು ಮಿನಿ ಸ್ಯಾಟಲೈಟನ್ನು ತೊಗೊಂಡ್ರೆ ನಿಮಗೆ ಇಲ್ಲಿ ಏನು ಸಿಗ್ಬೋದು ಅಂತಂದರೆ ATGC. ಸೊ ವಾಟ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ಫ್ರಮ್ ದಿಸ್? VNTR ಅಂತಂದರೆ ಫಸ್ಟ್ ವರ್ಡ್ ವೇರಿಯೇಬಲ್ ನಂಬರ್. ಸೊ ವೇರಿಯೇಬಲ್ ಅಂತಂದರೆ ನನ್ನ ಒಳಗಡೆ 3 ಇರ್ಬೋದು, ನಿಮ್ಮ ಒಳಗಡೆ 4 ಇರ್ಬೋದು, ಇನ್ನೊಬ್ಬರೊಳಗಡೆ 10 ಇರ್ಬೋದು, ಮತ್ತೊಬ್ಬರೊಳಗಡೆ 100 ಇರ್ಬೋದು, ಇನ್ನೂ ಒಬ್ಬರೊಳಗಡೆ 1000 ಇರ್ಬೋದು. ಸೊ ಒಂದೇ ಯೂನಿಟ್ ಇದೆ, ಬಟ್ ಅಂದರೆ ಒಂದೇ ಸೀಕ್ವೆನ್ಸ್ ಇದೆ. ಸೀಕ್ವೆನ್ಸ್ ಈಸ್ ಫಿಕ್ಸ್ಡ್. ಓಕೆ, ಇಲ್ಲಿ ಎಕ್ಸಾಂಪಲ್ ತೊಗೊಂಡಿರೋದು ಸೀಕ್ವೆನ್ಸ್ ಫಿಕ್ಸ್ ಆಗಿರುತ್ತೆ. ಬಟ್ ಅದು ಎಷ್ಟು ಟೈಮ್ ರಿಪೀಟ್ ಆಗಿದೆ ಅಂತ ವೇರಿ ಆಗುತ್ತೆ. ನನ್ನರಲ್ಲಿ ಬೇರೆ ಇರುತ್ತೆ, ನಿಮ್ಮದ್ರಲ್ಲಿ ಬೇರೆ ಇರುತ್ತೆ, ಇನ್ನೊಬ್ಬರಲ್ಲಿ ಬೇರೆ ಇರುತ್ತೆ. ಅದಕ್ಕೆ ನಾವಿಲ್ಲಿ ವೇರಿಯೇಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಅಂತ ಹೇಳಿರೋದು. ಎಷ್ಟು ಸತಿ ಅದು ರಿಪೀಟ್ ಆಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಬಟ್ ಅದು ಇರುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತಾ ಇದ್ದೀವಿ? VNTR ಅಂತ ಹೇಳ್ತಾ ಇದ್ದೀವಿ. ಇದನ್ನು ಬಿಟ್ಬಿಡಿ, ಇದು ಶಾರ್ಟ್ ಟ್ಯಾಂಡಮ್ ರಿಪೀಟ್ಸ್. ಅಂದರೆ ಇರುವಂತಹ ಸೀಕ್ವೆನ್ಸ್ನಲ್ಲಿ ನ್ಯೂಕ್ಲಿಯೋಟೈಡ್ಸು ಫಸ್ಟ್ ಆಫ್ ಆಲ್ ಕಡಿಮೆ ಇರ್ತವೆ. ಅವು ಒಂದು 2-3 ಟೈಮ್ಸ್ ಅಷ್ಟೇ ಅವು ರಿಪೀಟ್ ಆಗಿ ಸ್ಟಾಪ್ ಆಗಿಬಿಟ್ಟಿರ್ತವೆ. ಬಟ್ ನಮ್ಮದ್ರಲ್ಲಿ ಹಾಗಲ್ಲ. ಈ VNTRದಲ್ಲಿ ಅಂದರೆ 2 ನಮ್ಮದ್ರಲ್ಲೇ ಇರ್ತವೆ. ಬಟ್ ನಮಗಿವಾಗ ಬೇಕಾಗಿರೋದು DNA ಫಿಂಗರ್ ಪ್ರಿಂಟಿಂಗಿಗೆ ಮಿನಿ ಸ್ಯಾಟಲೈಟ್ಸ್ ಏನಾಗ್ತವೆ? ನ್ಯೂಕ್ಲಿಯೋಟೈಡ್ಸ್ಗಳಲ್ಲಿ 10 to 60 ಇರ್ತವೆ. ಬಟ್ ಅವು ಮೋರ್ ನಂಬರ್ ಆಫ್ ಟೈಮ್ಸು ರಿಪೀಟ್ ಆಗ್ತಾ ಹೋಗಿರ್ತವೆ DNA ಪೂರ್ತಿಯಾಗಿ. ಬಟ್ ದ ನಂಬರ್ ವಿಲ್ ವೇರಿ. ಅದು ಎಷ್ಟು ಸತಿ ರಿಪೀಟ್ ಆಗಿರುತ್ತೆ ಅದು ಎಲ್ಲ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಇರುತ್ತೆ. ನಾನು ಜಸ್ಟ್ ಒಂದು ಸೀಕ್ವೆನ್ಸ್ ತೊಗೊಂಡೆ, ಹಾಗೆ ನೀವು ಬೇರೆ ಸೀಕ್ವೆನ್ಸ್ ತೊಗೊಳ್ಳಿ. ಇನ್ನೊಂದು GGTTC ಅಂತ ಒಂದು ಸೀಕ್ವೆನ್ಸ್ ಇದೆ ಅಂದ್ಕೊಳ್ಳಿ, ಇಮ್ಯಾಜಿನರಿ. ಆ GGTTC ಸೀಕ್ವೆನ್ಸು ನಂದ್ರ ಒಳಗಡೆ ಜಸ್ಟ್ 1 ಟೈಮ್ ಇರ್ಬೋದು, ನಿಮ್ಮ ಒಳಗಡೆ ಜಸ್ಟ್ 2 ಟೈಮ್ಸ್ ಇರ್ಬೋದು, ನಿಮ್ಮ ಪಕ್ಕದ ವ್ಯಕ್ತಿನಲ್ಲಿ 4 ಟೈಮ್ ಇರ್ಬೋದು. ಸೊ ಹಾಗೆ ಎಷ್ಟು ಕಾಂಬಿನೇಷನ್ಸ್ಗಳು ಮಾಡ್ತಾ ಹೋಗ್ತೀರಾ ನೀವು. ಸೊ ಈ ಮಿನಿ ಸ್ಯಾಟಲೈಟ್ಸ್ಗಳ ಆಧಾರವಾಗಿಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ? DNA ಫಿಂಗರ್ ಪ್ರಿಂಟಿಂಗನ್ನು ಮಾಡ್ತಾ ಇದ್ದೀವಿ. ಸರಿ, ಹಾಗಾದರೆ ನಮಗೆ ಮಿನಿ ಸ್ಯಾಟಲೈಟ್ ಸಿಕ್ಕಾಯಿತು. ಮಿನಿ ಸ್ಯಾಟಲೈಟ್ನಲ್ಲಿ VNTR ಇದೆ ಅಂತ ಗೊತ್ತಾಯಿತು. ಇದನ್ನು ಆಧಾರವಾಗಿ ಇಟ್ಕೊಂಡು ನಾವು ಹೆಂಗೆ ಗುರುತಿಸೋದು? ನನ್ನದ್ರಲ್ಲಿ 2 ಟೈಮ್ಸ್ ರಿಪೀಟ್ ಆಗಿದೆ, ನಿಮ್ಮದ್ರಲ್ಲಿ 3 ಟೈಮ್ ಆಗಿದೆ, ಇನ್ನೊಬ್ಬರಲ್ಲಿ 4 ಟೈಮ್ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾವು ಸಿ ಹಿಯರ್ ಒಂದು ಸ್ಪೆಸಿಫಿಕ್ ಆದಂತಹ ಎಂಜೈಮ್ ಇದೆ. ಇದನ್ನು ನಾನು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ನಲ್ಲಿ ಕೂಡ ಹೇಳಿದ್ದೆ. ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್, ನೆನಪಿದೆಯಾ? ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್. ಓಕೆ, ಐ ಗೆಸ್ ಲೈಟ್ ರಿಫ್ಲೆಕ್ಷನ್ ಇಲ್ಲಿ ಆಗಲ್ಲ ಅಂತ ಅನ್ಕೋತೀನಿ. ಎಸ್.
ಸೊ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಅಂತ ಒಂದು ಎನ್ಸೈಮ್. ಈ ಎನ್ಸೈಮ್ಸ್ಗಳು ಏನು ಮಾಡ್ತವೆ ಅಂತಂದರೆ ಡಿ ಎನ್ ಎಯನ್ನು ಎಟ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆದಂತಹ ಪಾಯಿಂಟಿಗೆ ಕಟ್ ಮಾಡುವಂತಹ ಶಕ್ತಿ ಈ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಎನ್ಸೈಮ್ಗೆ ಇರ್ತವೆ. ಅವು ಈ ಕಟ್ಟಿಂಗ್ ಏನು ಪ್ರೊಸೆಸ್ ಇದೆಯಲ್ಲ ಅದನ್ನ ಹೆಂಗೆ ಮಾಡ್ತವೆ ಅಂತಂದರೆ ಸ್ಪೆಸಿಫಿಕ್ಕಾಗಿ ಎಲ್ಲಿಗೆ ಈ ರಿಪೀಟ್ ಮುಗಿಯುತ್ತಲ್ಲ ಅಲ್ಲಿಗೆ ಅದನ್ನು ಕಟ್ ಮಾಡ್ತವೆ. ಸೊ ಇದನ್ನು ನಮಗೆ ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಡಿ ಎನ್ ಎ ಇಲ್ಲಿ ಇಷ್ಟುದ್ದ ಇದೆ, ಇದು ಇನ್ನೂ ಕಂಟಿನ್ಯೂಸ್ ಆಗಿರುತ್ತೆ, ಬೇರೆ ಬೇರೆ ಸೀಕ್ವೆನ್ಸ್. ಓಕೆ, ನಾವು ಜಸ್ಟ್ ತೋರಿಸಿರೋದು ನಮಗೆ ಬೇಕಾಗಿರೋದು ಮಾತ್ರ. ಸೊ ಈ ಸ್ಯಾಂಪಲ್ಲಿಗೆ ನೀವು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಏನಾದರೂ ಹಾಕಿಬಿಟ್ರಿ ಅಂತಂದರೆ ಆ ಎನ್ಸೈಮ್ ಏನು ಮಾಡುತ್ತೆ, ಡಿ ಎನ್ ಎಯನ್ನು ಈ ಪಾಯಿಂಟಿಗೆ ಕಟ್ ಮಾಡುತ್ತೆ. ಓಕೆ, ಸ್ಟೂಡೆಂಟ್ ಎನಲ್ಲಿ ಈ ಪಾಯಿಂಟಿಗೆ ಸೀಸರ್ ಡ್ರಾ ಮಾಡ್ತಾ ಇದ್ದೀನಿ, ಕತ್ರಿಯನ್ನು, ಸೊ ನಿಮ್ಗೆ ಗೊತ್ತಾಗಲಿ ಅಂತ. ಓಕೆ, ಈ ಸ್ಟೂಡೆಂಟ್ ಸ್ಯಾಂಪಲಿಗೆ ಏನಾದರೂ ನೀವು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಹಾಕಿದ್ರಿ ಅಂತಂದರೆ ಈ ಪಾಯಿಂಟಿಗೆ ಡಿ ಎನ್ ಎಯನ್ನು ಅದು ಕಟ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಸೊ ಈ ಪಾಯಿಂಟಿಗೆ ಡಿ ಎನ್ ಎನ ಕಟ್ ಮಾಡಿದ್ಮೇಲೆ ನಮಗಿಲ್ಲಿ ಲೆಂತ್ ಏನಿದೆಯಲ್ಲ, ಲೆಂತ್ ಡಿಫ್ರೆನ್ಸ್ ಆಯಿತಾ ಎಲ್ಲ ವ್ಯಕ್ತಿಗಳದ್ದು. ಸೊ ಇದನ್ನು ನೀವು ಕಟ್ ಮಾಡಿದ ಮೇಲೆ ಈ ಸೆಕ್ಷನ್ನ ನೀವು ತೊಗೊಂಡ್ರಿ ಅಂತಂದರೆ ಹೌ ಇಟ್ ವಿಲ್ ಲುಕ್, ಸಿ ಹಿಯರ್, ದಿಸ್ ಈಸ್ 1 time 2 time 3 times ಆ್ಯಂಡ್ 4 times. ಇಲ್ಲಿ 1 and 2, ಇಲ್ಲಿ 1 2 and 3. ಸೊ ನಂದು ಡಿ ಎನ್ ಎ ನಿಮಗೆ ಲಾಸ್ಟಿಗೆ ಹೆಂಗೆ ಸಿಗುತ್ತೆ ಅಂತಂದರೆ, ವೇರ್ ಟು ರೈಟ್ this also I will erase V and TR. Okay, now this is Hema ma'am, this is student A and this is student B. So ಯಾವಾಗ ನೀವು ಆರ್ ಜೊತೆ ಇದನ್ನ ಟ್ರೀಟ್ ಮಾಡ್ತೀರಲ್ಲ ಆವಾಗ ನಮಗೇನು ಡಿ ಎನ್ ಎ ಸಿಗುತ್ತಲ್ಲ, ದಿಸ್ ವಿಲ್ ಬಿ ಮೈ ಡಿ ಎನ್ ಎ. 1 time 2 time 3 times ಆ್ಯಂಡ್ 4 times ರಿಪೀಟ್ ಇದೆ ನಂದರಲ್ಲಿ. ಅದೇ ಸೇಮು ನಿಮ್ಮ ಸ್ಟೂಡೆಂಟ್ ಎನ್ನು ತೊಗೊಂಡ್ರೆ 1 time ರಿಪೀಟ್ 2 time ರಿಪೀಟ್ 2 ಸಿಕ್ತು. ಇಲ್ಲಿ ತೊಗೊಂಡ್ರೆ 1 2 and 3. ನೀವು ನಂಬರ್ ಆಫ್ ರಿಪೀಟ್ಸನ್ನು ನಾನು ಇಲ್ಲಿ ಬರಿತಾ ಇರೋದು, ಇಲ್ಲಿ 4 times ರಿಪೀಟ್ ಆಗಿದೆ, ಇಲ್ಲಿ 2 times ಆಗಿದೆ, ಇಲ್ಲಿ 3 times ಆಗಿದೆ. ಸೊ ಅಲ್ಟಿಮೇಟ್ಲಿ ನಾವು ಯಾವಾಗ ವಿ ಆ್ಯಂಡ್ ಟಿ ಆರ್ಗಳನ್ನು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಸಿಗೆ ಹಾಕಿದ್ವಲ್ಲ ಆವಾಗ ನಮಗೆ ಸ್ಪೆಸಿಫಿಕ್ ಆದಂತಹ ಲೆಂತನ್ನು ಹೊಂದಿರುವಂತಹ ಫ್ರೆಗ್ಮೆಂಟ್ಸ್ಗಳು ಸಿಗ್ತಾ ಹೋಗ್ತವೆ. ಈ ಫ್ರೆಗ್ಮೆಂಟ್ಸ್ಗಳನ್ನು ಟೆಕ್ಸ್ಟ್ ಬುಕ್ಕಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ವರ್ಡ್ ಇದೆ, ರಿಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಲೆಂತ್ ಪಾಲಿಮಾರ್ಫಿಸಮ್. ಓಕೆ, ಬರೋಣ ಇಲ್ಲಿ, ರಿಸ್ಟ್ರಿಕ್ಷನ್ ಲೆಂತ್, ರಿಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಲೆಂತ್, ರಿಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಲೆಂತ್ polymorphism. What do you mean by this? ಹೆಸರಿನಲ್ಲೇ ಇದೆ. ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಜೊತೆ ನಾವು ಇದನ್ನ ಟ್ರೀಟ್ ಮಾಡ್ತಾ ಇದ್ದೀವಿ. ಫ್ರಾಗ್ಮೆಂಟ್ಸ್ ಏನಾಯಿತು, ಬೇರೆ ಬೇರೆ ಪಾಯಿಂಟಿಗೆ ಅದು ರಿಸ್ಟ್ರಿಕ್ಟ್ ಆಗಿ ಕಟ್ ಆಗ್ತಾ ಹೋಯ್ತು. ಸೊ ನಮಗೆ ಫ್ರಾಗ್ಮೆಂಟ್ ಲೆಂತ್ ಏನಾಗ್ತಾ ಇದೆ ಇಲ್ಲಿ, ಪಾಲಿ ಅಂತಂದರೆ ಮೆನಿ ಅಂತ ಅರ್ಥ, ಬೇರೆ ಬೇರೆ ಟೈಪ್ಸ್ ಅಂತ ಅರ್ಥ. ಸೊ ರಿಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಲೆಂತ್ ಪಾಲಿಮಾರ್ಫಿಸಮ್, ಇವೇನು ನಮಗೆ ಇಷ್ಟಿಷ್ಟೇ ತುಣುಕುಗಳು ಸಿಗ್ತಾ ಇದ್ದಾವಲ್ಲ ಇವನ್ನ ನಾವೇನಂತ ಕರಿತೀವಿ, RFLP ಅಂತ ಕರಿತೀವಿ. ಸೊ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಈ ಎಲ್ಲ ಏನು RFLP ಇದಾವಲ್ಲ ಅವೆಲ್ಲವೂ ಒಬ್ಬ ಪರ್ಸನಿಂದ ಇನ್ನೊಬ್ಬ ಪರ್ಸನಿಗೆ ಡಿಫ್ರೆಂಟ್ ಆಗಿರ್ತವೆ ಆ್ಯಂಡ್ ಯುನಿಕ್ ಆಗಿರ್ತವೆ. ಇವಾಗ ನೀವು ಈ ಪೂರ್ತಿ ನಮ್ಮದು 2 ಮೀಟರ್ ಡಿ ಎನ್ ಎನ್ನು ತೊಗೊಂಡ್ರೆ ಆ 2 ಮೀಟರ್ ಡಿ ಎನ್ ಎಯಿಂದ 46 ಕ್ರೋಮೋಸೋಮ್ಸ್ ಇದ್ದಾವೆ, ಕ್ರೋಮೋಸೋಮ್ಸ್ಗಳು ಫಾರ್ಮ್ ಆಗ್ತವೆ. ಇವಾಗ ಕ್ರೋಮೋಸೋಮ್ 1 ನಂದು ತೊಗೊಂಡ್ರೆ ಆ ಕ್ರೋಮೋಸೋಮ್ ನಂಬರ್ 1 ಮೇಲ್ಗಡೆ ಇರುವಂತಹ ಏನು ವಿ ಆ್ಯಂಡ್ ಟಿ ಆರ್ ಇದೆ, ಒಂದು ಸೀಕ್ವೆನ್ಸ್ ಇದೆ, ಅದು ನಂದರಲ್ಲಿ 5 ಟೈಮ್ ಇರ್ಬೋದು, ನಿಮ್ಮ ಕ್ರೋಮೋಸೋಮ್ ನಂಬರ್ 1ದಲ್ಲಿ 10 ಸತಿ ಇರ್ಬೋದು, ಇನ್ನೊಬ್ಬ ವ್ಯಕ್ತಿದು ಕ್ರೋಮೋಸೋಮ್ ನಂಬರ್ 1ಗೆ ಅದೇ ಸೀಕ್ವೆನ್ಸ್ ಇರುತ್ತೆ, ಮೇ ಬಿ 20 ಟೈಮ್ಸ್ ಇರ್ಬೋದು. ಸೊ ಸೀಕ್ವೆನ್ಸ್ ಸೇಮ್ ಇದೆ ಮೂರಲ್ಲಿನೂ, ಬಟ್ ಅದು ಎಷ್ಟು ಟೈಮ್ ರಿಪೀಟ್ ಆಗಿದೆ ಅದು ಮ್ಯಾಟರ್ ಆಗುತ್ತೆ. ಅದನ್ನು ನಾವೇನಾದರೂ ಗೊತ್ತು ಹಿಡಿದ್ವಿ ಅಂತಂದರೆ ಅದನ್ನು ಆಧಾರವಾಗಿ ಇಟ್ಕೊಂಡು ನಾವೆಲ್ಲರೂ ಹೆಂಗೆ ವಿಭಿನ್ನವಾಗಿದ್ದೀವಿ, ಪಾಲಿಮಾರ್ಫಿಸಮ್, ಸಿ ಹಿಯರ್, ಪಾಲಿಮಾರ್ಫಿಸಮ್ ಅಂದರೆ ವಿಭಿನ್ನವಾಗಿದ್ದೀವಿ, ಬೇರೆ ಬೇರೆವಾಗಿದ್ದೀವಿ, ಡಿಫ್ರೆಂಟ್ ಇದ್ದೀವಿ, ಅದನ್ನು ನಾವು ಕಂಡು ಹಿಡ್ಕೋಬೋದು. ಸೊ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಪ್ರೊಸೀಜರ್ ನಿಮಗೆ ಗೊತ್ತಾಗಬೇಕು ಅಂತಂದರೆ ಇದಿಷ್ಟು ಹಿನ್ನೆಲೆ ನಿಮಗೆ ಗೊತ್ತಾಗಲೇಬೇಕು. ಇಲ್ಲಿವರೆಗೂ ನಾವು ಹೆಂಗೆ ಬಂದ್ವಿ, ನಾವು ಮಿನಿ ಸ್ಯಾಟಲೈಟನ್ನು ತೊಗೊಂಡು ಬಂದ್ವಿ. ಮಿನಿ ಸ್ಯಾಟಲೈಟ್ ಎಲ್ಲಿ ಸಿಕ್ತು ನಮಗೆ, ಈ ಸ್ಯಾಟಲೈಟ್ ಡಿ ಎನ್ ಎದಲ್ಲಿ ಸಿಕ್ತು. ಸ್ಯಾಟಲೈಟ್ ಡಿ ಎನ್ ಎದಲ್ಲಿ
ಸೀಕ್ವೆನ್ಸು ರಿಪೀಟ್ ಆಗಿರುತ್ತೆ, ಬಟ್ ವಿ ಹ್ಯಾವ್ ಮೈಕ್ರೋ ಆ್ಯಂಡ್ ಮಿನಿ. ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮಿನಿ ಸ್ಯಾಟಲೈಟ್. ಈ ಮಿನಿ ಸ್ಯಾಟಲೈಟ್ನಲ್ಲಿ ನಂಬರ್ ಆಫ್ ರಿಪೀಟ್ಸ್ ಜಾಸ್ತಿ ಇರ್ತವೆ, ವೇರಿಯೂನು ಇರ್ತವೆ. ಇದನ್ನು ನಾವು VNTR ಅಂತ ಕರಿತೀವಿ. ಈ VNTRಗಳನ್ನು ನಾವು ಈಸಿಯಾಗಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಜೊತೆ ಹಾಕಿ ಅವನ್ನ ಸಪ್ರೇಟ್ ಮಾಡ್ಬೋದು. ಆ ಸಪ್ರೇಟ್ ಮಾಡಿದಂತಹ ಏನು ನಮಗೆ DNA ಫ್ರೆಗ್ಮೆಂಟ್ಸ್ ಇದ್ದಾವೆ ಅವ್ರ ಬೇಸಿಸ್ ಮೇಲೆ ನಾವು ಒಬ್ಬ ವ್ಯಕ್ತಿಯನ್ನು ಕಂಡುಹಿಡಿಬೋದು, ಒಬ್ಬ ವ್ಯಕ್ತಿಯನ್ನು ಗುರುತಿಸ್ಬೋದು. ಸೊ ನಾವೆಲ್ಲರೂ ಜೆನೆಟಿಕ್ ಲೆವೆಲ್ಗೆ ಹೆಂಗೆ ಡಿಫ್ರೆಂಟ್ ಆಗಿದ್ದೀವಿ ಅಂತ ಕಂಡುಹಿಡಿತಾ ಇದ್ದೀವಿ. DNA ಫಿಂಗರ್ ಪ್ರಿಂಟಿಂಗ್ನಲ್ಲಿ ಹೊರಗಡೆಯಿಂದ ಹೆಂಗೆ ಡಿಫ್ರೆಂಟ್ ಆಗಿದ್ದೀವಿ, ಕೈ ಎಷ್ಟುದ್ದಿದೆ, ಕಾಲು ಎಷ್ಟುದ್ದ ಇದೆ, ಹಂಗೆ ಡಿಫ್ರೆಂಟ್ ಮಾಡ್ತಾ ಇಲ್ಲ. ನಮ್ಮದು ಜೆನೆಟಿಕ್ ಲೆವೆಲ್ಲಿಗೆ ನಾವೆಲ್ಲರೂ ಹೆಂಗೆ ಒಂದು ಯುನೀಕ್ನೆಸ್ ಇದೆಯಲ್ಲ ನಮಗೆಲ್ಲ, ಅದನ್ನು ನಾವಿಲ್ಲಿ ಕಂಡುಹಿಡಲಿಕ್ಕೆ ಹೋಗ್ತಾ ಇರೋದು. ಆ್ಯಂಡ್ ಲಾಸ್ಟ್ 1 ಪಾಯಿಂಟ್ ಹೇಳಿ ಪ್ರೊಸೀಜರನ್ನು ಶುರು ಮಾಡೋಣ. DNA ಫಿಂಗರ್ ಪ್ರಿಂಟಿಂಗ್ ಯಾಕೆ ಇಲ್ಲಿ ಈ ರೀತಿಯಾದಂತಹ ಡಿಫ್ರೆನ್ಸ್ಗಳು ಬಂದು, ಯಾಕೆ ನನ್ನದ್ರಲ್ಲಿ 5 ಟೈಮ್ ಇದೆ, ನಿಮ್ಮದ್ರಲ್ಲಿ 3 ಟೈಮ್ ಇದೆ. ಡೋಂಟ್ ಗೆಟ್ ಕನ್ಫ್ಯೂಸ್. ನಾನು ಹೇಳಿದ್ದು ಜಸ್ಟ್ ಒಂದೇ ಒಂದು ಸೀಕ್ವೆನ್ಸ್, ಹಾಗೆ ಎಷ್ಟೊಂದು ಬೇರೆ ಬೇರೆ ಸೀಕ್ವೆನ್ಸ್ಗಳಿರ್ತವೆ. ಇವಾಗ ನೋಡಿ ATGC ಅಂತ ಒಂದು ಸೀಕ್ವೆನ್ಸ್ ಇದೆಯಾ. ATGC ಫಾರ್ ಎಕ್ಸಾಂಪಲ್ ನಂದರಲ್ಲೂ 4 ಸತಿ ಇದೆ, ನಿಮ್ಮದ್ರಲ್ಲೂ 4 ಸತಿ ಇದೆ, ಬೇರೆ ವ್ಯಕ್ತಿನಲ್ಲೂ 4 ಸತಿ ಇದೆ ATGC ಸೀಕ್ವೆನ್ಸ್. ಬಟ್ ದೆರ್ ಈಸ್ ಒನ್ ಮೋರ್ ಸೀಕ್ವೆನ್ಸ್ AATT. ಆ AATT ನಮ್ಮದ್ರಲ್ಲಿ 1 ಸತಿ ಇರ್ಬೋದು, ನಿಮ್ಮದ್ರಲ್ಲಿ 2 ಸತಿ ಇರ್ಬೋದು, ಇನ್ನೊಬ್ಬರಲ್ಲಿ 3 ಸತಿ ಇರ್ಬೋದು. ದೆರ್ ಈಸ್ ಒನ್ ಮೋರ್ ಸೀಕ್ವೆನ್ಸ್ AAAA. ಅಗೇನ್ ನಮ್ಮ ಅಷ್ಟರಲ್ಲೂ ಸೇಮ್ ಇರ್ಬೋದು. ಅಂದರೆ ಜಸ್ಟ್ ನೀವು ಒಂದೇ ಸೀಕ್ವೆನ್ಸನ್ನು ಇಲ್ಲಿ ಹೇಳ್ತಾ ಇಲ್ಲ, ಎಷ್ಟೊಂದು ಸೀಕ್ವೆನ್ಸ್ಗಳಿರ್ತವೆ, ಎಷ್ಟೊಂದು VNTRಗಳಿರ್ತವೆ. ಆ ಯಾವುದೋ ಒಂದು VNTR ಎಲ್ಲರಲ್ಲಿ ಸೇಮ್ ಇದ್ದರೆ ಸೆಕೆಂಡ್ VNTR ಬೇರೆ ಬೇರೆ ಇರ್ಬೋದು. ಓಕೆ, ಕನ್ಫ್ಯೂಸ್ ಆಗಲೇಬಾರ್ದು, ಗೊತ್ತಾಗಲಿ ಅಂತ ಜಸ್ಟ್ ಒಂದನ್ನು ಮಾತ್ರ ತೊಗೊಂಡಿಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ನೋ ವೈ ದಿಸ್ ಹ್ಯಾಪನ್ಡ್, ಯಾಕೆ ಈ ರೀತಿ ಆಯಿತು, ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಪ್ರೊಸೀಜರಿಗೆ ಹೋಗೋಣ. ಇದನ್ನು ಸ್ವಲ್ಪ ನಾನು ಇರೇಸ್ ಮಾಡ್ತೀನಿ, ಬೇಕಂದರೆ ಸ್ಕ್ರೀನ್ಶಾಟ್ ತಗೊಂಬಿಡಿ. ರೈಟ್, ಸೊ ಹಿಯರ್ ವಿಲ್ ಸಿ ವೈ ದೇರ್ ಈಸ್ ಅ ಡಿಫ್ರೆನ್ಸ್, ಯಾಕೆ VNTRಗಳು ವೇರಿ ಆಗ್ತಾ ಇದ್ದಾವೆ ನಮ್ಮೆಲ್ಲರಲ್ಲಿ. ಓಕೆ, ನಾವು ಸಿ ಹಿಯರ್ ಆಬ್ವಿಯಸ್ಲಿ ನಮ್ಮದು ಸೀಕ್ವೆನ್ಸ್ ಚೇಂಜ್ ಆಗಬೇಕು ಅಂತಂದರೆ ಅದರ ಕ್ರೆಡಿಟ್ ಯಾರಿಗೆ ಹೋಗಬೇಕು, ಮ್ಯೂಟೇಷನ್ನಿಗೆ ಹೋಗುತ್ತೆ. ಮ್ಯೂಟೇಷನ್ ಆಲ್ರೆಡಿ ನಾವು ಶಾರ್ಟಾಗಿ ಕಲ್ತಿದ್ದೀವಿ, ಪಾಯಿಂಟ್ ಮ್ಯೂಟೇಷನ್, ಡಿಲೀಷನ್, ಇನ್ಸರ್ಷನ್ ಅಂತ. ಹೌದಾ? ಮ್ಯೂಟೇಷನ್ ಅಂದರೆ ಏನು? ಚೇಂಜ್ ಇನ್ ದ ಜೆನೆಟಿಕ್ ಸೀಕ್ವೆನ್ಸ್, ಚೇಂಜ್ ಇನ್ ದ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್. ಯಾಕಾಗುತ್ತೆ? ಸೈಮಲ್ಟೇನಿಯಸ್ಲಿ ಅಥವಾ ಸ್ಪಾಂಟೇನಿಯಸ್ ಆಗಿ ವಿದೌಟ್ ಎನಿ ರೀಸನ್, ಅಥವಾ ಕೆಲವೊಂದು ಸತಿ ಎಕ್ಸ್ಪೋಜರ್ ಟು UV ಲೈಟ್, ಸೊ ಈ ರೀತಿಯಾದಂತಹ ಎಕ್ಸ್ಟರ್ನಲ್ ಫೀಚರ್ಸಿಂದನೂ ಕೆಲವೊಂದು ಸತಿ ಮ್ಯೂಟೇಷನ್ ಆಗುತ್ತೆ. ಈ ಸೀಕ್ವೆನ್ಸ್ ಏನಿದೆ ಬೈ ಮಿಸ್ಟೇಕ್ ಆಗಿ ಚೇಂಜ್ ಆಗುತ್ತೆ ಅಂತ ಓದಿದ್ವಿ ನಾವು. ಈ ಮ್ಯೂಟೇಷನ್ ಅನ್ನುವಂಥದ್ದು ನಮ್ಮ ಸೊಮ್ಯಾಟಿಕ್ ಸೆಲ್ಸ್ನಲ್ಲೂ ಆಗ್ಬೋದು, ಸೊಮ್ಯಾಟಿಕ್ ಸೆಲ್ಸ್. ಓಕೆ, ಆ್ಯಂಡ್ ದೀಸ್ ಆರ್ ದ ಗ್ಯಾಮೆಟ್ಸ್ ಅಥವಾ ಈಸಿಯಾಗಿ ಸೆಕ್ಸ್ ಸೆಲ್ಸ್ ಅಂತ ತಗೋತೀನಿ. ನಾವು ಜಸ್ಟ್ ಇಮ್ಯಾಜಿನ್ ದೇರ್ ಈಸ್ ಒನ್ ಮ್ಯೂಟೇಷನ್ ವಿಚ್ ಹ್ಯಾಸ್ ಹ್ಯಾಪನ್ಡ್ ಇನ್ ಮೈ ಸೊಮ್ಯಾಟಿಕ್ ಸೆಲ್. ಸೊಮ್ಯಾಟಿಕ್ ಸೆಲ್ ಅಂದರೆ ಏನು? ನನ್ನ ರಿಪ್ರೊಡಕ್ಟಿವ್ ಆರ್ಗನ್ಸನ್ನು ಬಿಟ್ಟು ಬೇರೆ ಕಡೆ ಇರುವಂತಹ ಎಲ್ಲ ಸೆಲ್ಸ್ಗಳು ಸೊಮ್ಯಾಟಿಕ್ ಸೆಲ್ಸ್. ಓಕೆ, ಸೊ ಇವಾಗ ಸ್ಕಿನ್ ಮೇಲಿರುವಂತಹ ಸೆಲ್ಸು ಸೊಮ್ಯಾಟಿಕ್, ಐಸ್ನಲ್ಲಿರುವಂಥದ್ದು ಸೊಮ್ಯಾಟಿಕ್. ಸೊ ಈ ಸೊಮ್ಯಾಟಿಕ್ ಸೆಲ್ನಲ್ಲಿ ಏನಾದರೂ ಮ್ಯೂಟೇಷನ್ ಆಯಿತು ಅಂತಂದರೆ, ಅಂದರೆ ಸೆಲ್ ಡಿವಿಷನ್ ಆಗಬೇಕಾದ್ರೆ ಒಂದು ಯಾವುದೋ ATGC ಸೀಕ್ವೆನ್ಸು ಮ್ಯೂಟೇಷನ್ ಆಗಿ T ಬದಲಿಗೆ A ಆಗಿ GC ಈ ರೀತಿ ಸೀಕ್ವೆನ್ಸನ್ನು ಹೊಂದಿ ಮ್ಯೂಟೇಷನ್ ಆಯಿತು ಅಂತಂದರೆ ಇಲ್ಲೇನಾಗುತ್ತೆ, ಈ ಮ್ಯೂಟೇಷನ್ನು ಸೊಮ್ಯಾಟಿಕ್ ಸೆಲ್ಸ್ನಲ್ಲಿ ಆಗಿರುವಂತಹ ಮ್ಯೂಟೇಷನ್ನು ನನ್ನ ಜೊತೆನೇ ಅದು ನಶಿಸಿ ಹೋಗಿಬಿಡುತ್ತೆ. ಮುಂದ್ಗಡೆ ನನ್ನ ಜನ್ರೇಷನ್ನಿಗೆ ಹೋಗೋದಿಲ್ಲ, ನನ್ನ ಮಕ್ಕಳಿಗೆ, ಅವ್ರ ನೆಕ್ಸ್ಟ್ ಮಕ್ಕಳಿಗೆ ಅಂತದ್ದು ಹೋಗೋದಿಲ್ಲ. ಯಾಕೆ? ಬಿಕಾಸ್ ರಿಪ್ರೊಡಕ್ಷನಲ್ಲಿ ಸೊಮ್ಯಾಟಿಕ್ ಸೆಲ್ಸು ನೆಕ್ಸ್ಟ್ ಜನ್ರೇಷನಿಗೆ ಹೋಗೋದೇ ಇಲ್ಲ. ನೆಕ್ಸ್ಟ್ ಜನ್ರೇಷನಿಗೆ ಹೋಗುವಂತಹ ಸೆಲ್ಸ್ಗಳು ಯಾವುವು? ಗ್ಯಾಮೆಟ್ಸ್ಗಳು, ದಟ್ ಈಸ್ ಸೆಕ್ಸ್ ಸೆಲ್ಸ್ಗಳು. ಸೊ ಇನ್ ಕೇಸ್ ಗ್ಯಾಮೆಟ್ಸ್ ಒಳಗಡೆ ಏನಾದರೂ ಮ್ಯೂಟೇಷನ್ ಆಯಿತು ಅಂತ ಇಟ್ಕೊಳ್ಳಿ, ಅಂತಹ ಮ್ಯೂಟೇಷನ್ಗಳು ನೆಕ್ಸ್ಟ್ ಜನ್ರೇಷನ್ನಿಗೆ ಅವು ಪಾಸ್ ಆನ್ ಆಗ್ತವೆ. ಗೊತ್ತಾಗ್ತಿದೆಯಾ ಮ್ಯಾಮ್? ಇದಕ್ಕೆ ಏನು ಲಿಂಕು ಅಂತ ವಿಚಾರ ಮಾಡಬೇಡಿ, ಲಿಂಕ್ ಬೇಗ ನಿಮಗೆ ಗೊತ್ತಾಗುತ್ತೆ. ಸೊ ಯಾವಾಗ ಮ್ಯೂಟೇಷನ್ಸ್ ಆಗ್ತಾವಲ್ಲ, ಮ್ಯೂಟೇಷನ್ಸು ಸೊಮ್ಯಾಟಿಕ್ ಸೆಲ್ಸಿಗಾದರೆ ಅವು ನಮ್ಮಲ್ಲೇ ನಮ್ಮ ಜೊತೆನೇ ಇದ್ದು ಕೆಲವೊಂದು ಸತಿ ಆ ಮ್ಯೂಟೇಷನಿಂದ ನಮಗೇನೋ ಸಿವಿಯರ್ ಡಿಸೀಸ್ ಆಗಿ ಡಿಸಾರ್ಡರ್ ಆಗಿ ಸಾವು ಕೂಡ ಸಂಭವಿಸ್ಬೋದು. ಬಟ್ ಅವು ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಹೋಗೋದಿಲ್ಲ. ಯಾವಾಗ ಮ್ಯೂಟೇಷನ್ನು ಸೆಕ್ಸ್ ಸೆಲ್ಸ್ನಲ್ಲಿ ಗ್ಯಾಮೆಟ್ಸಲ್ಲಿ ಆಗ್ತಾವಲ್ಲ, ಆ ಗ್ಯಾಮೆಟ್ಸ್ಗಳ ಮೂಲಕ ಆ ಮ್ಯೂಟೇಷನ್ನು ನೆಕ್ಸ್ಟ್ ಜನ್ರೇಷನ್ನಿಗೆ ಹೋಗುತ್ತೆ.
ನೆಕ್ಸ್ಟ್ ಜನ್ರೇಷನಿಗೆ ಹೋದಾಗೂ ಏನಾಗುತ್ತೆ, ಇನ್ ಕೇಸ್ ಇವಾಗ ಡಿ ಎನ್ ಎ ಇದೆ ಅಂತ ಅಂದ್ಕೊಳ್ಳಿ, ಡಿ ಎನ್ ಎದಲ್ಲಿ ಇಷ್ಟು ಕೋಡಿಂಗ್ ರೀಜನ್ ಇದೆ, ಇಷ್ಟು ನಾನ್ ಕೋಡಿಂಗ್ ರೀಜನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ದಿಸ್ ಈಸ್ ಕೋಡಿಂಗ್ ರೀಜನ್ ಆಫ್ ಡಿ ಎನ್ ಎ, ದಿಸ್ ಈಸ್ ನಾನ್ ಕೋಡಿಂಗ್ ರೀಜನ್ ಆಫ್ ಡಿ ಎನ್ ಎ, ನಾನ್ ಕೋಡಿಂಗ್ ಡಿ ಎನ್ ಎ ಪಾರ್ಟ್. ಓಕೆ, ಸೆಕ್ಸ್ ಸೆಲ್ಸ್ ಅಂದರೆ ಅಲ್ಲೂ ಕೂಡ ಡಿ ಎನ್ ಎ ಇರುತ್ತೆ, ಅಲ್ಲೂ ಕೂಡ ಡಿ ಎನ್ ಎ ಬಂತು ಅಂದರೆ ಕೋಡಿಂಗ್ ನಾನ್ ಕೋಡಿಂಗ್ ಇದ್ದೇ ಇರುತ್ತೆ. ಇನ್ ಕೇಸ್ ಕೋಡಿಂಗ್ ರೀಜನ್ ಒಳಗಡೆ ಏನಾದರೂ ಮ್ಯುಟೇಷನ್ ಆಗಿತ್ತು ಅಂತಂದರೆ, ಇಲ್ಲಿ ಏನಾದರೂ ಮ್ಯುಟೇಷನ್ ಆಗಿತ್ತು ಅಂತಂದರೆ ಆವಾಗ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಓಕೆ, ಅದೇನು ಮ್ಯುಟೇಷನ್ ಆಗಿದೆಯಲ್ಲ, ಮ್ಯುಟೇಷನ್ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಇವಾಗ ನೋಡಿ, ಕೋಡಿಂಗ್ ರೀಜನ್ ಅಂತಂದರೆ ಏನು, ಈ ಕೋಡಿಂಗ್ ರೀಜನ್ಗಳು ಏನು ಮಾಡ್ತವೆ, ಪ್ರೋಟೀನ್ಸ್ಗಳನ್ನೇ ಫಾರ್ಮ್ ಮಾಡ್ತವೆ. ಹೌದಾ, ಕೋಡಿಂಗ್ ರೀಜನ್ ಅಂದರೆ ಏನು, ಜೀನ್ಸ್ ಅಂತಲೇ ಅರ್ಥ. ಜೀನ್ಸ್ ಇದ್ರೆ ಏನಾಗುತ್ತೆ, ಪ್ರೋಟೀನ್ಸ್ ಫಾರ್ಮ್ ಆಗುತ್ತೆ. ಸೊ ಈ ಜೀನಲ್ಲಿ ಮ್ಯುಟೇಷನ್ ಆಯಿತು ಅಂತಂದರೆ ಎ ಪ್ರೋಟೀನ್ ಬದಲಿ ನಮಗೆ ಬಿ ಪ್ರೋಟೀನ್ ಸಿಗುತ್ತೆ ಮ್ಯುಟೇಷನ್ ಆದಾಗ. ಬೆಸ್ಟ್ ಎಕ್ಸಾಂಪಲ್ ಸಿಕಲ್ ಸೆಲ್ ಅನಿಮಿಯಾ ನಾವು ಓದಿದ್ದೀವಿ. ಕೋಡಿಂಗ್ ರೀಜನ್ನಲ್ಲಿ ಜೀನ್ಸ್ನಲ್ಲಿ ಮ್ಯುಟೇಷನ್ ಆಯಿತು ಅಂತಂದರೆ ನಮಗೆ ಬೇಕಾದಂತಹ ಪ್ರೋಟೀನ್ ಬದಲಿಗೆ ಬೇರೆ ಯಾವುದೋ ಒಂದು ಪ್ರೋಟೀನ್ ಸಿಕ್ಬಿಡುತ್ತೆ. ಓಕೆ, ಇನ್ ಕೇಸ್ ನಾನ್ ಕೋಡಿಂಗ್ ಡಿ ಎನ್ ಎ ಒಳಗಡೆ ಒಂದು ಮ್ಯುಟೇಷನ್ ಆಗಿದೆ ಅಂತ ತಿಳ್ಕೊಳ್ಳಿ, ಒಂದು ಸೀಕ್ವೆನ್ಸು ಬೈ ಮಿಸ್ಟೇಕ್ ಆಗಿ ರಾಂಗ್ ಆಗಿಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಯಿತು, ಸಿನ್ಸ್ ದಿಸ್ ಈಸ್ ಇನ್ ದ ನಾನ್ ಕೋಡಿಂಗ್ ರೀಜನ್ ಇಟ್ ಈಸ್ ನಾಟ್ ಎಕ್ಸ್ಪ್ರೆಸ್ಡ್. ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್? ಇಲ್ಲಿ ಕೋಡಿಂಗ್ ರೀಜನ್ ಇರೋದಕ್ಕೆ ಎಕ್ಸ್ಪ್ರೆಸ್ ಆಗಿ ಪ್ರೋಟೀನ್ ಬೇರೆ ಸಿಕ್ತು ನಮಗೆ. ಆ ಪ್ರೋಟೀನ್ ಹೆಲ್ಪ್ಫುಲ್ ಇದ್ದರೆ ಜೀವಿ ಹೆಂಗೂ ಉಳಿಯುತ್ತೆ, ಆ ಪ್ರೋಟೀನ್ ತುಂಬ ಹಾರ್ಮ್ಫುಲ್ ಇತ್ತು ಅಂದರೆ ಅಗೇನ್ ಆ ಜೀವಿ ಸತ್ತೋಗುತ್ತೆ, ಅದನ್ನ ಬಿಟ್ಬಿಡಿ. ಬಟ್ ನಾನ್ ಕೋಡಿಂಗ್ ಡಿ ಎನ್ ಎ ಒಳಗಡೆ ಏನಾದರೂ ಮ್ಯುಟೇಷನ್ ಆಯಿತು ಅಂದರೆ ಸೆಕ್ಸ್ ಸೆಲ್ಸ್ನಲ್ಲಿ ಆ ಮ್ಯುಟೇಷನ್ಗಳು ಅವು ಎಕ್ಸ್ಪ್ರೆಸ್ ಆಗೋದೇ ಇಲ್ಲ, ಯಾಕಂದರೆ ಅದು ನಾನ್ ಕೋಡಿಂಗ್ ಇದೆ. ಹಾಗಾದರೆ ಏನಾಯಿತು ಆ ಮ್ಯುಟೇಷನ್ನು, ದೋಸ್ ಮ್ಯುಟೇಷನ್ ದೇ ವಿಲ್ ಸ್ಟಾರ್ಟ್ ಅಕ್ಯುಮುಲೇಟಿಂಗ್, they will start accumulating inside the organism. ಸೊ ಅಂತಹ ಮ್ಯುಟೇಷನ್ಸ್ಗಳೇನಿದಾವಲ್ಲ ಆ ಜೀವಿ ಒಳಗಡೆ ಅವು ಅಕ್ಯುಮುಲೇಟ್ ಆಗ್ತಾ 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 ಅಲ್ಲೇನಾಗುತ್ತೆ, ಪಾಪ್ಯುಲೇಷನ್ ಒಳಗಡೆ ಜೊನೆಟಿಕ್ ಲೆವೆಲ್ಗೆ ಡಿಫ್ರೆನ್ಸ್ ಅಂತ ಆಗಿಬಿಡುತ್ತೆ. ನಿಮಗೆ ಇದನ್ನ ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಜಸ್ಟ್ ಇಮ್ಯಾಜಿನ್, ಇದು ಒಂದು ನಾನ್ ಕೋಡಿಂಗ್ ರೀಜನ್ ಇದೆ ಅಂತ ಅಂದ್ಕೊಳ್ಳಿ. ದಿಸ್ ಇಸ್ ಅ ನಾನ್ ಕೋಡಿಂಗ್ ರೀಜನ್ ಆಫ್ ಡಿ ಎನ್ ಎ. ಇಲ್ಲಿ ಕೋಡಿಂಗ್ ರೀಜನ್ ಇದೆ ಅಂತ ಇಮ್ಯಾಜಿನ್ ಮಾಡಿ, ಬಟ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಗ್ಯಾಮೆಟ್ ಒಳಗಡೆ ಒಂದು ನಾನ್ ಕೋಡಿಂಗ್ ರೀಜನ್ ಇದೆ. ಈ ನಾನ್ ಕೋಡಿಂಗ್ ರೀಜನ್ ಒಳಗಡೆ ಒಂದು ATGC ಸೀಕ್ವೆನ್ಸ್ ಇದೆ. ಆ ಸೀಕ್ವೆನ್ಸು ಈ ರೀತಿಯಾಗಿ, ಓಕೆ, ಈ ರೀತಿಯಾಗಿ ಅದು 3 ಟೈಮ್ಸ್ ರಿಪೀಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ನೆಕ್ಸ್ಟು ಈ ಜೀವಿ ಒಳಗಡೆ ಇದು ಮ್ಯುಟೇಷನ್ ಆಗೋಕ್ಕಿಂತ ಮುಂಚೆ, ಮ್ಯುಟೇಷನ್ ಆದಮೇಲೆ ಏನಾಯಿತು, ATGC ಅಗೇನ್ ATGC, ಇಲ್ಲೇನು ಟಿ ಇತ್ತಲ್ಲ ಆ ಟಿ ಮ್ಯುಟೇಷನ್ ಆಗಿ ಎಗೆ ಎ ಇದೆ. ಓಕೆ, ಆ ಟಿ ಇದ್ದಂತಹ ಜಾಗದಲ್ಲಿ ಬೈ ಮಿಸ್ಟೇಕು ಸಿ ಬಂದಿದೆ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಅಗೇನ್ GC. ಸೊ ಇಲ್ಲಿ ಒಂದು ಮ್ಯುಟೇಷನ್ ಆಗಿದೆ, ಇವಾಗ ಪಾಯಿಂಟ್ ಮ್ಯುಟೇಷನ್ ಆಗಿದೆ. ಸೊ ಇಲ್ಲಿ ಪಾಯಿಂಟ್ ಮ್ಯುಟೇಷನ್ ಆಯಿತು ಅಂತಂದರೆ ಇಲ್ಲೇನು VNTR ಇತ್ತಲ್ಲ, ಒರಿಜಿನಲ್ ಆಗಿ ಅದು 3 ಟೈಮ್ಸ್ ರಿಪೀಟ್ ಆಗಿತ್ತು. ಓಕೆ, ಮ್ಯುಟೇಷನ್ ಆದಮೇಲೆ ಏನಾಯ್ತು, ಅದು ಇದನ್ನು ಕೌಂಟ್ ಮಾಡೋಂಗೇ ಇಲ್ಲ, ಇಲ್ಲಿಂದ ಜಸ್ಟ್ ಅದು 2 ಟೈಮ್ಸ್ ಮಾತ್ರ ಆಗೋಯಿತು. ಇನ್ ಕೇಸ್ ಇದೇ ಸೇಮ್ ನಾರ್ಮಲ್ VNTR ಅನ್ನು ಹೊಂದಿರುವಂತಹ ಏನಿಲ್ಲಿ ಸೀಕ್ವೆನ್ಸ್ ಇದೆ, ಆ ಸೀಕ್ವೆನ್ಸ್ ಏನಾದ್ರೂ ATGC ಇದು ನಾರ್ಮಲ್ ಸೀಕ್ವೆನ್ಸ್ ಇತ್ತು. ಮ್ಯುಟೇಷನ್ ಆಗಬೇಕಾದ್ರೆ ಏನಾಗಿದೆ, ATGC ATG, ಈ ಸಿ ಬದಲಿಗೆ ಇಲ್ಲಿ ಮತ್ತೆ ಎ ಬಂದುಬಿಟ್ಟಿದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಇಲ್ಲಿಗೆ ಎ ಬಂತು ಅಂತಂದರೆ ಅದ್ರ ಹಿಂದ್ಗಡೆವರೆಗೂ ಮಾತ್ರ ಕೌಂಟು. ಹಿಂದ್ಗಡೆ ಅಂದರೆ ಎಷ್ಟು ಕೌಂಟ್ ಆಯ್ತು, ಇಲ್ಲಿ ಜಸ್ಟ್ 1 ಕೌಂಟ್ ಆಯಿತು. ಇಲ್ಲಿ ಎಷ್ಟು ಕೌಂಟ್ ಆಯಿತು, ಜಸ್ಟ್ ನಮಗೆ 2 ಕೌಂಟ್ ಆಯಿತು. ಸೊ ಮ್ಯುಟೇಷನ್ ನಾವು ಅಂತೀವಲ್ಲ, ಮ್ಯುಟೇಷನ್ ಗೊತ್ತಾಗೋದಿಲ್ಲ, ಇರ್ತವೆ ಬಿಡು ಅಂತ, ಬಟ್ ಅವು ಜೊನೆಟಿಕ್ ಲೆವೆಲಿಗೆ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಸೊ ಎಲ್ಲಿ ಮ್ಯುಟೇಷನ್ ಆಗುತ್ತಲ್ಲ ಅಲ್ಲಿ ನಮಗೆ ನಂಬರ್ ಆಫ್ ರಿಪೀಟ್ಸು ಚೇಂಜ್ ಆಗಿಬಿಡ್ತವೆ. ಯಾಕೆ ನಮ್ಮ ಒಳಗಡೆ ಎಲ್ಲ ನಂಬರ್ ಆಫ್ ರಿಪೀಟ್ಸ್ ಚೇಂಜ್ ಇದ್ದಾವೆ, ಮೇ ಬಿ ಡ್ಯೂ ಟು ಮ್ಯುಟೇಷನ್ಸ್. ಸೊ ಇದನ್ನು ನಾವೇನಂತ ಕರಿತೀವಿ, DNA ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. DNA ಪಾಲಿಮಾರ್ಫಿಸಮ್. ಓಕೆ, ಪಾಲಿ ಅಂತಂದರೆ ಆಗಲೇ ಹೇಳ್ಬಿಟ್ಟಿದ್ದೀನಿ, ಬೇರೆ ಬೇರೆ ಟೈಪು ಅಂತ ಅರ್ಥ, ವಿಭಿನ್ನವಾಗಿದೆ ಅಂತ ಅರ್ಥ. ಏನು ವಿಭಿನ್ನವಾಗಿದೆ, DNA ವಿಭಿನ್ನವಾಗಿದೆ. ಯಾರ್ದು, ನಮ್ಮೆಲ್ಲರದು.
ದೋ 99.9% ನಮ್ದೆಲ್ಲನೂ ಸೇಮ್ ಇದ್ರೂ ಆ 0.1% ಏನಿದೆ DNA ಪಾಲಿಮಾರ್ಫಿಸಮ್ ಇದೆ ನಮ್ಮೆಲ್ಲರಲ್ಲಿ. ಯಾಕೆ DNA ಪಾಲಿಮಾರ್ಫಿಸಮ್ ಬಂತು? ಬಿಕಾಸ್ ಆಫ್ ಮ್ಯೂಟೇಷನ್. ಎಂತಹ ಸೆಲ್ಸ್ನಲ್ಲಿ? ಗ್ಯಾಮೆಟ್ಸ್ಗಳಲ್ಲಿ. ಎಂಥ ರೀಜನ್ಸ್ನಲ್ಲಿ? ನಾನ್ ಕೋಡಿಂಗ್ ರೀಜನ್ಸ್ನಲ್ಲಿ. ಸೊ ಅವು ಯಾವ ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡ್ತಾ ಇಲ್ಲ, ಬಟ್ ಅವು ಜೆನೆಟಿಕ್ ಲೆವೆಲಿಗೆ ನಮ್ಮರಲ್ಲಿ ಡಿಫ್ರೆನ್ಸನ್ನು ಮಾಡ್ತಾ ಇದ್ದಾವೆ. ಸೊ ಮ್ಯೂಟೇಷನ್ ಆಗ್ತಾ ಹೋದಂಗೆ ನಮ್ಮೆಲ್ಲರ ಏನಾಗುತ್ತೆ, ನಂಬರ್ ಆಫ್ ರಿಪೀಟ್ಸ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ಸೊ ಹಂಗೆ ಚೇಂಜ್ ಆಗ್ತಾ ಹೋದಂಗೆ ಹಿಯರ್ ಇವಾಗ ನೀವು ಈ ಮಟೀರಿಯಲಿಗೆ, ಈ ಸ್ಯಾಂಪಲಿಗೆ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಹಾಕಿದ್ರಿ ಅಂತಂದರೆ ಈ ವ್ಯಕ್ತಿದು ನಿಮಗೆ ಜಸ್ಟ್ 2 ರಿಪೀಟ್ಸನ್ನು ಹೊಂದಿರುವಂತಹ DNA ಸೆಗ್ಮೆಂಟನ್ನು ಅದು ಇಲ್ಲಿ ಕಟ್ ಮಾಡುತ್ತೆ. ಓಕೆ, ಇಲ್ಲಿ ಹೆಂಗೆ 2 ಬಂತಲ್ಲ, ಮೇ ಬಿ ಹೀಗಾಗಿ ಅಲ್ಲಿ 2 ಬಂದಿರ್ಬೋದು. ಇಲ್ಲಿ ಯಾಕೆ 1 ಬಂತು? ಯಾಕಂತಂದರೆ ಇಲ್ಲಿಂದ ಚೇಂಜ್ ಆಗಿಬಿಡ್ತಲ್ಲ, ಇದು ಸೀಕ್ವೆನ್ಸು ಚೇಂಜ್ ಆದ ತಕ್ಷಣ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅದನ್ನು ಇಲ್ಲಿ ಕಟ್ ಮಾಡಿಬಿಡ್ತು. ಸೊ ಇಲ್ಲಿ 1 ರಿಪೀಟ್ ಆಯಿತು. ಸೊ ಈ ಬೇಸ್ಡ್ ಆನ್ ದಿಸ್ DNA ಪಾಲಿಮಾರ್ಫಿಸಮ್ ಆಗಿರೋದ್ರಿಂದ ನಮಗಿಲ್ಲಿ RFLPಗಳು ಸಿಗ್ತಾ ಇದ್ದಾವೆ. ಸೊ ಈ RFLPಗಳು ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಯುನೀಕ್ ಆಗಿರ್ತವೆ. ನನ್ನರಲ್ಲಿ ಹೆಂಗೆ RFLP ಇದ್ದಾವೆ ಹಾಗೆ ನಿಮ್ಮದ್ರಲ್ಲಿ ಇರೋದಿಲ್ಲ, ಇನ್ನೊಬ್ಬ ವ್ಯಕ್ತಿನಲ್ಲಿ ಇರೋದಿಲ್ಲ. ಸೊ ಇದನ್ನು ನಾವು ಆಧಾರವಾಗಿಟ್ಕೊಂಡು ವ್ಯಕ್ತಿಯನ್ನು ನಾವು ಗುರುತಿಸ್ಬೋದು. ಸೊ ಇವಾಗ 4 ಇತ್ತು ಅಂತಂದರೆ ಇದು ಜಸ್ಟ್ ನಿಮಗೆ ಗೊತ್ತಿರಲಿ, ಪ್ರೊಸೀಜರ್ನಲ್ಲಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಸೊ ನಾವು ಇನ್ನೂ ಪ್ರೊಸೀಜರ್ ಶುರು ಮಾಡಿಲ್ಲ, ಬಟ್ ಪ್ರೊಸೀಜರು ತುಂಬ ಈಸಿಯಾಗಿದೆ, 5 ಮಿನಿಟ್ಸಲ್ಲಿ ಮುಗಿದ್ಬಿಡುತ್ತೆ. ಬಟ್ ಇದೆಲ್ಲವೂ ನಿಮಗೆ ಗೊತ್ತಿರಬೇಕು. VNTR ಅಂದರೆ ಏನು? ವೇರಿಯೇಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಇರ್ತವೆ. ಅವನ್ನ ನಾವು ಹೇಗೆ ಕಟ್ ಮಾಡ್ಬೋದು? ವಿತ್ ಹೆಲ್ಪ್ ಆಫ್ REಯನ್ನು ಕಟ್ ಮಾಡಿದ್ಮೇಲೆ ನಿಮ್ಗೆ ಏನು ಸಿಕ್ತು? RFLPಗಳು ಸಿಕ್ತು. RFLP ಅಂತಂದರೆ ನಂಬರ್ ಆಫ್ ರಿಪೀಟ್ಸ್ ಬೇರೆ ಬೇರೆ ಆಗಿರುವಂತಹ DNA ಫ್ರಾಗ್ಮೆಂಟ್ಸ್ಗಳು. ಹೇಗೆ ಈ RFLP ಬಂತು? that is because of DNA polymorphism. So see here, DNA polymorphism, DNA ಇಲ್ಲಿ ಡಿಫ್ರೆನ್ಸ್ ಆಯಿತಾ ಬೇಸ್ಡ್ ಆನ್ ದ ಮ್ಯೂಟೇಷನ್, ಎಲ್ಲಿ ಮ್ಯೂಟೇಷನ್ ಆಗಿದೆ ಅಂತ. ಸೊ ಈ DNA ಪಾಲಿಮಾರ್ಫಿಸಮನ್ನು ಆಧಾರವಾಗಿಟ್ಕೊಂಡು ನಾವು ಒಬ್ಬ ವ್ಯಕ್ತಿಯನ್ನು ಗುರುತಿಸ್ಬೋದು. ಸೊ ಇದೆಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾವು ವಿಲ್ ಸ್ಟಾರ್ಟ್ ವಿತ್ ದ ಪ್ರೊಸೀಜರ್. DNA ಫಿಂಗರ್ ಪ್ರಿಂಟಿಂಗ್ ಎಕ್ಸಾಕ್ಟ್ಲಿ ನಾವು ಹೆಂಗೆ ಮಾಡ್ತೀವಿ ಅಂತ ನೋಡೋಣ. ನಾವು ವಿಲ್ ಸ್ಟಾರ್ಟ್ ವಿತ್ ದ ಪ್ರೊಸೀಜರ್. DNA ಫಿಂಗರ್ ಪ್ರಿಂಟಿಂಗ್ ನೀವು ಯೂಶ್ವಲಿ TVನಲ್ಲಿ ಕೇಳಿರ್ಬೋದು ಅಥವಾ ನೋಡಿರ್ಬೋದು. ಈ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಥವಾ CBI ಇರ್ಬೋದು, ಕ್ರೈಮ್ ಪೆಟ್ರೋಲ್ ಇರ್ಬೋದು, ಇಂತಹ ಸೀರಿಯಲ್ಸ್ಗಳಲ್ಲಿ ತೋರಿಸ್ತಾ ಇರ್ತಾರೆ. ಏನು, ಯಾವುದೇ ಒಂದು ಇನ್ಸಿಡೆಂಟ್ ಅಥವಾ ಯಾವುದೇ ಒಂದು ಕ್ರೈಮ್ ನಡೆದಿತ್ತು ಅಂತಂದರೆ ಅಲ್ಲೇನು ಮಾಡ್ತಾರೆ, ಯಾರನ್ನೂ ಅಲೋ ಮಾಡೋಂಗಿಲ್ಲ. ಯಾಕೆ ಮಾಡೋದಿಲ್ಲ? ಯಾಕಂದರೆ ಆ ಕ್ರೈಮನ್ನು ಮಾಡಿರುವಂತಹ ವ್ಯಕ್ತಿದು ಏನಾದರೂ ಸ್ಯಾಂಪಲ್ ನಮಗೆ ಸಿಗುತ್ತಾ ಅಂತ ಟೆಸ್ಟ್ ಮಾಡಲಿಕ್ಕೆ. ಆ ವ್ಯಕ್ತಿದು ಒಂದು ಹೇರ್ ಫಾಲಿಕಲ್ ಆದರೂ ಇರ್ಬೋದು, ಅಥವಾ ಬ್ಲಡ್ ಸ್ಟೇನ್ ಆದರೂ ಇರ್ಬೋದು, ಅಥವಾ ಸ್ಕಿನ್ ಸೆಲ್ಸ್ಗಳೇನಾದರೂ ಅಲ್ಲಿ ಬಿದ್ದಿರ್ಬೋದು. ಅದನ್ನು ನಾವು ಆಧಾರವಾಗಿಟ್ಕೊಂಡು ಅದರಲ್ಲಿರುವಂತಹ DNA ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಆ ವ್ಯಕ್ತಿಯನ್ನು ಗುರುತಿಸ್ಬೋದು ಅಂತ. ಸೊ DNA ಫಿಂಗರ್ ಪ್ರಿಂಟಿಂಗಿಗೆ ನಮಗೆ ಫಸ್ಟ್ ಏನು ಬೇಕು? ಸ್ಯಾಂಪಲ್ ಬೇಕು. DNA ಸ್ಯಾಂಪಲ್. ಓಕೆ, ಯಾವುದ್ರ ಮೂಲಕ ನಾವು ಈ ಸ್ಯಾಂಪಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು? ಇಟ್ ಮೇ ಬಿ ಬ್ಲಡ್ ಸೆಲ್ಸ್, ಎಸ್ಪೆಷಲಿ WBC, ನಾಟ್ ಎಸ್ಪೆಷಲಿ, ಇಟ್ ಹ್ಯಾಸ್ ಟು ಬಿ WBC. ಯಾಕೆ? ಬಿಳಿ ರಕ್ತ ಕಣಗಳು ಮತ್ತು ಕೆಂಪು ರಕ್ತ ಕಣಗಳು RBCಯನ್ನು ತೊಗೊಂಡ್ರೆ ನಮಗೆ DNA ಫಿಂಗರ್ ಪ್ರಿಂಟಿಂಗ್ ಮಾಡೋಕ್ಕೆ ಬರಲ್ಲ. ಸಿಂಪಲ್ ಕಾಮನ್ ಸೆನ್ಸ್. ಯಾಕೆ? ನಮ್ಮ RBC ಒಳಗಡೆ ನ್ಯೂಕ್ಲಿಯಸ್ ಇರೋದಿಲ್ಲ. ನ್ಯೂಕ್ಲಿಯಸ್ ಇಲ್ಲ ಅಂತಂದರೆ DNA ಸಿಗೋದೇ ಇಲ್ಲ. ಸೊ WBC ಸೆಲ್ಸ್ಗಳಾದರೂ ಸಿಕ್ಕರೆ ಅವನ್ನ ಇಟ್ಕೊಂಡು DNAನ ತಕ್ಕೊಂಡು DNA ಫಿಂಗರ್ ಪ್ರಿಂಟಿಂಗ್ ಮಾಡ್ಬೋದು. WBC ಆಗ್ಬೋದು, ಅಥವಾ ಹೇರ್ ಫಾಲಿಕಲ್ಸ್ ಆಗ್ಬೋದು. ಸೊ ನಮ್ಮದು ಹೇರ್ದೇನು ಕೆಳಗಡೆ ಒಂದು ಸೆಲ್ ಇರುತ್ತಲ್ಲ, ಫಾಲಿಕಲ್ ಸೆಲ್ಲು, ಅದು ಕೂಡ ನಾವು DNA ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು. ಅಥವಾ ಮೆನ್ನದ್ದು ಸಿಮನ್ ಇತ್ತು ಅಂತಂದರೆ ಅದನ್ನು ಕೂಡ ನಾವು DNAಯನ್ನು ಟ್ರೇಸ್ ಮಾಡ್ಬೋದು. ಸೊ ಕೆಲವೊಂದು ಸ್ಯಾಂಪಲ್ಸ್ಗಳನ್ನು ಯೂಸ್ ಮಾಡಿ, ಈವನ್ ಸ್ಕಿನ್ ಸೆಲ್ಸ್. ಓಕೆ, ಹಿಯರ್ ನಮ್ಮ ಸ್ಕಿನ್ ಸೆಲ್ಸ್ಗಳು ಡೈಲಿ ಎಷ್ಟೊಂದು ಸೆಲ್ಸ್ಗಳು ಹಾಗೆ ಉದುರ್ತಾ ಇರ್ತವೆ. ಯಾಕಂದರೆ ಈ ಮೇಲ್ಗಡೆ ಇರುವಂತಹ ಸೆಲ್ಸ್ಗಳೇನಾಗ್ತವೆ, ಕೆಳಗಡೆ ಬ್ಲಡ್ ವೆಸಲ್ ಜೊತೆ ಕನೆಕ್ಷನ್ ಹೋಯಿತು ಅಂತಂದರೆ ಅವು ಉದುರ್ತಾನೆ ಇರ್ತವೆ. ಹೌದಾ? ಆ ಸ್ಕಿನ್ ಸೆಲ್ಸ್ಗಳನ್ನು ತೊಗೊಂಡು ನಾವು DNA ಫಿಂಗರ್ ಪ್ರಿಂಟಿಂಗಿಗೆ ಯೂಸ್ ಮಾಡ್ಕೋಬೋದು. ಸೊ ಒಟ್ಟಿನಲ್ಲಿ ನಮಗೆ ಸ್ಯಾಂಪಲ್ ಏನು ಬೇಕು? ಇಲ್ಲಿ DNA ಸ್ಯಾಂಪಲ್ ಬೇಕು, ಫಸ್ಟ್ ಒನ್. ಈ DNA ಸ್ಯಾಂಪಲ್ ನಮಗೆ ಇವಾಗ ಸಿಕ್ಕಿದೆ. ನಾವು ಇಮ್ಯಾಜಿನ್ ದಿಸ್ ಈಸ್ ದ DNA ಸ್ಯಾಂಪಲ್ ಆಫ್ ಅ ಪರ್ಸನ್ ವಿ ಹ್ಯಾವ್ ಕಲೆಕ್ಟೆಡ್.
ಫಸ್ಟ್ ಸ್ಟೆಪ್ ಮುಗಿದಿದೆ. ಸೆಕೆಂಡ್ ಸ್ಟೆಪ್ ಏನು ಅಂತಂದರೆ ಡೈಜೆಷನ್ ಆಫ್ DNA. ಡೈಜೆಷನ್ ಆಫ್ DNA. ವಾಟ್ ಯು ಮೀನ್ ಬೈ ದಿಸ್? DNA ಯಾರಾದರೂ ತಿನ್ಲಿಕ್ಕೆ ಕೊಡಬೇಕಾ? ಹಾಗಲ್ಲ. ಡೈಜೆಷನ್ ಆಫ್ DNA ಅಂತಂದರೆ ನಮಗೇನು DNA ಸಿಕ್ಕಿದೆಯಲ್ಲ, ಈ DNAಗೆ ನಾವು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸನ್ನು ಹಾಕಿ ಇದನ್ನು ಫ್ರ್ಯಾಗ್ಮೆಂಟ್ಸ್ ಆಗಿ ಮಾಡೋದು. ಸೊ ಇದನ್ನು ನಾವು ಫ್ರ್ಯಾಗ್ಮೆಂಟ್ಸ್ಗಳಾಗಿ ಕನ್ವರ್ಟ್ ಮಾಡೋದು. ಹಿಯರ್ ವಾಟ್ ವಿ ಆರ್ ಯೂಸಿಂಗ್ ದ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಈ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ಬಯೋಟೆಕ್ನಾಲಜಿನಲ್ಲಿ ಕಂಪ್ಲೀಟಾಗಿ ಡಿಟೇಲ್ ಆಗಿ ನಾವು ಓದೋಣ. ಒಟ್ಟಿನಲ್ಲಿ ಇವಾಗ ನೆನಪಿರಲಿ, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಗಳನ್ನು ಯೂಸ್ ಮಾಡಿ ಈ DNA ನಾವು ಕಟ್ ಮಾಡ್ತಾ ಇದ್ದೀವಿ, ಸೊ ದ್ಯಾಟ್ ವಿ ವಿಲ್ ಗೆಟ್ ಅ ಸ್ಮಾಲ್ ಫ್ರ್ಯಾಗ್ಮೆಂಟ್ಸ್ ಆಫ್ DNA. ಫ್ರ್ಯಾಗ್ಮೆಂಟ್ಸ್ ಆಫ್ DNA. ಹೆಂಗೆ ಅದು ಕಟ್ ಮಾಡ್ತು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸು? ಬಿಕಾಸ್ ನಮ್ಮ DNA ಒಳಗಡೆ VNTR ಇರ್ತವೆ. ಆ VNTR ಇರುವಂಥ ಪಾಯಿಂಟಿಗೆ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಗಳು ಕಟ್ ಮಾಡಿ RFLP, ರಿಸ್ಟ್ರಿಕ್ಷನ್ ಫ್ರ್ಯಾಗ್ಮೆಂಟ್ ಲೆಂತ್ ಪಾಲಿಮಾರ್ಫಿಸಮ್, ಅದನ್ನು ಆಧಾರವಾಗಿಟ್ಕೊಂಡು ವಿ ವಿಲ್ ಗೆಟ್ ಡಿಫ್ರೆಂಟ್ ಲೆಂತ್ ಅಥವಾ ಡಿಫ್ರೆಂಟ್ ಫ್ರ್ಯಾಗ್ಮೆಂಟ್ಸ್ ಆಫ್ DNA. ನಮಗೇನು ಸ್ಯಾಂಪಲ್ ಸಿಕ್ಕಿದೆ ಅದೇ DNA ನಾವು ಪೀಸ್ ಮಾಡ್ತಾ ಇದ್ದೀವಿ, ಸಿಂಪಲಾಗಿ ಹೇಳಬೇಕಂದ್ರೆ. ಓಕೆ, ಸೆಕೆಂಡ್ ಪ್ರೊಸೀಜರ್. ಸೊ ಒಂದ್ಸತಿ ನಮಗೆ ಫ್ರ್ಯಾಗ್ಮೆಂಟ್ಸ್ ಆಫ್ DNA ಸಿಕ್ತು ಅಂತಂದರೆ ಥರ್ಡ್ ಸ್ಟೆಪ್ ಯೂಶ್ವಲಿ ಏನು ಮಾಡ್ತಾರೆ ಅಂತಂದರೆ PCR ಟೆಕ್ನಿಕ್ಕನ್ನು ಮಾಡ್ತಾರೆ. ಇದನ್ನು ಕೂಡ ನಾವು ಬಯೋಟೆಕ್ನಾಲಜಿನಲ್ಲಿ ಓದ್ತೀವಿ, ಪಾಲಿಮರೈಸ್ ಚೈನ್ ರಿಯಾಕ್ಷನ್. ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಏನು ಅಂತಂದರೆ ಇಟ್ ಈಸ್ ಸಮಥಿಂಗ್ ಲೈಕ್ ಆ್ಯಂಪ್ಲಿಫಿಕೇಷನ್. ಇವಾಗ ಹ್ಯೂಮನ್ ಜೆನೋಮ್ ಪ್ರಾಜೆಕ್ಟ್ನಲ್ಲಿ ನಾವು ಮೆಥಡಾಲಜಿ ಮಾಡಬೇಕಾದ್ರೆ ನಮಗಿರುವಂತಹ ಸ್ಯಾಂಪಲದ್ದು ಕಾಪಿಯನ್ನು ಜಾಸ್ತಿ ಮಾಡಿದ್ವಲ್ಲ ವಿತ್ ದ ಹೆಲ್ಪ್ ಆಫ್ ಹೋಸ್ಟ್ ಆ್ಯಂಡ್ ವೆಕ್ಟರ್, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಾವು ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಮಾಡಿದ್ವಿ ಅಂತಂದರೆ ನಮ್ಮ ಸ್ಯಾಂಪಲನ್ನು ಜಾಸ್ತಿ ಕಾಪಿ ಮಾಡ್ಕೊಂಡಂಗೆ. ಸಿ, ಆಲ್ರೆಡಿ ಅಲ್ಲಿ ಕ್ರೈಮ್ ನಡೆದಿದೆ, ಸಿಕ್ಕಿರುವಂತಹ ಸ್ಯಾಂಪಲ್ಲೇ ನಮಗೆ ಇಷ್ಟು ಚಿಕ್ಕದಾಗಿರುತ್ತೆ. ಆ ಸ್ಯಾಂಪಲ್ ಟೆಸ್ಟ್ ಮಾಡಬೇಕಾದ್ರೆ ಏನಾದರೂ ಮಿಸ್ ಆಗಿಬಿಡ್ತು ಅಂತಂದರೆ ಅಗೇನ್ ದೇರ್ ಇಸ್ ನೋ ಪಾಸಿಬಿಲಿಟಿ ನಮಗೆ ಸ್ಯಾಂಪಲ್ ಸಿಗುತ್ತೆ ಮತ್ತೆ ಅಂತ ಏನು ಕನ್ಫರ್ಮ್ ಇರೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ನಮಗೆ ಸಿಕ್ಕಿರುವಂತಹ ಸ್ವಲ್ಪ ಸ್ಯಾಂಪಲನ್ನು ಅದನ್ನ ಟೆಸ್ಟ್ ಮಾಡೋಕ್ಕಿಂತ ಮುಂಚೆಗೆ ಅದರದ್ದು ಒಂದು ಸ್ವಲ್ಪ ಜಾಸ್ತಿ ಕಾಪಿ ಮಾಡಿ ಇಟ್ಕೊಂಡ್ರೆ ಒಂದು ಎವ್ರೇಜ್ ರಿಸಲ್ಟನ್ನು ತೆಗಿಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಮ್ದೇನು DNA ಫ್ರ್ಯಾಗ್ಮೆಂಟ್ಸ್ಗಳು ಸಿಕ್ಕಿದಾವಲ್ಲ ಇವನ್ನ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಮೂಲಕ ನಂಬರ್ ಆಫ್ ಕಾಪೀಸ್ ಜಾಸ್ತಿ ಮಾಡ್ಕೊಳ್ಳೋದು. ಓಕೆ, ಇದ್ರ ಬಗ್ಗೆ ಡಿಟೇಲ್ ಆಗಿ ಈಗ ಹೋಗಬೇಡಿ, ಜಸ್ಟ್ ನಿಮಗೆ ಇಲ್ಲಿ ಗೊತ್ತಿರಲಿ. ಅದಾದಮೇಲೆ ಫೋರ್ತ್ ಸ್ಟೆಪ್ ವೆರಿ ವೆರಿ ಇಂಪಾರ್ಟೆಂಟ್, ದ್ಯಾಟ್ ಈಸ್ ಜೆಲ್ ಎಲೆಕ್ಟ್ರೋಫೋರೋಸಿಸ್. ಜೆಲ್ ಎಲೆಕ್ಟ್ರೋಫೋರೋಸಿಸ್. ನೌ ವಾಟ್ ಈಸ್ ದಿಸ್? ಈ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಮಾಡುವಂತಹ ಮೊದಲನೇ ಉದ್ದೇಶ ಏನಂತಂದರೆ ನಮಗೇನು ಡಿಫ್ರೆಂಟ್ ಲೆಂತ್ ಆಫ್ DNAಗಳಿದ್ದಾವಲ್ಲ ಅವನ್ನ ಸಪ್ರೇಟ್ ಮಾಡೋದು. ಎದರ ಆಧಾರವಾಗಿ ಸಪ್ರೇಟ್ ಮಾಡ್ಬೋದು? ಆಬ್ವಿಯಸ್ಲಿ ಅವ್ರದ್ದು ಲೆಂತ್ ಏನಿದೆ ಅವ್ರ ಲೆಂತ್ ಬೇಸ್ ನಾವು ಅವನ್ನ ಸಪ್ರೇಟ್ ಮಾಡ್ತಾ ಹೋಗಬೇಕು. ಯಾಕೆ? ನಾವು ಅವಾಗಲೇ ಓದಿದ್ವಲ್ಲ ಎಲ್ಲರಲ್ಲೂ ಡಿಫ್ರೆಂಟ್ ಲೆಂತ್ಗಳಿರ್ತವೆ ಅಂತ, RFLPಗಳಿರ್ತವೆ ಅಂತ. ಸೊ ನಮ್ದಿಲ್ಲಿ ಜೆಲ್ ಎಲೆಕ್ಟ್ರೋಫೋರೋಸಿಸ್ ನಾವು ಯಾಕೆ ಮಾಡಬೇಕು ಅಂದರೆ ಆ ಫ್ರ್ಯಾಗ್ಮೆಂಟ್ಸ್ಗಳನ್ನು ನಾವು ಸಪ್ರೇಟ್ ಮಾಡಲಿಕ್ಕೆ. ಓಕೆ, ಹೆಂಗೆ ಮಾಡ್ಬೋದು ಜೆಲ್ ಎಲೆಕ್ಟ್ರೋಫೋರೋಸಿಸ್? ಹೆಸರಿನಲ್ಲೇ ಇದೆ. ಜೆಲ್ ಎಲೆಕ್ಟ್ರೋಫೋರೋಸಿಸ್ನಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅಗರೋಸ್ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಟ್ರೇ ತಗೊಂಡು, ಓಕೆ, ಇದ್ರ ಒಳಗಡೆ ನಾವು ಅಗಾರೋಸ್ ಜೆಲ್ಲನ್ನು ಹಾಕಿದ್ದೀವಿ. ಅಗಾರೋಸ್ ಜೆಲ್ ಈ ರೀತಿಯಾಗಿರುತ್ತೆ ಅದು. ಓಕೆ, ಇಲ್ಲಿ ಒಂದು ಸ್ಮಾಲ್ ಪಿಟ್ ಥರ ಒಂದು ಏನಂತಾರೆ ಚಿಕ್ಕದೊಂದು ಡಿಪ್ರೆಷನ್ ಇರುತ್ತೆ, ಅಲ್ಲಿ ನೀವು ಸ್ಯಾಂಪಲನ್ನು ಹಾಕ್ಬೋದು. ಈ ಅಗಾರೋ ಜೆಲ್ಲನ್ನು ಯೂಜ್ವಲಿ ಎದರಲ್ಲಿ ಇಡ್ತಾರೆ ಅಂದರೆ ಒಂದು ಬಫರ್ ಸೊಲ್ಯೂಷನ್ನಲ್ಲಿ ಇದನ್ನ ಇಟ್ಟಿರ್ತಾರೆ. ನಾವು ದಿಸ್ ಈಸ್ ದ ಬಫರ್. ಯಾಕೆ ಇದು ಬಫರ್ ಸೊಲ್ಯೂಷನ್ನು? ಬಿಕಾಸ್ ನಾವು ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನಾವು ದಿಸ್ ಈಸ್ ದ ಬಫರ್. ನಮ್ಮ DNA ನಾವು ರಿಸಲ್ಟ್ ತೊಗೋಬೇಕಲ್ಲ, ಆ DNA ಸ್ಟ್ರಕ್ಚರನ್ನು ನಾವು ಕೆಡಿಸಬಾರ್ದು. ಆ DNA ಹೆಂಗೆ ಸೆಲ್ಸ್ನಲ್ಲಿ ಒಂದು ಎನ್ವಿರಾನ್ಮೆಂಟ್ ಅಂತ ಇತ್ತಲ್ಲ ಆ ಎನ್ವಿರಾನ್ಮೆಂಟನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಬಫರ್ ಮೂಲಕ. ಸೊ ನಾವು ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಅ ಸ್ಯಾಂಪಲ್ ಹಿಯರ್. ಸೊ ಈ ಸ್ಯಾಂಪಲನ್ನು ನೀವು ಇಲ್ಲಿ ಡ್ರಾಪ್ ಮಾಡಬೇಕು. ನಾವು ಹಿಯರ್ ಈಸ್ ಯುವರ್ ಸ್ಯಾಂಪಲ್. ಒಂದು ಸ್ಮಾಲ್ ಓಕೆ ಇಂಜೆಕ್ಟ್ ಮಾಡಿ ಇಲ್ಲಿ ನೀವು ಸ್ಯಾಂಪಲನ್ನು ಹಾಕಬೇಕು. ಓಕೆ,
ಸೊ ಈ ಸ್ಯಾಂಪಲನ್ನು ಹಾಕಿದ ಮೇಲೆ ಇದ್ರ ಒಳಗಡೆ ಏನಿದ್ದಾವೆ, ಇವಾಗ ಫ್ರಾಗ್ಮೆಂಟ್ಸ್ ಇದ್ದಾವೆ. ನಾವು ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ನಾವೇನು DNA ತೊಗೊಂಡಿದ್ದೀವಲ್ಲ, DNA ಈಸ್ ಆಲ್ವೇಸ್ ನೆಗೆಟಿವ್ಲಿ ಚಾರ್ಜ್ಡ್. ಡು ಯು ಅಗ್ರಿ ವಿತ್ ಮೀ? ಈ ಲೆಸನ್ ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ, DNA ಈಸ್ ಅ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಯಾಕೆ? DNA ಸ್ಟ್ರಕ್ಚರನ್ನು ತೊಗೊಂಡ್ರೆ ನಮಗೆ ಅಲ್ಲಿ ಫಾಸ್ಫೇಟ್ ಗ್ರೂಪ್ ಇರುತ್ತೆ, H3PO4 H3PO4 ನೆನಪಿದೆಯಾ? ಈ ರೀತಿ ತೆಗೆದಿದ್ವಲ್ಲ. ಓಕೆ, ಸೊ ಇಲ್ಲಿ ನಮಗೆ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಸಿಗುತ್ತೆ ಬಿಕಾಸ್ ಆಫ್ ದ ಫಾಸ್ಫೇಟ್ ಗ್ರೂಪ್. ಸೊ ಒಂದು ಪಾರ್ಟಿಕಲ್ ನೆಗೆಟಿವ್ಲಿ ಚಾರ್ಜ್ ಇದೆ ಅಂತಂದರೆ ಇಟ್ ಆಲ್ವೇಸ್ ಟ್ರೈಸ್ ಟು ಮೂವ್ ಟುವರ್ಡ್ಸ್ ದ ಪಾಸಿಟಿವ್ ಚಾರ್ಜ್, ಅಂದರೆ ಅಪೋಸಿಟ್ ಪೋಲಿಗೆ ಅದು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವೇನಿಲ್ಲಿ DNA ಹಾಕಿದ್ದೀವಲ್ಲ, ಇದನ್ನು ನಾವಿಲ್ಲಿ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದರೆ, ಹಿಯರ್ ಇಟ್ ಈಸ್ ಪಾಸಿಟಿವ್ ಆ್ಯಂಡ್ ಹಿಯರ್ ಇಟ್ ಈಸ್ ನೆಗೆಟಿವ್. ಸೊ ನೀವಿಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ DNA ಹಾಕ್ತಾ ಇದ್ದೀರಾ. ಸೊ ದಿಸ್ DNA ಈ ಜೆಲ್ ಒಳಗಡೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಅಪೋಸಿಟ್ ಪೋಲ್ ಆಲ್ವೇಸ್ ಅಟ್ರಾಕ್ಟ್ ಈಚ್ ಅದರ್. ಸೊ ಅದು ಮೂವ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಈ ಫ್ರಾಗ್ಮೆಂಟ್ಸ್ಗಳು ಸಪ್ರೇಟ್ ಆಗ್ತಾ ಹೋಗ್ತವೆ. ಇದನ್ನ ಸ್ವಲ್ಪ ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ನಿಮ್ಮದೆಲ್ಲ DNA ಫ್ರಾಗ್ಮೆಂಟ್ಸ್ ಇಲ್ಲಿ ಹಾಕಿದ್ದೀರಾ. ಓಕೆ, ಇವಾಗ ನೀವೊಂದು ರನ್ನಿಂಗ್ ರೇಸ್ ಇತ್ತು ಅಂತಂದರೆ, ಇಲ್ಲಿಂದ ನೀವು ಅಲ್ಲಿಗೆ ಮುಟ್ಟಬೇಕು ಅಂತಂದರೆ, ಯಾರು ಸ್ವಲ್ಪ ಜೋರಾಗಿ ಓಡ್ತಾ ಇರ್ತಾರಲ್ಲ, ಅಂದರೆ ತೆಳ್ಳಗಿರ್ತಾರೆ, ವೇಟ್ ಇರೋದಿಲ್ಲ, ಅವ್ರು ಫಾಸ್ಟಾಗಿ ಹೋಗಿ ಮುಟ್ಬಿಡ್ತಾರೆ. ಯಾರು ಸ್ವಲ್ಪ ದಪ್ಪ ಇರ್ತಾರೆ, ಹೆವಿ ಇರ್ತಾರೆ, ಅವರು ಸ್ಲೋ ಆಗಿ ನಡೀತಾ ಹಿಂದ್ಗಡೆನೇ ಉಳಿತಾರೆ. ಇಲ್ಲಿಯೂ ಕೂಡ ಸೇಮ್. ಇದೇನು ಫ್ರಾಗ್ಮೆಂಟ್ಸ್ DNA ನಾವು ಫ್ರಾಗ್ಮೆಂಟ್ಸ್ ಮಾಡಿದ್ದೀವಲ್ಲ, ಓಕೆ, ಈ ಫ್ರಾಗ್ಮೆಂಟ್ಸ್ ಏನು ಮಾಡಿದ್ದೀವಲ್ಲ, ದೊಡ್ಡ ಫ್ರಾಗ್ಮೆಂಟ್ಸ್ ಏನಿರ್ತಾವಲ್ಲ ಅವು ಸ್ಲೋ ಆಗಿ ಇದರಿಂದ ಹೊರಗಡೆ ಬಂದು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಸ್ಮಾಲ್ ಫ್ರಾಗ್ಮೆಂಟ್ಸ್ ಏನಾದರೂ ಕಟ್ ಆಗಿತ್ತು ಅಂತಂದರೆ ಆ ಸ್ಮಾಲ್ ಫ್ರಾಗ್ಮೆಂಟ್ಸು ಈಸಿಯಾಗಿ ಅಪೋಸಿಟ್ ಪೋಲಿಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರೊಳಗಡೆ ನಾನು ಇಷ್ಟು ಇಲ್ಲಿ ಫ್ರಾಗ್ಮೆಂಟ್ಸ್ ತೆಗೆದ್ನಲ್ಲ, ಈ ಎಲ್ಲ ಫ್ರಾಗ್ಮೆಂಟ್ಸ್ಗಳು ನಮ್ಮ ಸ್ಯಾಂಪಲ್ನಲ್ಲಿ ಆಗಿದ್ದು ಬಿಕಾಸ್ ಆಫ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಸೊ ಈ ಫ್ರಾಗ್ಮೆಂಟ್ಸ್ನಲ್ಲಿ ಸ್ಮಾಲ್ ಫ್ರಾಗ್ಮೆಂಟ್ಸು ಫಾಸ್ಟಾಗಿ ಮೂವ್ ಆಗಿ ಅಪೋಸಿಟ್ ಪೋಲ್ ಕಡೆ ಹೋಗ್ಬಿಡ್ತವೆ. ದೊಡ್ಡ ಫ್ರಾಗ್ಮೆಂಟ್ಸ್ ಏನಾಗ್ತಾ ಇದ್ದಾವೆ, ಅವು ಸ್ಲೋ ಆಗಿ ಮೂವ್ ಆಗ್ತಾ 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 ಬಂದು ಅವ್ರದ್ದು ಎಲ್ಲಿ ಇದೆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಲ್ಲಿಗೆ ಅವು ಸ್ಟಾಪ್ ಆಗ್ತವೆ. ಸೊ ಇದನ್ನೇ ನೀವು ಇವಾಗ ಇಲ್ಲಿ ಅಪ್ಲೈ ಮಾಡಿ. ಸ್ಯಾಂಪಲ್ ಹಾಕಿದ್ದೀವಿ ನಾವಿಲ್ಲಿ. ಸೊ ನಮಗೆ ವಿತ್ ಅ ಡಿಫ್ರೆಂಟ್ ಕಲರ್ ವಿ ವಿಲ್ ಶೋ DNA ಫ್ರಾಗ್ಮೆಂಟ್ಸ್. ಲಾಂಗ್ ಫ್ರಾಗ್ಮೆಂಟ್ಸು ಹಿಂದ್ಗಡೆನೇ ಉಳಿತವೆ. ಓಕೆ, ಐ ವಿಲ್ ಶೋ ಓನ್ಲಿ ಫ್ಯೂ ಫ್ರಾಗ್ಮೆಂಟ್ಸ್ ಹಿಯರ್. ದಿಸ್ ಈಸ್ 3, this is 4 and this is 5. ಓಕೆ, ಇದು ಒಬ್ಬ ವ್ಯಕ್ತಿದಿಲ್ಲಿ. ವೇಟ್ 1 2 3 4 and this is 5. ಸೊ ನಮಗಿಲ್ಲಿ ಎಷ್ಟು ಬ್ಯಾಂಡ್ಸ್ ಸಿಕ್ಕು ಹೇಳಿ? 5 ಬ್ಯಾಂಡ್ಸ್ ಸಿಕ್ಕು. ಇವೇನಿವು? ದೀಸ್ ಆರ್ ದ ಸೆಗ್ಮೆಂಟ್ಸ್ ವೇರ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಆ್ಯಸ್ ಆ್ಯಕ್ಟೆಡ್. ಸೊ ಇದು ಒಂದು ಫ್ರಾಗ್ಮೆಂಟ್ ಇವಾಗ ಇಲ್ಲೂ ಕಟ್ಟಾಗಿದೆ, ಇಲ್ಲೂ ಕಟ್ಟಾಗಿದೆ. ಇದು ಚಿಕ್ಕದಿರೋದಕ್ಕೆ ಇದೇ ಫ್ರಾಗ್ಮೆಂಟು ಇಲ್ಲಿಂದ ಮೂವ್ ಆಗಿ ಇಲ್ಲಿವರೆಗೂ ಬಂದಿದೆ. ಇವಾಗ ಇಷ್ಟು ದೊಡ್ಡದೊಂದು ಫ್ರಾಗ್ಮೆಂಟ್ ಕಟ್ಟಾಗಿತ್ತು ಅಂದರೆ ಇಲ್ಲಿ ಎನ್ಸೈಮ್ ಆ್ಯಕ್ಟಿವಿಟಿ, ಇಲ್ಲಿ ಎನ್ಸೈಮ್ ಆ್ಯಕ್ಟಿವಿಟಿ. ಇದು ಇಷ್ಟು ದೊಡ್ಡದಿರೋದಕ್ಕೆ ದಿಸ್ ಒನ್ ಹಿಯರ್ ಅದು ಹಿಂದ್ಗಡೆನೇ ಉಳಿದಿದೆ. ಸೊ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಮಾಡೋದ್ರಿಂದ ಆ ಜೆಲ್ ಒಳಗಡೆ ನಮ್ಮ DNA ಫ್ರಾಗ್ಮೆಂಟ್ಸು ಅಪೋಸಿಟ್ ಪೋಲ್ ಕಡೆ ಮೂವ್ ಆಗ್ತಾ 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 ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅವು ಮೂವ್ ಆಗ್ತಾ ಆಗ್ತಾ ಹೋದಂಗೆ ಅವನ್ನ ನಾವು ಈಸಿಯಾಗಿ ಸಪ್ರೇಟ್ ಮಾಡ್ದಂಗೆ. ಓಕೆ, ಸೊ ದಟ್ ಈಸ್ ದ ಮೇನ್ ಏಮ್ ಆಫ್ ಜೆಲ್ ಎಲೆಕ್ಟ್ರೋಫೋರೋಸಿಸ್. ಸೊ ಜೆಲ್ ಎಲೆಕ್ಟ್ರೋಫೋರೋಸಿಸ್ನಲ್ಲಿ ನಾವಿಲ್ಲಿ ಅಗಾರೋಸ್ ಜೆಲ್ಲನ್ನು ಹಾಕಿದ್ದೀವಿ. ಸೊ ನೌ ಯು ರಿಮೂವ್ ದಿಸ್ ಎವ್ರಿಥಿಂಗ್. ಸೊ 4th ಸ್ಟೆಪ್ ಈಸ್ ಓವರ್. ಸೊ ಅಲ್ಟಿಮೇಟ್ಲಿ ನಾವು ಫ್ರಾಗ್ಮೆಂಟ್ಸನ್ನು ಸಪ್ರೇಟ್ ಮಾಡಿದ್ದೀವಿ. 5th ಏನು ಮಾಡಬೇಕು ಅಂತಂದರೆ ಡಿನ್ಯಾಚುರಿಂಗ್ ಆಫ್ DNA. ವಾಟ್ ಈಸ್ ದಿಸ್ ಡಿನ್ಯಾಚುರಿಂಗ್ ಆಫ್ DNA? ನಾವೇನು ಇಲ್ಲಿ ಡ್ರಾ ಮಾಡಿದ್ದೀವಲ್ಲ, ಇದು ನಿಮಗೆ ಗೊತ್ತಾಗಲಿ ಅಂತ ಹಿಂಗೆ ಮಾಡಿರೋದು. ಆ್ಯಕ್ಚುಲಾಗಿ ಹೆಂಗಿರುತ್ತೆ, ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಫ್ರಾಗ್ಮೆಂಟ್ಸ್ಗಳಿರ್ತವೆ. ಗೊತ್ತಾಗ್ತಿದೆಯಾ? ಯಾಕಂದರೆ ನಮ್ಮದು DNA ಏನಿತ್ತಲ್ಲ, ಇಲ್ಲಿ ಈ DNA ಏನಿತ್ತು ಹೇಳಿ, ದಿಸ್ ಈಸ್ ದ ಹೆಲಿಕಲ್ ಮಾಡೆಲ್. ಈ DNA ಇತ್ತು. ಸೊ ಈ DNAಗೆ ನಮಗೆ ಇಲ್ಲಿ VNTR ಎಲ್ಲೆಲ್ಲಿದ್ದುವಲ್ಲ ಅಲ್ಲಿ ಕಟ್ ಆಗಿದ್ದಕ್ಕೆ ನಮಗೆ ಸ್ಮಾಲ್ ಫ್ರಾಗ್ಮೆಂಟ್ಸ್ಗಳು ಸಿಕ್ಕಿದ್ದಾವೆ. ಸೊ ವಾಟ್ ವಿ ಹ್ಯಾವ್ ಗಾಟ್ ಇನ್ ದ ಜೆಲ್ ಎಲೆಕ್ಟ್ರೋಫೋರೋಸಿಸ್, ಇವೆಲ್ಲವೂ ಇವಾಗ ಡಬಲ್ ಸ್ಟ್ಯಾಂಡರ್ಡ್ ಸೆಗ್ಮೆಂಟ್ಸ್ಗಳಿದ್ದಾವೆ. ಓಕೆ, ಡಿನ್ಯಾಚುರಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಈ ಡಬಲ್ ಸ್ಟ್ಯಾಂಡ್ನಲ್ಲಿ ಏನು ಹೈಡ್ರೋಜನ್ ಬೌಂಡ್ ಇದೆಯಲ್ಲ
ನಮ್ಗೆ ಗೊತ್ತಿದೆ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಮಾಡೆಲ್, ಹೈಡ್ರೋಜನ್ ಬಾಂಡ್ ಮೂಲಕ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಗಳು ಅಟ್ಯಾಚ್ ಆಗಿರ್ತವೆ ಅಂತ. ಸೊ ಡಿನ್ಯಾಚರ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅಂದರೆ ಹೆಂಗಾದರೂ ಮಾಡಿ ಈ ಹೈಡ್ರೋಜನ್ ಬೌಂಡನ್ನು ಬ್ರೇಕ್ ಮಾಡಿ ಒಂದು ಚೈನನ್ನು ತೆಗೆದು ಬಿಡಬೇಕು. ನಮಗೆ ಜಸ್ಟ್ ಒಂದು ಚೈನನ್ನು ಆಧಾರವಾಗಿಟ್ಕೊಂಡು ಆ ವ್ಯಕ್ತಿಯನ್ನು ಗುರುತಿಸಬೇಕು. ಗೊತ್ತಾಗ್ತಿದೆಯಾ? ಸೊ ಡಿನ್ಯಾಚರಿಂಗ್ DNA ಏನು ಮಾಡ್ತೀವಿ, ಯು ಹ್ಯಾವ್ ಟು ಟ್ರೀಟ್ ದಿಸ್ ಜೆಲ್. ಈ ಜೆಲ್ಲನ್ನು ನಾವು ಅಲ್ಕಲೈನ್ ಸೊಲ್ಯೂಷನ್ ಜೊತೆ ಟ್ರೀಟ್ ಮಾಡಬೇಕು. ಅಲ್ಕಲೈನ್ ಸೊಲ್ಯೂಷನ್ ಜೊತೆ ಟ್ರೀಟ್ ಮಾಡಿದಾಗ ಏನಾಯಿತು, ಡಬಲ್ ಸ್ಟ್ಯಾಂಡರ್ಡ್ DNA ಏನಿತ್ತಲ್ಲ ಅದೇನಾಯಿತು, ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಗಿ ಕನ್ವರ್ಟ್ ಆಯಿತು. ಡಬಲ್ ಸ್ಟ್ಯಾಂಡರ್ಡ್ DNA ಇತ್ತು. ಆ ಡಬಲ್ ಸ್ಟ್ಯಾಂಡರ್ಡ್ DNA ಅಲ್ಕಲೈನ್ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ಹೈಡ್ರೋಜನ್ ಬಾಂಡು ಕಟ್ಟಾಗಿ ಒಂದು ಚೈನು ಅಲ್ಲೇ ಅಟ್ಯಾಚ್ ಆಗಿರುತ್ತೆ, ಇನ್ನೊಂದು ಚೈನು ಅದು ವಾಶ್ ಆಗಿ ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ಸೊ 5th ಸ್ಟೆಪ್ಪಲ್ಲಿ ನಾವು ಈ ನಮಗೆ ಸಿಕ್ಕಿರುವಂತಹ ಫ್ರ್ಯಾಗ್ಮೆಂಟ್ಸಲ್ಲಿ ಒಂದು ಚೈನನ್ನು ಕಳಿಸಿದ್ವಿ, ಇನ್ನೊಂದು ಚೈನನ್ನು ನಾವು ಉಳಿಸ್ಕೊಂಡಿದ್ದೀವಿ. ಇದು ಡಿನ್ಯಾಚರಿಂಗ್ ಆಫ್ DNA. ನೆಕ್ಸ್ಟು 6th ಸ್ಟೆಪ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಹೈಬ್ರಿಡೈಸೇಷನ್. ನಾವು ವಾಟ್ ಯು ಮೀನ್ ಬೈ ಹೈಬ್ರಿಡೈಸೇಷನ್? ಹೈಬ್ರಿಡೈಸೇಷನ್ ಬರೋದಿಲ್ಲ. ಇಲ್ಲೇನು ಬರುತ್ತೆ ಅಂತಂದರೆ ನಮಗೆ ಬ್ಲಾಟಿಂಗ್ ಬರುತ್ತೆ. 6th step we call it as southern blotting. Okay, now what do you mean by this blotting? Blotting ಅಂದರೆ ಏನು? ಟ್ರಾನ್ಸ್ಫರ್ ಮಾಡೋದು ಅಂತ ಅರ್ಥ. ಏನು ಟ್ರಾನ್ಸ್ಫರ್ ಮಾಡೋದು? ಸ್ಯಾಂಪಲನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಯಾಂಪಲನ್ನು ಟ್ರಾನ್ಸ್ಫರ್ ಮಾಡೋದು. ಸೊ ನಮಗೆ ಇವಾಗ ನಮ್ಮ ಸ್ಯಾಂಪಲ್ ಎಲ್ಲಿದೆ ಹೇಳಿ, ಅಗಾರೋಸ್ ಜೆಲ್ ಮೇಲ್ಗಡೆ ಇದೆ. ಈ ಜೆಲ್ಲಿಂದ ಈ ಸ್ಯಾಂಪಲನ್ನು ನಾವು ಒಂದು ಮೆಂಬ್ರೇನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಜಸ್ಟ್ ಇಮ್ಯಾಜಿನ್, ಇದು ನಂದು ಅಗಾರೋಸ್ ಜೆಲ್, ಇದರ ಒಳಗಡೆ ಇಲ್ಲಿ ನಮಗೆ ಸೆಗ್ಮೆಂಟ್ಸ್ ಇದ್ದಾವೆ. ಓಕೆ, ಈ ಸೆಗ್ಮೆಂಟ್ಸನ್ನು, ಇದು ಜೆಲ್ ಇದೆ, ಇಲ್ಲಿ ಒಂದು ಮೆಂಬ್ರೇನ್ ಇದೆ, ನೈಲಾನ್ ಮೆಂಬ್ರೇನ್ ಅಥವಾ ನೈಟ್ರೋಸೆಲ್ಯುಲೋಸ್ ಮೆಂಬ್ರೇನ್ ಅಂತ ಒಂದು ಮೆಂಬ್ರೇನ್ ಇದೆ, ಒಂದು ಶೀಟ್ ಇದೆ. ಈ ಶೀಟನ್ನು ನಾನು ಇದರ ಮೇಲೆ ಹೀಗೆ ಅಂಟಿಸ್ತೇನೆ. ಓಕೆ, ಇದನ್ನು ಹಿಂಗೆ ಮಾಡಿದ ತಕ್ಷಣ ಇದರ ಒಳಗಡೆ ಏನು ಇಲ್ಲಿ ಕೆಳಗಡೆ ಜೆಲ್ ಮೇಲ್ಗಡೆ ಏನು ಸ್ಟ್ರ್ಯಾಂಡ್ಸ್ ಇದ್ವಲ್ಲ ನಮ್ಮದು ಸಿಂಗಲ್ ಸ್ಟ್ಯಾಂಡರ್ಡ್ DNA, ಅವೆಲ್ಲವೂ ಏನಾಯಿತು, ಮೇಲ್ಗಡೆ ಶೀಟಿಗೆ ಅವು ಅಂಟ್ಕೊಂಡು ಬಿಡ್ತವೆ. ಸೊ ಇಲ್ಲಿದ್ದಿದ್ವು ಜೆಲ್ ಒಳಗಡೆ ಇರುವಂತಹ ಏನು ಸ್ಟ್ರ್ಯಾಂಡ್ಸ್ ಇದ್ದವು ಅವು ನಮ್ಗೆ ಇವಾಗ ಎಲ್ಲಿ ಬಂದವು, ದೇ ಹ್ಯಾವ್ ಕಮ್ ಅಪ್ ಆನ್ ದ ನೈಲಾನ್ ಮೆಂಬ್ರೇನ್. ದಿಸ್ ಪ್ರೊಸೀಜರ್ ವಿ ಕಾಲ್ ಇಟ್ ಆ್ಯಸ್ ಅ ಬ್ಲಾಟಿಂಗ್. ಸದರ್ನ್ ಯಾಕೆ ಈ ಪ್ರೊಸೀಜರನ್ನು ಕಂಡುಹಿಡಿದಿದ್ದು ಸದರ್ನ್ ಅನ್ನುವಂತಹ ಒಬ್ಬ ವಿಜ್ಞಾನಿ. ಸೊ ಸದರ್ನ್ ಬ್ಲಾಟಿಂಗ್, ವೆಸ್ಟರ್ನ್ ಬ್ಲಾಟಿಂಗ್, ನಾರ್ದರ್ನ್ ಬ್ಲಾಟಿಂಗ್ ಅಂತ ಹೇಳ್ತೀವಿ. ಸೊ ಬ್ಲಾಟಿಂಗ್ ಅಂದರೆ ಏನು, ಒಟ್ಟಿನಲ್ಲಿ ನಾವೇನೋ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಸೊ DNA ಟ್ರಾನ್ಸ್ಫರ್ ಮಾಡಿದರೆ ಆ ಟೆಕ್ನಿಕ್ಕು ಸದರ್ನ್ ಬ್ಲಾಟಿಂಗ್. ಅದೇ ನೀವು mRNA ಟ್ರಾನ್ಸ್ಫರ್ ಮಾಡಿದರೆ, mRNA ಜೆಲ್ಲಿಂದ ಮೆಂಬ್ರೇನಿಗೆ ಟ್ರಾನ್ಸ್ಫರ್ ಮಾಡಿದರೆ ಅದು ನಾರ್ದರ್ನ್ ಬ್ಲಾಟಿಂಗ್. ಅದೇ ನೀವು ಪ್ರೋಟೀನ್ಗಳನ್ನು ಟ್ರಾನ್ಸ್ಫರ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ವೆಸ್ಟರ್ನ್ ಬ್ಲಾಟಿಂಗ್. ಈಸ್ಟರ್ನ್ ಬ್ಲಾಟಿಂಗ್ ಅಂತ ಇನ್ನೂ ಯಾವುದೂ ಇಲ್ಲ. ಓಕೆ, ಸೊ ವಾಟ್ ಈಸ್ ದಿ ಸದರ್ನ್ ಬ್ಲಾಟಿಂಗ್ ಹಿಯರ್? ದಟ್ ಈಸ್ ನಥಿಂಗ್ ಬಟ್ ಅಗಾರೋಸ್ ಜೆಲ್ಲಿಂದ, ಓಕೆ, ಅಗಾರೋಸ್ ಜೆಲ್ಲಿಂದ ನಮ್ಮದು ಸಿಂಗಲ್ ಸ್ಟ್ಯಾಂಡರ್ಡ್ ಏನು DNA ಇದೆ ಅದು ಹೋಗಿ ನೈಟ್ರೋಸೆಲ್ಯುಲೋಸ್ ಮೆಂಬ್ರೇನಿಗೆ ತಗೊಳ್ಳೋದು. ನೈಟ್ರೋಸೆಲ್ಯುಲೋಸ್ ಮೆಂಬ್ರೇನ್ ಅಥವಾ ನೈಲಾನ್ ಮೆಂಬ್ರೇನ್. ನೋಟ್ಸ್ನಲ್ಲಿ ನೀಟಾಗಿದೆ, ರೆಫರ್ ಮಾಡ್ಕೋಬೋದು. ಇವಾಗ ಜಸ್ಟ್ ನೀವು ನೋಡ್ತಾ ಇರಿ. ಸೊ ಅಗಾರೋ ಜೆಲ್ಲಲ್ಲಿ ನಮ್ಮದೇನಿಲ್ಲಿ ಲೇಯರ್ಸ್ ಬಂದಿದ್ದಾವಲ್ಲ, ಬ್ಯಾಂಡ್ಸ್ ಬಂದಿದ್ದಾವಲ್ಲ, ಅದನ್ನು ನಾವು ಇವಾಗ ತೊಗೊಂಡ್ವಿ. ಎದ್ರ ಮೇಲೆ ದಿಸ್ ಈಸ್ ನೈಟ್ರೋಸೆಲ್ಯುಲೋಸ್ ಮೆಂಬ್ರೇನ್. ಸೊ ಎಲ್ಲೆಲ್ಲಿ ಪ್ಯಾಟರ್ನ್ ಇದ್ದುವಲ್ಲ ಈ ಪ್ಯಾಟರ್ನ್ಗಳೇ ನಮಗಿಲ್ಲಿ ಟ್ರಾನ್ಸ್ಫರ್ ಆಗಿರ್ತವೆ 3, 4 ಆ್ಯಂಡ್ 5. ಸೊ ಎಕ್ಸಾಕ್ಟ್ಲಿ ಹೆಂಗೆ ಕಾಪಿ ಇತ್ತೋ ಅದೇ ಕಾಪಿ ನಮಗೆ ಮೆಂಬ್ರೇನ್ ಮೇಲೆ ಸಿಗುತ್ತೆ. ಅದು ಫುಲ್ ಪ್ರೊಸೀಜರ್ ಇಲ್ಲಿ ಬೇಡ, ಜಸ್ಟ್ ನೀವು ನೆನ್ಪಿಟ್ಕೊಳ್ಳಿ. ಬ್ಲಾಟಿಂಗ್ ಅಂತಂದರೆ ಸ್ಯಾಂಪಲನ್ನು ನಾವು ಜೆಲ್ಲಿಂದ ಮೆಂಬ್ರೇನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ 7th ಸ್ಟೆಪ್ಪಲ್ಲಿ ಹೈಬ್ರಿಡೈಸೇಷನ್. ಓಕೆ, ವಾಟ್ ಈಸ್ ದಿಸ್ ಹೈಬ್ರಿಡೈಸೇಷನ್? ಇದೆಲ್ಲ ಪ್ರೊಸೀಜರ್ ಆಗೋವರೆಗೂ, ಸದರ್ನ್ ಬ್ಲಾಟಿಂಗ್ ಆಗೋವರೆಗೂ ನಾವು ಸ್ಯಾಂಪಲ್ ಹಾಕಿದ್ದೀವಿ ಅನ್ನೋದನ್ನು ಬಿಟ್ಟರೆ ಮಿಕ್ಕಿದಲ್ಲಿ ನಮಗೆಲ್ಲೂ ನಮ್ಮ ಸ್ಯಾಂಪಲ್ ಕಾಣಿಸಿಲ್ಲ.
ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಾವು ಯಾವಾಗ ಫಸ್ಟ್ DNA ತೊಗೊಂಡ್ವಲ್ಲ, ಅದಕ್ಕೆ ಒಂದು ಸತಿ ನಾವು RE ಜೊತೆ ಟ್ರೀಟ್ ಮಾಡಿದ್ಮೇಲೆ, ಎಂಡೋನ್ಯೂಕ್ಲಿಯಸ್ ಜೊತೆ ಅದು ಟ್ರೀಟ್ ಆದಮೇಲೆ ಅಲ್ಲಿ ಎಷ್ಟು ಫ್ರಾಗ್ಮೆಂಟ್ಸ್ ಬಂದಿದ್ದಾವೆ, ಎಷ್ಟು ಲೆಂತದು ಫ್ರಾಗ್ಮೆಂಟ್ಸ್ ಇದ್ದಾವೆ, ಅವು ಹೆಂಗೆ ಅರೇಂಜ್ ಆಗಿದ್ದಾವೆ, ನಮಗೆ ಯಾವುದೂ ಕಾಣಿಸಲ್ಲ. ಈ ಸ್ಟೆಪ್ವರೆಗೂ ನಮಗೆ ಯಾವುದೂ ಕಾಣಿಸಲ್ಲ. ಬಟ್ ನಮ್ಮ ಉದ್ದೇಶ ಏನು, ನಮಗೆ ಇದೇನು ಫ್ರಾಗ್ಮೆಂಟ್ಸ್ ಇದಾವಲ್ಲ ಇವು ನಮಗೆ ಕಾಣಿಸ್ಬೇಕು, ಅಂದ್ರೆ ನಮಗೆ ಕಂಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ ಬೇರೆ ವ್ಯಕ್ತಿ DNA ಜೊತೆ. ಅದಕ್ಕೆ ನಾವೇನು ಮಾಡ್ಬೋದು, ಯಾವುದೇ ಒಂದು ವಸ್ತು ನಮಗೆ ಕಾಣಿಸ್ಬಾರ್ದು ಅಂದರೆ ನಾವೇನು ಮಾಡ್ತೀವಿ, ರೇಡಿಯೋ ಆ್ಯಕ್ಟಿವಿಟಿಯನ್ನು ಯೂಸ್ ಮಾಡ್ತೀವಿ. ಇವಾಗ ರೋಡ್ಸ್ ಒಳಗಡೆ ಎಲ್ಲ ಹಿಲ್ ಸ್ಟೇಷನ್ಸ್ ಇರುತ್ತಲ್ಲ, ಘಾಟ್ ಸೆಕ್ಷನ್ ಇರುತ್ತಲ್ಲ, ಅಲ್ಲಿ ನೈಟ್ ಬಸ್ ಎಲ್ಲ ಡ್ರೈವ್ ಮಾಡಬೇಕು ಅಂತಂದರೆ ಅಲ್ಲಿ ರೇಡಿಯಮನ್ನು ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಡೈರೆಕ್ಷನನ್ನು ಹಾಕ್ತೀವಿ. ಟರ್ನ್ ಲೆಫ್ಟ್, ಟರ್ನ್ ರೈಟ್, ಗೋ ಸ್ಟ್ರೇಟ್, ಯು ಟರ್ನ್ ಅಹೆಡ್ ಅಂತ. ರೇಡಿಯಮ್ ಅಂತಂದರೆ ಅದು ಗ್ಲೋ ಆಗುತ್ತಲ್ಲ, ಅದನ್ನು ಆಧಾರವಾಗಿ ಇಟ್ಕೊಂಡು ನಾವೇನನ್ನು ಇಂಡಿಕೇಟ್ ಮಾಡ್ತಾ ಇದ್ದೀವಿ ಅಥವಾ ನೋಡ್ತಾ ಇದ್ದೀವಿ. ಇಲ್ಲಿಯೂ ಕೂಡ ಇವೇನು ಬ್ಯಾಂಡ್ಸ್ ನಮಗಿಲ್ಲಿ ಸಪ್ರೇಟ್ ಆಗಿದ್ದಾವಲ್ಲ, ಸಿಂಗಲ್ ಸ್ಟ್ಯಾಂಡರ್ಡ್ DNA, ಅವು ಎಕ್ಸಾಕ್ಟ್ಲಿ ಎಲ್ಲೆಲ್ಲಿಗಿದ್ದಾವೆ, ಯಾವ್ಯಾವ ಲೆಂತನ್ನು ಹೊಂದಿದ್ದಾವೆ ಅಂತ ನಮಗೆ ಕಾಣಿಸ್ಬೇಕು. ಅದು ಕಾಣಿಸ್ಬೇಕು ಅಂತಂದರೆ ನಾವಿಲ್ಲಿ ರೇಡಿಯೋ ಆ್ಯಕ್ಟಿವಿಟಿಯನ್ನು ಯೂಸ್ ಮಾಡಬೇಕು. ಹೇಗೆ ಯೂಸ್ ಮಾಡಬೇಕು? ವಿ ಆರ್ ಯೂಸಿಂಗ್ ರೇಡಿಯೋ ಆ್ಯಕ್ಟಿವ್ ಲೇಬಲ್ಡ್ probes. Okay, now what are these probes? These probes are nothing but the VNTRs. ನಮ್ಮ ಕಡೆ ಆಲ್ರೆಡಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ VNTRಗಳು ಇರ್ತವೆ. VNTR ಅಂದರೆ ಏನು? ವೇರಿಯೇಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ಇದರ ಒಳಗಡೆ ಇರ್ತಾವಲ್ಲ, ಇವಾಗ VNTRಗಳೇ ಇರ್ತವೆ, ಅದೇ ಪಾಯಿಂಟಿಗೆ ಕಟ್ ಆಗಿರುತ್ತೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ರೇಡಿಯೋ ಆ್ಯಕ್ಟಿವಿಟಿಯನ್ನು ಬೆಳೆಸಿ, ಅಂದರೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸನ್ನು ಬೆಳೆಸಿ ಆರ್ಟಿಫಿಷಿಯಲ್ ಆಗಿ ನಾವೇನು ಮಾಡಿದ್ದೀವಿ, VNTRಗಳನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. ರೇಡಿಯೋ ಆ್ಯಕ್ಟಿವಿಟಿ ಇದು ನಿಮ್ಗೆ ಗೊತ್ತಾಗಲಿ ಅಂತ. ಓಕೆ, ಇದು ನಾರ್ಮಲ್ VNTR, ಇದು ರೇಡಿಯೋ ಆ್ಯಕ್ಟಿವಿಟಿಯನ್ನು ಯೂಸ್ ಮಾಡಿರುವಂತಹ ಆಲ್ರೆಡಿ ನಮ್ಮ ಕಡೆ ಇರುವಂತಹ VNTRಗಳು. ಸೊ ಈ VNTRಗಳನ್ನು ನಾವು ಹೋಗಿ ಏನು ಮಾಡ್ತೀವಿ, ಈ ಮೆಮ್ಬ್ರೇನ್ ಮೇಲ್ಗಡೆ ಹಾಕ್ಬಿಡ್ತೀವಿ. ದಿಸ್ ಈಸ್ ವಿ ಹ್ಯಾವ್ ಪುಟ್ ದ VNTRs. ಓಕೆ, ಆಲ್ರೆಡಿ ನಮ್ಗೆ ಗೊತ್ತಿರುವಂತಹ ಸೀಕ್ವೆನ್ಸನ್ನು ಹೊಂದಿರುವಂತಹ VNTRಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಇದು ಕೊಟ್ಟಿದ ಮೇಲೆ ಏನಾಗುತ್ತೆ ಹೇಳಿ, ಆಲ್ರೆಡಿ ಇಲ್ಲಿ ನಮಗೆ ಸಿಂಗಲ್ ಸ್ಟ್ಯಾಂಡರ್ಡ್ DNA ಇದೆ, VNTRನಲ್ಲೂ ಸಿಂಗಲ್ ಸ್ಟ್ಯಾಂಡರ್ಡು ಸೀಕ್ವೆನ್ಸ್ ಇರುತ್ತೆ. ಸೊ ಅಲ್ಲಿ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಆಗುತ್ತೆ. ಮ್ಯಾಮ್ ಇದೊಂದು ಸ್ವಲ್ಪ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳೋಣ. ಓಕೆ, ಈ ಸ್ಟೆಪ್ ಅರ್ಥ ಆಯಿತು ಅಂದರೆ DNA ಫಿಂಗರ್ ಪ್ರಿಂಟಿಂಗ್ ಪೂರ್ತಿಯಾಗಿ ಮುಗ್ದಂಗೆ. ನಾವು ಜಸ್ಟ್ ಇಮ್ಯಾಜಿನ್, ಓಕೆ, ಇಲ್ಲೇನು ಬ್ಯಾಂಡ್ಸ್ ಇದಾವಲ್ಲ, ಈ ಬ್ಯಾಂಡಲ್ಲಿ ಒಂದು ಬ್ಯಾಂಡದ್ದು ಸೀಕ್ವೆನ್ಸು ಈ ರೀತಿ ಇದೆ ಅಂತ ಇಮ್ಯಾಜಿನ್ ಮಾಡಿ. A T G C ಈ ರೀತಿಯಾದಂತಹ ಒಂದು ರ್ಯಾಂಡಮ್ ಆಗಿ ಒಂದು ಸೀಕ್ವೆನ್ಸ್ ಇದೆ ಇಲ್ಲಿ ಅಂತ ತಿಳ್ಕೊಳ್ಳಿ. ಓಕೆ, ಎಗೆ ಕಾಂಪ್ಲಿಮೆಂಟರಿ ಯಾವುದು? ಎ ಇತ್ತು ಅಂತಂದರೆ ಟಿ ಇರುತ್ತೆ, ಎ ಇದ್ದರೆ ಟಿ, ಟಿ ಇದ್ದರೆ ಎ, ಜಿ ಇದ್ದರೆ ಸಿ, ಸಿ ಇದ್ದರೆ ಜಿ. ಓಕೆ, ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಇದ್ರದ್ದು ಹಿಂಗಿರುತ್ತೆ. ಬಟ್ ನಾವು ಈ ಚೈನ್ ಇದೆಯಲ್ಲ, ಇದನ್ನು ನಾವು ಆಲ್ರೆಡಿ ರಿಮೂವ್ ಮಾಡಿದ್ದೀವಿ. ಎಲ್ಲಿ? ಇಲ್ಲಿ ಅಲ್ಕಲೈನ್ ಸೊಲ್ಯೂಷನ್ ಹಾಕಿದಾಗ ಈ ಚೈನ್ ಏನಿದೆ ಇದ್ರ ಮಧ್ಯೆ ಇರುವಂತಹ ಹೈಡ್ರೋಜನ್ ಬಾಂಡು ಬ್ರೇಕ್ ಆಗಿ ಈ ಚೈನು ಆಲ್ರೆಡಿ ಬಿಚ್ಚೋಗ್ಬಿಟ್ಟಿದೆ. ಸೊ ನಮ್ದೇನಿಲ್ಲ, ಮೆಮ್ಬ್ರೇನ್ ಮೇಲೆ ಏನು ಬ್ಯಾಂಡ್ಸ್ ಇದಾವಲ್ಲ ಇವೆಲ್ಲವೂ ಹೀಗೆ ಸಿಂಗಲ್ ಸ್ಟ್ಯಾಂಡರ್ಡ್ ಬ್ಯಾಂಡ್ಸ್ಗಳೇ ಇದ್ದಾವೆ. ಅವು ತೋತ್ರದ ಲೆಂತ್ ಮೇಲ್ಗಡೆ ಅವು ಅರೇಂಜ್ ಆಗಿದ್ದಾವೆ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಆಲ್ರೆಡಿ ವಿ ಹ್ಯಾವ್ ಸೋ ಮೆನಿ VNTRs. ನೋ ದೀಸ್ ಆರ್ ದ VNTRs ನಾವು ಮಾಡಿರುವಂಥದ್ದು. ಹೆಂಗೆ ಮಾಡಿದ್ದೀವಿ? ಇವಕ್ಕೆಲ್ಲ ನಾವು ರೇಡಿಯೋ ಆ್ಯಕ್ಟಿವ್ ಲೇಬಲ್ ಕೊಟ್ಟಿದ್ದೀವಿ. ಅಂದರೆ ಅವು ಎಲ್ಲೆಲ್ಲಿ ಹೋಗ್ತವೆ ಅವನ್ನ ನಾವು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಅಂತ. ನಾವು ಇಮ್ಯಾಜಿನ್ ಈ VNTRದಲ್ಲಿ ಟಿ ಎ ಸಿ ಜಿ, ಇದರಲ್ಲಿ ಸಿ ಸಿ ಎ, ಇದರಲ್ಲಿ ಎ ಎ ಸಿ ಸಿ ಇದೆ ಅಂತ ಇಮ್ಯಾಜಿನ್ ಮಾಡಿ. ಇದರಲ್ಲಿ ಟಿ ಟಿ ಎ ಸಿ ಜಿ ಇದೆ ಅಂತ ಇಮ್ಯಾಜಿನ್ ಮಾಡಿ. ಇಲ್ಲಿ ಜಸ್ಟ್ 3 ಇದ್ದಾವೆ, ಸಿ 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 ಅಂತ. ಸೊ ಇವೆಲ್ಲವೂ ಆಲ್ರೆಡಿ ನಮ್ಮ ಕಡೆ ಇರುವಂತಹ VNTRಗಳು, ಬಟ್ ಇವನ್ನ ನಾವು ಲೇಬಲ್ ಮಾಡಿದ್ದೀವಿ. ಸೊ ಈ ಸ್ಟ್ರಕ್ಚರು ನಮಗೆ ಇಲ್ಲಿ ಇತ್ತು ಮುಂಚೆ, ಹೌದಾ? ನಾವು ಸಿ ಹಿಯರ್, ಈ ಸ್ಟ್ರಕ್ಚರು ನಮಗೆ, ಈ ಸ್ಟ್ರಕ್ಚರು ಇಲ್ಲಿದೆ, ಒಂದನ್ನು ಮಾತ್ರ ತೋರಿಸಿದ್ದೀನಿ. ಸೊ ಮಿಕ್ಕಿದೆಲ್ಲ VNTRಗಳಿದ್ದಾವಲ್ಲ, ರೇಡಿಯೋ ಆ್ಯಕ್ಟಿವಿಟಿಯನ್ನು ಹೊಂದಿರುವಂತಹ VNTR, ಅವನ್ನ ನಾವಿಲ್ಲಿ ಡ್ರಾಪ್ ಮಾಡ್ತಾ ಇದ್ದೀವಿ. ಅವಾಗೇನಾಗುತ್ತೆ,
ಡ್ಯೂ ಟು ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಇಲ್ಲಿರುವಂತಹ ಸೀಕ್ವೆನ್ಸಿಗೆ ಯಾವುದು VNTR ಕಾಂಪ್ಲಿಮೆಂಟ್ರಿ ಇದೆಯಲ್ಲ ಅದು ಹೋಗಿ ಅಟ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಿಷ್ಟರಲ್ಲಿ ಇದಕ್ಕೆ ಕಾಂಪ್ಲಿಮೆಂಟ್ರಿ ಯಾವುದಿದೆ, ಈ VNTR ಇದೆ. ಸೊ ದಿಸ್ VNTR it will slowly start moving towards the first one and it will form the hydrogen bond. ಇದು ನಮ್ಮದು ರೇಡಿಯೋ ಆ್ಯಕ್ಟಿವ್ ಲೇಬಲ್ ಆಗಿದೆ. ದಿಸ್ ಈಸ್ G, ದಿಸ್ ಈಸ್ C, A, T, T. ಇದೇ VNTR ನಮ್ಮ ಕಡೆ ಇದ್ದಿದ್ದು. ಇಲ್ಲೇನಾಯಿತು, ಮಧ್ಯದಲ್ಲಿ ಹೈಡ್ರೋಜನ್ ಬಾಂಡು ಅಗೇನ್ ಫಾರ್ಮ್ ಆಯಿತು. ಸೊ ನಾವು ಯಾವಾಗ ಅಷ್ಟು VNTRಗಳನ್ನು ಹಾಕ್ತೀವಲ್ಲ ಅದರಲ್ಲಿ ಬೇಸ್ಡ್ ಆನ್ ದ ಕಾಂಪ್ಲಿಮೆಂಟರಿ ಯಾವುದು ಕಾಂಪ್ಲಿಮೆಂಟರಿ ಆಗುತ್ತೋ ಅದು ಮಾತ್ರ ಹೋಗಿ ಇಲ್ಲಿ ಅಟ್ಯಾಚ್ ಆಗುತ್ತೆ. ನಾವು ಹಿಯರ್ ಜಸ್ಟ್ ಇಮ್ಯಾಜಿನ್ ಇಲ್ಲೊಂದಾಗಿದೆ ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ಇಲ್ಲೂ ಒಂದು ಮ್ಯಾಚ್ ಆಗಿದೆ ಅಂತ ತಿಳ್ಕೊಳ್ಳಿ, ಇಲ್ಲೂ ಕೂಡ ಒಂದು ಮ್ಯಾಚ್ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ನಾವು ಹಾಕಿದ್ರಲ್ಲಿ 3 ಮಾತ್ರ ಮ್ಯಾಚ್ ಆಗಿದ್ದಾವೆ ಅಂತ ಇಮ್ಯಾಜಿನ್ ಮಾಡಿ. ನೆಕ್ಸ್ಟ್ ಏನು ಮಾಡೋದು, ಇದನ್ನು ಪೂರ್ತಿ ವಾಟರಿಂದ ವಾಶ್ ಮಾಡಿಬಿಡಿ. ವಾಟರಿಂದ ವಾಶ್ ಮಾಡಿದಾಗ ಯಾವ್ಯಾವ ಪ್ರೋಬ್ಸ್ಗಳು ಅಟ್ಯಾಚ್ ಆಗಿಲ್ಲ ಅಲ್ಲ ಅವೆಲ್ಲವೂ ವಾಶ್ ಆಗಿಬಿಡ್ತವೆ. ಓಕೆ, ಯಾವ್ಯಾವ ಅಟ್ಯಾಚ್ ಆಗಿದ್ದಾವಲ್ಲ ಅವೆಲ್ಲ ಇದ್ದಾವೆ, ಆಗ್ಲಾರದ್ದೆಲ್ಲ ವಾಟರಿಂದ ವಾಶ್ ಮಾಡಿದ ತಕ್ಷಣ ಇವು ವಾಶ್ ಆಗಿ ಹೋಗ್ಬಿಟ್ಟು. ನೆಕ್ಸ್ಟ್ ಇದು ಹೈಬ್ರಿಡೈಸೇಷನ್ ಅಂದರೆ ಏನು, ರೇಡಿಯೋ ಆ್ಯಕ್ಟಿವ್ ಲೇಬಲ್ಡ್ ಪ್ರೋಬ್ಸ್ಗಳನ್ನು ಹಾಕಿ ನಮ್ಮ ಬ್ಯಾಂಡ್ಸ್ ಜೊತೆ ಯಾವ್ಯಾವ ಮ್ಯಾಚ್ ಆಗ್ತಾವೋ ಅವನ್ನ ನಾವು ಕಾಂಪ್ಲಿಮೆಂಟರಿ ಮಾಡಿದ್ದೀವಿ. ಇದು ನಮಗಿಲ್ಲಿ ರೇಡಿಯಮ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಲಾಸ್ಟ್ ಸ್ಟೆಪ್ ಏನಿದು, ಆಟೋ ರೇಡಿಯೋಗ್ರಫಿ. ಓಕೆ, ಇದನ್ನೇನು ಮಾಡೋದು ಅಂತಂದರೆ ನಾವು ಎಕ್ಸ್ರೇ ನೋಡ್ತೀವಲ್ಲ, ನಾವು ನೆನಪಿದೆಯಾ, ಎಕ್ಸ್ರೇ ಜೊತೆ ನಮ್ದು ಎಲ್ಲಿ ಬ್ರೇಕ್ ಆಗಿದೆ, ಬೋನ್ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತ. ಹಾಗೆ ಈ ನೈಲಾನ್ ಶೀಟ್ ಏನಿದೆಯಲ್ಲ ನಮ್ಮ ಹತ್ರ ಶೀಟ್ ಇದು, ಯಾಕಂದರೆ ಜೆಲ್ ಆಲ್ರೆಡಿ ನಮಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಈ ಶೀಟನ್ನು ಏನು ಮಾಡೋದು, ಎಕ್ಸ್ರೇ ರೇಡಿಯೋಗ್ರಫಿ ಮಾಡೋದು. ಸೊ ಈ ನಮ್ಮದು ಆಟೋ ರೇಡಿಯೋಗ್ರಫಿ ಮಾಡಿದ ತಕ್ಷಣ ಎಲ್ಲೆಲ್ಲಿ ನಮ್ಮದು ಪ್ರೋಬ್ ಇದೆಯಲ್ಲ, ಎಲ್ಲೆಲ್ಲಿ ರೇಡಿಯೋ ಆ್ಯಕ್ಟಿವ್ ಪ್ರೋಬ್ ಇದೆಯಲ್ಲ ಅಲ್ಲಲ್ಲಿ ನಮಗೆ ಬ್ಯಾಂಡ್ಸ್ಗಳು ಕಾಣ್ತವೆ. ಓಕೆ, ಸಿ ಆಲ್ರೆಡಿ ನಮಗಿಲ್ಲಿ 5 ಬ್ಯಾಂಡ್ಸ್ ಇತ್ತು, ಬಟ್ ನಮಗೆ ಎಷ್ಟು ಪ್ರೋಬ್ಸ್ ಅಟ್ಯಾಚ್ ಆಗಿದ್ದಾವೆ, ಜಸ್ಟ್ 3 ಅಷ್ಟು. ಸೊ ಈ 3 ಎಲ್ಲೆಲ್ಲಿದ್ದಾವಲ್ಲ ಅಲ್ಲಿ ನಮಗೆ ಈ ರೀತಿ ಗ್ಲೋ ಆಗುತ್ತೆ. ಫಸ್ಟ್ ಒನ್ ಆಗಿದೆ, ಸೆಕೆಂಡ್ ಒನ್ ಆಗಿಲ್ಲ, ಥರ್ಡ್ ಒನ್ ಆಗಿದೆ, ಫೋರ್ತ್ ಆಗಿಲ್ಲ, ಫಿಫ್ತ್ ಆಗಿದೆ. ಗೊತ್ತಾಯ್ತಾ ನಿಮಗೆ? ಸೊ ನಮಗಿಲ್ಲೊಂದು 100 ಫ್ರಾಗ್ಮೆಂಟ್ಸ್ಗಳು ಸಿಕ್ಕಿದ್ರೂ ಯಾವ ಮ್ಯಾಚ್ ಆಗಿದಾವಲ್ಲ ಅವಷ್ಟೇ ಅಟ್ಯಾಚ್ ಆಗಿರ್ತವೆ. ನೀವು ಆಟೋ ರೇಡಿಯೋಗ್ರಫಿ ಮಾಡಿದ ತಕ್ಷಣ ಎಲ್ಲೆಲ್ಲಿ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಆಗಿತ್ತಲ್ಲ ನಮ್ಮದು ರೇಡಿಯೋ ಆ್ಯಕ್ಟಿವನ್ನು ಇಟ್ಕೊಂಡು ಆ ಬ್ಯಾಂಡ್ ಮಾತ್ರ ನಮಗೆ ಗ್ಲೋ ಆಗುತ್ತೆ. ಆ್ಯಂಡ್ ದಿಸ್ ನಾವೇನಿಲ್ಲಿ ಪ್ಯಾಟರ್ನ್ ಇದೆಯಲ್ಲ, ರಿಮೆಂಬರ್ ದಿಸ್ ಪ್ಯಾಟರ್ನ್ ಈಸ್ ಯುನಿಕ್ ಟು ಎವ್ರಿ ಇಂಡಿವಿಜುವಲ್. Now this pattern, okay, it is very unique. ಅಂದರೆ ನನ್ನ ಪ್ಯಾಟರ್ನ್ ಇದ್ದಂಗೆ ನಿಮ್ಮ ಪ್ಯಾಟರ್ನ್ ಬರಲ್ಲ, ನಿಮ್ಮ ಪ್ಯಾಟರ್ನ್ ಇದ್ದಂಗೆ ಇನ್ನೊಬ್ಬರ ಪ್ಯಾಟರ್ನ್ ಬರಲ್ಲ. ಯಾಕೆ? ಬಿಕಾಸ್ ನನ್ನ VNTRಗಳೇ ಬೇರೆ ಇರ್ತವೆ, ನಿಮ್ಮ VNTRಗಳೇ ಬೇರೆ ಇರ್ತವೆ. ಸೊ ನಂದು RFLPನೇ ಬೇರೆ ಇರುತ್ತೆ, ನಿಮ್ಮದು RFLPನೇ ಬೇರೆ ಇರುತ್ತೆ. ಸೊ ಬೇಸ್ಡ್ ಆನ್ ದ ಲೆಂತ್ ಆಫ್ ದ್ಯಾಟ್ DNA ನಮಗೆ ಬೇರೆ ಬೇರೆ ಬ್ಯಾಂಡ್ಸ್ಗಳು ಸಿಗ್ತವೆ. ಇವಾಗ ನಾನು ಫಸ್ಟ್ ಇದು ನೋಡಿ, ಇದು ಒಂದೇ ಒಂದು ಪರ್ಸನದ್ದು ನಾನು ಹಾಕಿರೋದು. ಓಕೆ, ಒಂದೇ ಒಂದು ಪರ್ಸನ್ ಸ್ಯಾಂಪಲ್ ಹಾಕಿದ್ದೀನಿ. ಇದು ನಿಮ್ಗೆ ಯಾರು ಸ್ಯಾಂಪಲ್ ಅಂತಂದರೆ, ನೀವು ಕ್ರೈಮ್ ನಡೆದಿರುವಂತಹ ಪ್ಲೇಸ್ನಲ್ಲಿ ಯಾವುದೋ ರೇಪ್ ಆಗಿರ್ಬೋದು ಅಥವಾ ಯಾವುದೋ ಕೊಲೆ ಆಗಿರ್ಬೋದು. ಸೊ ಅಂತಹ ಪ್ಲೇಸ್ನಲ್ಲಿ ಸಿಕ್ಕಿರುವಂತಹ ಸ್ಯಾಂಪಲನ್ನು ತೊಗೊಂಡು ಆ ಸ್ಯಾಂಪಲನ್ನು DNA ನೀವಿಲ್ಲಿ ಹಾಕಿದ್ದೀರ. ಬಟ್ ಅದೆಲ್ಲ ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನಿಮ್ಗೆ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಸಂದೇಹ ಇದೆ, ಇವನೇ ಮಾಡಿರ್ಬೋದು ಅಂತ. ಸೊ ನೀವು ಅವಾಗೇನು ಮಾಡಿ, ಆ ವ್ಯಕ್ತಿದೂ DNA ತಗೊಂಡು RE ಜೊತೆ ಟ್ರೀಟ್ ಮಾಡಿ ಆ ಸ್ಯಾಂಪಲನ್ನು ನೀವಿಲ್ಲಿ ಹಾಕಿ. ಓಕೆ, ಅಂದರೆ ಸಸ್ಪೆಕ್ಟೆಡ್ ವ್ಯಕ್ತಿದು, ಅಂದರೆ ಯಾರ ಮೇಲೆ ಸಂದೇಹ ಇದೆ, ಅಲ್ಲಿಯೂ ಕೂಡ ನಿಮಗೆ ಬೇರೆ ಬೇರೆ ಪ್ಯಾಟರ್ನ್ಗಳು ಸಿಗ್ತವೆ. ಹೌದಾ? ದೇರ್ ಆಲ್ಸೋ ಯು ವಿಲ್ ಗೆಟ್ ಮೆನಿ ಪ್ಯಾಟರ್ನ್ಸ್. ಓಕೆ, ಹೀಗೆ ಬರುತ್ತಂತಿಲ್ಲ, ಒಟ್ಟಿನಲ್ಲಿ ನಿಮಗೊಂದು ಪ್ಯಾಟರ್ನ್ ಸಿಕ್ಕಿದೆ, ಇಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಇದನ್ನು ನೀವು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಮಾಡಿ, ಸೇಮ್ ಶೀಟನ್ನು 2 ಸ್ಯಾಂಪಲ್ ಹಾಕಿದ್ದೀರಾ. ಓಕೆ, ಇದನ್ನು ನೀವು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಮಾಡಿ, ಇಲ್ಲಿಯೂ ಕೂಡ ನಿಮಗೆ
ಒಂದು ಬ್ಯಾಂಡ್ ಸಿಕ್ಕಿದೆ, ಪ್ಯಾಟರ್ನ್ ಸಿಕ್ಕಿದೆ. ಅಗೇನ್ ನೀವು ಹಾಕಿರುವಂತಹ VNTRಗಳಲ್ಲಿ ಯಾವುದಾದ್ರೂ VNTR ಹೋಗಿ ಅದು ಜಾಯಿನ್ ಆಗ್ಬೋದು. ಸೊ ಈ ಜಾಯಿನ್ ಆದಂತಹ ಶೀಟನ್ನು ನೀವಿಲ್ಲಿ ಆಟೋ ರೇಡಿಯೋಗ್ರಾಫ್ ಮಾಡಿದಾಗ ಸೇಮ್ ಲೆವೆಲ್ಗೆ ಏನಾದರೂ ಬ್ಯಾಂಡ್ಗಳು ಕಾಣಿಸ್ತು ಅಂತಂದರೆ ಅಲ್ಲಿ ಸ್ಯಾಂಪಲ್ ಸಿಕ್ಕಿರುವಂತಹ ವ್ಯಕ್ತಿ, ನೀವು ಸಂದೇಹ ಪಟ್ಟಿರುವಂತಹ ವ್ಯಕ್ತಿ ಒಬ್ಬರೇ ಅಂತ ಅರ್ಥ. ಸೊ ಆ ವ್ಯಕ್ತಿನೇ ಅಲ್ಲಿ ಕ್ರೈಮನ್ನು ಮಾಡಿರೋದು ಅಂತ. ಇನ್ ಕೇಸ್ ಪ್ಯಾಟರ್ನು ಆ ವ್ಯಕ್ತಿ ಸ್ಯಾಂಪಲಿಂದ ನಿಮಗೆ ಬೇರೆ ಥರ ಸಿಕ್ಬಿಡ್ತು ಅಂತಂದರೆ ಆ ವ್ಯಕ್ತಿ ಈ ಕ್ರೈಮನ್ನು ಮಾಡಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ ನಿಮಗೆ? ಸೊ ಬೇಸ್ಡ್ ಆನ್ ದಿಸ್ ಪ್ಯಾಟರ್ನ್, ಬೇಸ್ಡ್ ಆನ್ ದೀಸ್ ಬ್ಯಾಂಡ್ಸ್, ವಿ ಆರ್ ಕಂಪೇರಿಂಗ್ ದ ಜೆನೆಟಿಕ್ ಮಟೀರಿಯಲ್ ಆಫ್ 2 ಇಂಡಿವಿಜುವಲ್ಸ್. ನನ್ನ ಜೆನೆಟಿಕ್ ಮಟೀರಿಯಲದ್ದು ಹೆಂಗೆ ಬರುತ್ತೆ ಪ್ಯಾಟರ್ನು, ಅದೇ ರೀತಿಯಾಗಿ ಯಾವುದೇ ವ್ಯಕ್ತಿದು ಈ ಜಗತ್ತಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ಆಲ್ ಆಫ್ ಅಸ್ ವಿ ಹ್ಯಾವ್ ಅ DNA ಪಾಲಿಮಾರ್ಫಿಸಮ್. ಜೆನೆಟಿಕ್ ಲೆವೆಲಿಗೆ ನಮ್ಮದ್ರಲ್ಲಿ ಡಿಫ್ರೆನ್ಸ್ ಇದೆ, ಹೊರಗಡೆಯಿಂದ ಡಿಫ್ರೆನ್ಸ್ ಇದೆ. ಬಟ್ ಕ್ರೈಮ್ ನಡಿಬೇಕಾದ್ರೆ ಆ ವ್ಯಕ್ತಿಯಲ್ಲಿ ಇದ್ದ ಅಂತ ಯಾರು ನೋಡಿರ್ತಾರೆ? ಯಾರೂ ನೋಡಿರೋಂಗಿಲ್ಲ. ಸೊ ಜೆನೆಟಿಕ್ ಬೇಸಿಸನ್ನು ಇಟ್ಕೊಂಡು ನಾವು 2 ಜೆನೆಟಿಕ್ ಮಟೀರಿಯಲನ್ನು ಕಂಪೇರ್ ಮಾಡಿ ಇಬ್ಬರು ವ್ಯಕ್ತಿಗಳನ್ನು ನಾವಿಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಹೋಲ್ ಪ್ರೊಸೀಜರ್ 8 ಸ್ಟೆಪ್ಸ್ ವಿ ಕಾಲ್ ಇಟ್ ಆ್ಯಸ್ ಅ DNA ಫಿಂಗರ್ ಪ್ರಿಂಟಿಂಗ್. DNA ಫಿಂಗರ್ ಪ್ರಿಂಟಿಂಗ್ ನಿಮ್ಗೆ ಅರ್ಥ ಆಗಬೇಕು ಅಂದರೆ VNTR ಗೊತ್ತಿರಬೇಕು ಮತ್ತು RFLP ಗೊತ್ತಿರಬೇಕು. ಆ ಕಾನ್ಸೆಪ್ಟ್ ಗೊತ್ತಾಗಲಾರ್ದೆ ನೀವು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ 100% DNA ಫಿಂಗರ್ ಪ್ರಿಂಟಿಂಗ್ ಅರ್ಥ ಆಗಲ್ಲ. ಸೊ ನೀವು ಯಾವ್ಯಾವ ಕೇಸಲ್ಲಿ DNA ಫಿಂಗರ್ ಪ್ರಿಂಟಿಂಗನ್ನು ಯೂಸ್ ಮಾಡ್ತಾರೆ? ಆ್ಯಸ್ ನಾ ಇವಾಗ ಹೇಳ್ದಂಗೆ ಯಾವುದಾದ್ರೂ ವ್ಯಕ್ತಿ ಮೇಲೆ ಸಂದೇಹ ಇದ್ದರೆ ಆ ಸ್ಯಾಂಪಲನ್ನು, ಸಿಕ್ಕಿರುವಂತಹ ಸ್ಯಾಂಪಲ್ಲು ಮತ್ತು ನಮಗೆ ಸಂದೇಹ ಇರುವಂತಹ ಆ ವ್ಯಕ್ತಿ ಸ್ಯಾಂಪಲನ್ನು ಕಂಪೇರ್ ಮಾಡಿ ನಾವಿಲ್ಲಿ ನೋಡ್ಬೋದು. ಇವಾಗ ನಾನು ಹೇಳಿದೆ ನನ್ನ ಜೆನೆಟಿಕ್ ಮಟೀರಿಯಲ್ದೇನು ಪ್ಯಾಟರ್ನ್ ಇದೆ ಹಾಗೆ ಯಾವುದೇ ವ್ಯಕ್ತಿದು ಬರಲಿಕ್ಕೆ ಚಾನ್ಸ್ ಇಲ್ಲ ಅಂತ. ಪ್ರೊವೈಡೆಡ್ ಒಂದು ಪಾಸಿಬಿಲಿಟಿ ಏನಿರುತ್ತಂದರೆ ಹೋಮೋಝೈಗೋಟಿಕ್ ಟ್ವಿನ್ಸ್ ಅಂತ ನಾವು ಓದ್ತೀವಿ. ಅಂದರೆ ಒಂದೇ ಝೈಗೋಟಿಂದ ಹುಟ್ಟಿರುವಂತಹ 2 ಮಕ್ಕಳು, ಅಂದರೆ ನಾವೇನು ಅವಳಿ ಜವಳಿ ಅಂತೀವಲ್ಲ, ಟ್ವಿನ್ಸ್ ಅಂತೀವಲ್ಲ. ಸೊ ಟ್ವಿನ್ಸಲ್ಲಿ ನಮಗೆ ಒಂದೇ ಮೋನೋಝೈಗೋಟಿಕ್ಕಿಂದ ಏನಾದರೂ ಹುಟ್ಟಿರುವಂತಹ ಟ್ವಿನ್ಸ್ ಇದ್ದರೆ ನೋಡಲಿಕ್ಕೆ ಅವರು ಸೇಮ್ ಇರ್ತಾರೆ ಆ್ಯಂಡ್ ಅವ್ರದ್ದು ಮಾತ್ರ ಜೆನೆಟಿಕ್ ಕಂಟೆಂಟು ಸೇಮ್ ಇರುತ್ತೆ. ಬಿಟ್ಟರೆ ಮಿಕ್ಕಿದ್ದು ಯಾರ್ದು ಜೆನೆಟಿಕ್ ಮಟೀರಿಯಲ್ಲು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ DNA ಫಿಂಗರ್ ಪ್ರಿಂಟಿಂಗ್ ನಮಗೆ ಮೋನೋಝೈಗೋಟಿಕ್ ಟ್ವಿನ್ಸ್ ಇದ್ದರೆ ಮಾತ್ರ ನಮಗಿಲ್ಲಿ ಗೊತ್ತಾಗಲ್ಲ. ಯಾಕಂದರೆ 2 ವ್ಯಕ್ತಿಗಳದ್ದು, ಆ ಟ್ವಿನ್ಸದ್ದು ಇಬ್ಬರು ಜೆನೆಟಿಕ್ ಪ್ಯಾಟರ್ನು ಆವಾಗ ಸೇಮ್ ಬಂದುಬಿಟ್ಟಿರುತ್ತೆ. ಅದನ್ನು ಬಿಟ್ಟು ಮಿಕ್ಕಿದ್ದು ಎಲ್ಲರದೂ ಪ್ಯಾಟರ್ನು ಡಿಫ್ರೆಂಟಾಗಿರುತ್ತೆ. ಇದನ್ನ ಒಂದು ಎಕ್ಸಾಂಪಲ್ ತೊಗೊಂಡು ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದರೆ ನಿಮಗೆ ಇನ್ನೂ ಸರಿಯಾಗಿ ಅರ್ಥ ಆಗುತ್ತೆ. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ಎವ್ರಿಥಿಂಗ್ ಅಬೌಟ್ DNA ಫಿಂಗರ್ ಪ್ರಿಂಟಿಂಗ್. ಇದೆಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಲ್ ಮೀಟ್ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರದ್ದು ನೋಟ್ಸ್ ಇದೆ, ಒಂದು ಸತಿ ರೆಫರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.